ನಮ್ಮಲ್ಲಿ ಮ್ಯಾಥ್ಸ್ ಲ್ಯಾಬ್ ಮಾಡಿದವರಿದ್ದಾರೆ, ಸೈನ್ಸ್ ಲ್ಯಾಬ್ ಮಾಡಿದವರಿದ್ದಾರೆ. ಮೊನ್ನೆ ಒಂದು ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಉದ್ಘಾಟನೆಗೆ ನನ್ನನ್ನೇ ಕರೆದಿದ್ರು. ಸರ್, ನೀವೇ ನಿಮ್ಮ ಶಾಲೆ ಇನ್ಸ್ಪಿರೇಷನ್ ಅಂತ. ಅಲ್ಲಿ ತುಂಬಾ ಜನ ದೊಡ್ಡ ವ್ಯಕ್ತಿಗಳಿದ್ರು. ನನ್ನ ಹತ್ರ ಕೇಳಿದ್ದು ಅಷ್ಟೇ, ಬೇರೇನಿಲ್ಲ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಮಾಡಿದಕ್ಕೆ ಅದು ಸಂಸ್ಥೆಗೆ ಸಿಕ್ಕಿದ ಗೌರವ ಅಂತ ಭಾವಿಸಿ ಹೋದೆ. ಈ ಪ್ರೈವೇಟ್ ಶಾಲೆಗಳದ್ದು ಬಸ್ ಬರ್ತದೆ ಮನೆಗೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೊಡ್ಡ ಆಟದ ಮೈದಾನ ಇರ್ತದೆ, ಮತ್ತೆ ದೊಡ್ಡ ದೊಡ್ಡ ಒಳ್ಳೆ ಪಾಶ್ ಸ್ಲ್ಯಾಬ್ ಇದ್ದು ಬಿಲ್ಡಿಂಗ್ ಇರ್ತದೆ ಅಂತ ನಾವು ಅದೇ ಥಿಂಕ್ ಮಾಡುದು. ಅಲ್ಲಿ ಒಳಗೆ ಏನುಂಟು, ಎಂತ ಕಲಿಸ್ತಾರೆ, ಲ್ಯಾಬ್ಸ್ ಉಂಟಾ ಅಥವಾ ಅವರದ್ದು ಏನಾದ್ರು ನೀವು ಹೇಳಿದಾಗ ಟಿಂಕರಿಂಗ್ ಲ್ಯಾಬ್ ಉಂಟಾ, ಅದೆಲ್ಲ ನಮ್ಗೆ ಗೊತ್ತಿರುವುದಿಲ್ಲ. ಅಂದ್ರೆ ಆಸ್ ಎ ಲೇಮನ್ ನಮ್ಗೆ ಗೊತ್ತಿರುವುದಿಲ್ಲ. ಸೊ ಹಾಗೆ ನಾವು ಅದನ್ನು ನೋಡಿ ಮಾತ್ರ ಅದು ಭಾರಿ ಶಾಲೆ, ಅಲ್ಲಿ ತುಂಬಾ ಮಕ್ಕಳು ಹೋಗ್ತಾರೆ ಅಂತ ಹೇಳಿ. ಅದ್ರಿಗೆ ಇಲ್ಲಿಗೂ ಎಂತ ಡಿಫರೆನ್ಸ್ ನೀವು ಕಂಡ ಪ್ರಕಾರ? ಅಲ್ಲಿ ಸಹ ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಇರ್ತದಾ ಅಥವಾ ಗವರ್ಮೆಂಟ್ ಇದ್ದು ಸಪೋರ್ಟ್ ಇಲ್ಲಿ ಹೇಗೆ ಗವರ್ಮೆಂಟ್ ಶಾಲೆಗಳಿಗೆ? ಸರಿ, ಈಗ ನಾನು ನಮ್ಮ ಶಾಲೆಯಲ್ಲಿ ಏನಿದೆ ಮತ್ತೆ ಇವತ್ತು ಯುಗ ಹೇಗೆ ಬದಲಾಗ್ತಾ ಇದೆ ಕಾಲ, ಅದನ್ನು ಹೇಳಿ. ನಮ್ಮ ಶಾಲೆಯಲ್ಲಿ ಬಿಲ್ಡಿಂಗ್ ನೋಡ್ಲಿಕ್ಕೆ ತುಂಬಾ ಪಾಶ್ ಅಲ್ಲದಿದ್ರು ಗಟ್ಟಿಯಾಗಿದೆ, ದೊಡ್ಡ ರೂಮ್ಗಳೆಲ್ಲ ಇದೆ. ಒಮ್ಮೆ ನೀವು ಬನ್ನಿ ನಮ್ಮ ಶಾಲೆಗೆ, ಅದೆಲ್ಲ ಇದೆ. ಮತ್ತೆ ಈ ಕಲಿಕೆಗೆ ಬೇಕಾದ ಎಲ್ಲಾ ಸಲಕರಣೆಗಳು ನಮ್ಮಲ್ಲಿದೆ ಒಂದು. ಹಾಗಾಗಿ ನಾವು ಇವತ್ತು ಕಾಲ ಹೇಗೆ ಬದಲಾಗಿದೆ ಅಂದ್ರೆ, ಮಾರ್ಕ್ ತೆಗೆದು ಜಾಬ್ ತೆಗಿತೇನೆ ಅಂತ ಹೇಳುವ ಕಾಲ ಹೋಯ್ತು. ನನ್ನ ಹತ್ರ ಸ್ಕಿಲ್ ಇದೆ ಅಂತ ಆದ್ರೆ ಜಾಬ್ ಪಡೀಲಿಕ್ಕೆ ಆಗ್ತದೆ ಇವತ್ತು. ಆ ಸ್ಕಿಲ್ ಅನ್ನು ಕಲಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಏನಂದ್ರೆ ಫೋಟೋಶಾಪ್ ಒಂದು ಸ್ಕಿಲ್. ಹೌದು, ಅದನ್ನು ಶನಿವಾರ ಒಬ್ರು ಬರ್ತಾರೆ, ಹಿರಿಯ ವಿದ್ಯಾರ್ಥಿ ಬಂದು ಕಲಿಸ್ತಾರೆ, ಒಂದು 10 ಮಕ್ಕಳಿಗೆ ಕಲಿತಾರೆ. ವಿಡಿಯೋ ಎಡಿಟಿಂಗ್ ಒಂದು ಸ್ಕಿಲ್. ಈ ಸ್ಕಿಲ್ಗಳನ್ನೇ ಕಲಿಸುದು ನಾವು. ಹಾಗಂತ ಹೇಳಿ ಪಾಠವನ್ನು ಕಟ್ ಮಾಡೋದಿಲ್ಲ. ಶನಿವಾರ ಮಧ್ಯಾಹ್ನ ಮೇಲೆ ಫ್ರೀ ಪೀರಿಯಡ್ ಇರುವಾಗ ನಾನು ಒಂದು ತರಕಾರಿ ಮಾಡ್ತೇವೆ. ತರಕಾರಿ ಮಾಡುದು ಹೇಗೆ ಅಂತ ಹೇಳಿಕೊಡ್ತೇವೆ. ರೋಬೋಟಿಕ್ಸ್ ಹೇಳಿಕೊಡ್ತೇವೆ, ಮಕ್ಕಳಿಗೆ ಕೋಡಿಂಗ್ ಹೇಳಿಕೊಡ್ತೇವೆ. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಲೋಣ್ಕರ್. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಸತೀಶ್ ಭಟ್ ಅಂತೇಳಿ. ಅವರು ರಾಜ್ಯ ಪ್ರಶಸ್ತಿ ವಿಜೇತ ಉತ್ತಮ ಶಿಕ್ಷಕರು. ಇವತ್ತು ಅವರನ್ನೇ ನಾವು ಮಾತಾಡಿಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಒಂದು ಪರಿಚಯ ಹೇಳಿ. ನನ್ನ ಹೆಸರು ಸತೀಶ ಭಟ್. ನಾನು ಪುತ್ತೂರು ತಾಲೂಕಿನ ಶ್ರೀ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಗಣಿತ ಶಿಕ್ಷಕ. ಕಳೆದ 36 ವರ್ಷದಿಂದ ಈ ಶಿಕ್ಷಕ ವೃತ್ತಿಯಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ನಿಮ್ಮದು ಮೂಲ ಎಲ್ಲಿ, ಅಂದರೆ ನಿಮ್ಮ ತಂದೆ ತಾಯಿ? ನಂದು ಮೂಲತಃ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಫಂಡಿಜೆ ಅಂತ ಹೇಳಿ, ಅಲ್ಲಿ ಗದ್ದೆ ಮನೆ ಅಂತ ಒಂದು ಮನೆತನದಲ್ಲಿ ಅಲ್ಲಿಂದ ಮೂಲ ನಮ್ಮದು. ಆಮೇಲೆ ನಾವು 7ನೇ ಕ್ಲಾಸ್ವರೆಗೆ ಅಲ್ಲಿ ನಾನು ಅಧ್ಯಯನ ಮಾಡಿದೆ. ನನ್ನ ಬಾಲ್ಯ ಮತ್ತು ಬಾಲ್ಯ ಜೀವನ ಎಲ್ಲ ಅಲ್ಲೇ ನಡೆದಿದೆ. ಓಕೆ. ಅಲ್ಲಿಂದ ಮತ್ತೆ ವಿದ್ಯಾಭ್ಯಾಸ, ಮುಂದಿನ ವಿದ್ಯಾಭ್ಯಾಸ ಮತ್ತೆ ಪ್ರೌಢಶಾಲೆಗೆ ನಾನು ಉಡುಪಿಯ ಮಠಕ್ಕೆ ಹೋಗಬೇಕಾಯಿತು. ಅಲ್ಲಿ ಪೇಜಾವರ ಮಠದಲ್ಲಿ ನನಗೆ ಆಶ್ರಯ ಸಿಕ್ಕಿತು. ಶ್ರೀ ಪೇಜಾವರ ಶ್ರೀಗಳು ಅನುಗ್ರಹದಿಂದ ನನಗೆ ಅಲ್ಲೊಂದು ನಿಲ್ಲುವ ವ್ಯವಸ್ಥೆ ಸಿಕ್ಕಿತು, ಉಚಿತ ಶಿಕ್ಷಣ ಸಿಕ್ಕಿತು. ಹಾಗೆ ಪ್ರೌಢ ಶಿಕ್ಷಣವನ್ನು ನಾನು ಅಲ್ಲೇ ಮುಗಿಸಿದೆ. PUCಯಲ್ಲಿ ಅಲ್ಲೇ ಜೂನಿಯರ್ ಕಾಲೇಜನ್ನು ಅಲ್ಲೇ ಅಧ್ಯಯನ ಮಾಡಿದೆ ಸೈನ್ಸಲ್ಲಿ. ಓಕೆ. ಮತ್ತು ಡಿಗ್ರಿಯನ್ನು ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿಯಲ್ಲಿ ಮಾಡಿದೆ. ಆಮೇಲೆ B.Ed ಅನ್ನು ಮಂಗಳೂರು ಗವರ್ಮೆಂಟ್ ಕಾಲೇಜಲ್ಲಿ ಮಾಡಿದೆ, ಕಂಪ್ಲೀಟ್ ಮಾಡಿದೆ. ಅಲ್ಲಿಂದ ನಿಮಗೆ ಮೊದಲ ಇದು ಎಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು? ಮೊದಲ ಉದ್ಯೋಗ ಪುತ್ತೂರು ತಾಲೂಕಿನ ಬಿಳಿನೆಲೆ, ಸುಬ್ರಹ್ಮಣ್ಯದ ಹತ್ರ ಬಿಳಿನೆಲೆ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಅಂತ ಇದೆ. ಆ ಶಾಲೆಯಲ್ಲಿ ನನಗೆ ಮೊದಲ ಸರ್ವಿಸ್ 1989ರಲ್ಲಿ ಸಿಕ್ಕಿತು. ಅದು ಗವರ್ಮೆಂಟ್ ಶಾಲೆಯ ಅಥವಾ? ಗವರ್ಮೆಂಟ್ ಅಂದ್ರೆ ಅದು ಅನುದಾನಿತ ಶಾಲೆ, ಅನುದಾನಕ್ಕೆ ಒಳಪಟ್ಟ ಶಾಲೆ. ಅಲ್ಲಿ ನನಗೆ 22 ವರ್ಷ ಗಣಿತ ಶಿಕ್ಷಕನಾಗಿ ಒಂದು ಸೇವೆ ಸಲ್ಲಿಸುವಂಥ, ಕರ್ತವ್ಯ ಮಾಡುವಂಥ ಅವಕಾಶ ಸಿಕ್ಕಿತು. ಆಮೇಲೆ ನನಗೆ ಸರ್ಕಾರದಿಂದಲೇ ಇಲಾಖಾ ವತಿಯಿಂದ ಅಲ್ಲಿಂದ ವರ್ಗಾವಣೆಗೊಂಡು ನಾನು ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆಗೆ ಬಂದು ಸೇರ್ಬೇಕಾಯ್ತು. ಅದು ರಾಮಕುಂಜೇಶ್ವರ ಪ್ರೌಢಶಾಲೆ ಅಂದ್ರೆ ಅದು ಗವರ್ಮೆಂಟ್ ಅಥವಾ? ಅದು ಅನುದಾನಿತ ಶಾಲೆ. ಅನುದಾನಿತದಿಂದ ಅನುದಾನಿತ ಶಾಲೆಗೆ ವರ್ಗಾವಣೆ ಆಗುವಂಥ ಒಂದು ನಿಯಮ ಇದೆ, ಆಗ್ಬೋದು ಅಂತೇಳಿ. ಹಾಗೆ ಆ ವರ್ಗಾವಣೆಯಲ್ಲಿ ನಾನು ಅಲ್ಲಿಗೆ ಬಂದೆ. ಅಂದ್ರೆ ಅದು ಅನುದಾನಿತ ಅಂತ ಹೇಳಿದ್ರೆ ಈಗ ಯಾವ್ದು ಆಡಳಿತ ಮಂಡಳಿಯವರು ನಡೆಸೋದಾ ಅಥವಾ ಯಾರಾದ್ರೂ? ಹೌದು, ಅಲ್ಲಿ ಅಂದ್ರೆ ಮೂಲತಃ ಪೇಜಾವರ ಶ್ರೀಗಳು ಹುಟ್ಟಿದ ಊರದು, ಅವರ ನೇತೃತ್ವದಲ್ಲೇ ನಡೆಯುದು. ಅಲ್ಲಿ ಒಂದು ಆಡಳಿತ ಮಂಡಳಿ ಇದೆ. ಆದ್ರೆ ಈ ನಮ್ಗೆ ವೇತನ ಎಲ್ಲ ಬರೋದು ಸರ್ಕಾರದಿಂದ ಅನುದಾನಕ್ಕೊಳಪಟ್ಟ ಶಾಲೆ. ಹೌದು, ಹುದ್ದೆ ಅಂತ ಹೆಸರು. ಹುದ್ದೆ.
ಆ ಶಾಲೆಗೆ ಬೇಕಾದಷ್ಟು ಅನುದಾನ ಗವರ್ಮೆಂಟ್ ಇಂದ ಬರ್ತದಾ ಅಥವಾ ಊರ್ನವರೇ ಹಾಕ್ಬೇಕಾಗ್ತದೆ? ಈಗ ಅಲ್ಲಿ ಲ್ಯಾಬೊರೇಟರಿ ಅದು ಇದೆಲ್ಲ ಮಾಡಬೇಕಿದೆ ಇನ್ಫ್ರಾಸ್ಟ್ರಕ್ಚರಿಗೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರಿಗೆ ಅಲ್ಲಿ ಮೂಲತಃ ತುಂಬಾ ಚೆನ್ನಾಗಿ ಶ್ರೀಗಳ ನೇತೃತ್ವದಲ್ಲಿ ಆಡಳಿತ ಮಂಡಳಿಯೇ ಬಿಲ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಆದರೆ ಮತ್ತೆ ಕಳೆದ 10 ವರ್ಷದಿಂದ ನಾವು ವಿಜ್ಞಾನ ಲ್ಯಾಬ್ ಮಾಡುವ ಅವಕಾಶ ಸಿಕ್ಕಿತು, ಗಣಿತ ಲ್ಯಾಬ್ ಮಾಡುವ ಅವಕಾಶ ಸಿಕ್ಕಿತು, ವಿಜ್ಞಾನ ಪಾರ್ಕ್ ಮಾಡುವ ಅವಕಾಶ ಸಿಕ್ಕಿತು, ಕಂಪ್ಯೂಟರ್ ಲ್ಯಾಬ್ ಮಾಡಿದೆವು, ಸ್ಪೋರ್ಟ್ಸ್ ರೂಮ್ ಮಾಡಿದೆವು. ಹಾಗೆ ಎಲ್ಲ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ 3 ಟಿಂಕರಿಂಗ್ ಲ್ಯಾಬ್, ಈ 3 ಇರುವಂತಹ ಏಕೈಕ ಶಾಲೆ ನಮ್ದು ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ. ನೀವು ಈಗ ಅದು ಟಿಂಕರಿಂಗ್ ಲ್ಯಾಬ್ ಹೇಳುವಾಗ ಆಕ್ಚುಲಿ ಇದು ಟಿಂಕರಿಂಗ್ ಲ್ಯಾಬ್ ಅಂತ ಹೇಳಿ ಆ ಶಬ್ದ ಅರ್ಥ ಏನು ಅಂದ್ರೆ, ಟಿಂಕರಿಂಗ್ ಅಂದ್ರೆ ಅರ್ಥ ಹೊಸದಾಗಿ ಯೋಚನೆ ಮಾಡುವಂತ, ಯೋಚನೆ ಮಾಡುವಂತ. ಅದಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಕೇಂದ್ರ ಸರ್ಕಾರ ಅನುದಾನ ಕೊಡ್ತದೆ. ಮೊದಲಿಗೆ ನಾವು ಲ್ಯಾಬ್ ಮಾಡಿದೆವು. ನಾವು ಈ ಟಿಂಕರಿಂಗ್ ಅನ್ನು ಮೊದಲೇ ಸಿಸ್ಕೋ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ, ಅವರ ವಾಲಂಟಿಯರ್ಸ್ ನೇತೃತ್ವದಲ್ಲಿ ನಾವು ಒಂದು 5 ವರ್ಷ ಮೊದಲೇ ಸ್ಟಾರ್ಟ್ ಮಾಡಿದೆವು. ಆಮೇಲೆ ನಮಗೆ ಟಿಂಕರಿಂಗ್ ಲ್ಯಾಬಿನ ಅನುದಾನ ಬಂತು. ಆ ಲ್ಯಾಬ್ ಅನ್ನು ಇನ್ನೂ ಚೆನ್ನಾಗಿ ಮಾಡುವ ಹಾಗೆ ಆಯ್ತು. ಗಣಿತ ಲ್ಯಾಬಿಗೆ ಏನು ಅನುದಾನ ಇರಲಿಲ್ಲ, ಅದು ನಮ್ಮಲ್ಲಿ ಮಾಡ್ಲಿಕ್ಕಾಯ್ತು. ಇವತ್ತು ಗಣಿತದ ಎಲ್ಲಾ ಮಾಡೆಲ್ಗಳು ನಮ್ಮಲ್ಲಿವೆ. ಹೈಸ್ಕೂಲ್ ಪ್ರೌಢಶಾಲೆಗೆ ಬೇಕಾಗುವಂತ ಎಲ್ಲಾ ಮಾಡೆಲ್ಗಳು, ವರ್ಕಿಂಗ್ ಮಾಡೆಲ್ಗಳು ನಮ್ಮಲ್ಲಿವೆ. ಹಾಗೆ ಇವತ್ತು ಬೇರೆ ಬೇರೆ ಜಿಲ್ಲೆಯಿಂದ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ನೋಡ್ಲಿಕ್ಕೆ ಅಂತ ಬರ್ತಾರೆ. ಈಗಾಗಲೇ ಒಂದು 9 ಜಿಲ್ಲೆಯಿಂದ ಶಿಕ್ಷಕರು ಬಂದಿದ್ದಾರೆ. ನಾಡ್ದು 25ನೇ ತಾರೀಕಿನಂದು ಹಾಸನ್ನಿಂದ 50 ಶಿಕ್ಷಕರು ಇದನ್ನು ನೋಡ್ಲಿಕ್ಕೆ ಬರ್ತಾರೆ ಅಧ್ಯಯನಕ್ಕಂತ. ಅದು ನಮ್ಮ ತಂಡ, ನಮ್ಮ ಶಾಲೆ, ಶ್ರೀಗಳ ಆಶೀರ್ವಾದ, ಎಲ್ಲರ ಸಹಕಾರದಿಂದ ಅದೊಂದು ಪ್ರವಾಸಿ ತಾಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಅಧ್ಯಯನ ಕೇಂದ್ರವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದ್ರದ್ದು ಈಗ ಮೇಂಟೆನೆನ್ಸ್ ಎಲ್ಲ ಹೇಗೆ? ಅಂದ್ರೆ ಮೇಂಟೆನೆನ್ಸ್ ಕೂಡ ತುಂಬಾ ಖರ್ಚು ಬರ್ಬೋದು ಅದಕ್ಕೆ, ಯಾಕಂದ್ರೆ ಅದೆಲ್ಲ ಲ್ಯಾಬ್ ಎಲ್ಲ ಮೆಷಿನರಿ ಅದೆಲ್ಲ ಒಮ್ಮೆ ನಾವು ಮಾಡುದು ದೊಡ್ಡ ವಿಷಯ ಅಲ್ಲ. ಹೌದು. ಆದ್ರೆ ಈಗ ನಮ್ಗೆ ಅದನ್ನು ಸ್ಪಾನ್ಸರ್ ಮಾಡುವವರಿದ್ದಾರೆ, ಮೇಂಟೆನೆನ್ಸ್ಗೆ ಹಣ ಕೊಡುವವರಿದ್ದಾರೆ. ಮತ್ತೆ ಹಳೆ ಪ್ರೈವೇಟ್ ಆಗಿ ವಿದ್ಯಾರ್ಥಿಗಳು, ಹೌದು, ಹಿರಿಯ ವಿದ್ಯಾರ್ಥಿಗಳು, ಅಭಿಮಾನಿಗಳು, ಶಿಕ್ಷಣ ಅಭಿಮಾನಿಗಳು ಹೀಗೆ ಬರುವವರಿದ್ದಾರೆ. ಹಾಗಾಗಿ ಅದು ನಮ್ಗೆ ಸಮಸ್ಯೆ ಆಗ್ಲಿಲ್ಲ. ಹಾಗಾಗಿ ಅದು ಚೆನ್ನಾಗಿ ನಡೀತಾ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ನಮ್ಗೆ ಅಲ್ಲಿ ಮಕ್ಕಳ ಸಹಕಾರ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು, ನಾವು ಅಲ್ಲಿ NMMS ಅಂತ, ನ್ಯಾಷನಲ್ ಮೀನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಒಂದು ಎಕ್ಸಾಮ್, ಅದು 8ನೇ ಕ್ಲಾಸ್ ನಮ್ಮ ಮಕ್ಕಳಿಗೆ ಮೆಂಟಲ್ ಅಬಿಲಿಟಿಯ ಬೇಸ್ ಅಲ್ಲಿ ಇರುವಂತ ಎಕ್ಸಾಮ್. ಆ ಎಕ್ಸಾಮಿಗೆ ನಾವು 100 ಗಂಟೆ ತರಬೇತಿ ಕೊಡ್ತೇವೆ. ಹಾಗೆ ನಾವು ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿವೆ. ಈವರೆಗೆ ಒಂದು 115 ವಿದ್ಯಾರ್ಥಿಗಳು ಕಳೆದ 5 ವರ್ಷದಿಂದ ಎಕ್ಸಾಮ್ ಪಾಸ್ ಆಗಿ ಪ್ರತಿ ವಿದ್ಯಾರ್ಥಿಗೆ ಒಂದು ಅಂದಾಜು 50,000ದಷ್ಟು ಸ್ಕಾಲರ್ಶಿಪ್ ಸಿಗುವಂತಹ ಒಂದು ಅವಕಾಶ ಸಿಕ್ಕಿದೆ ಅವರಿಗೆ. ಮತ್ತೆ ಉಳಿದ ವಿದ್ಯಾರ್ಥಿಗಳಿಗೆ ಆ ಸ್ಕಿಲ್ ಸಿಕ್ಕಿದೆ. ಅದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಸ್. ಅದು ಈಗ ಕ್ಲಾಟ್ ಅಂತ ಎಕ್ಸಾಮ್ ಇದೆ, ಅದಕ್ಕೆ 40 ಮಾರ್ಕ್ ಇದೆ. CA ಅಂತ ಎಕ್ಸಾಮ್ ಇದೆ, ಅದಕ್ಕೆ 20 ಮಾರ್ಕ್ ಇದೆ. ಪೊಲೀಸ್ ಆಗಲಿ, ಯಾವುದೇ ಸರ್ಕಾರಿ ಉದ್ಯೋಗ ಇರಲಿ, ಮೆಂಟಲ್ ಎಬಿಲಿಟಿ ಅಂತೇಳಿ ಒಂದು 20ರಿಂದ 40% ಮಾರ್ಕ್ ಇದೆ. ಆ ಸ್ಕಿಲ್ ಅನ್ನು ನಾವು ಕಲಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಅದಕ್ಕೆ ಆ NMMSಗೆ ಜೂನಿಯರ್ KS ಅಂತ ಕರೆಯುವುದು. ಅದಕ್ಕೆ ಜೂನಿಯರ್ KS ಅಂತ. ಅದನ್ನು ಕಲ್ತಂತ ವಿದ್ಯಾರ್ಥಿಗಳು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಭಿನ್ನವಾಗಿ ಯೋಚನೆ ಮಾಡ್ತಾರೆ. ಯಾವ ರೀತಿ ಸವಾಲು ಬಂದ್ರು ಅದನ್ನು ಎದುರಿಸುವ ತಾಕತ್ತು ಬರ್ತದೆ. ಅದನ್ನ ಮೆಂಟಲ್ ಎಬಿಲಿಟಿ ಅದು ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ಹಾಗಾಗಿ ಅದು ಬರೇ ಪರೀಕ್ಷೆಗಳಲ್ಲ, ಜೀವನ ಕಲೆ ಅಂತ ಹೇಳಿಕ್ಕೆ ಖುಷಿ ಆಗ್ತದೆ. ಜೀವನ ಕಲೆಯನ್ನು ಕಲಿಸ್ತದೆ. ಅದೇ ಮೆಂಟಲ್ ಎಬಿಲಿಟಿ ಪ್ರೋಗ್ರಾಮ್ ಇದ್ದು, ನೀವು ಒಂದು ಎಕ್ಸಾಮ್ ಇದ್ದು ಇದು ಹೇಳಿದ್ರಿ, ಕೋರ್ಸ್ ಇದ್ದು. ಸೊ ಅದರಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಹೇಳಿದ್ರೆ ಏನೇನು ಬರ್ತದೆ? ಈಗ ಉದಾಹರಣೆಗೆ ಖಾಲಿ ಮಾರ್ಕ್ಸ್ ತೆಗೆಯುವ ಕಲೆಯ, ಅಥವಾ ಒಬ್ಬ ಮನುಷ್ಯ ಬೇರೆ ಬೇರೆ ಆಂಗಲ್ ಅಲ್ಲಿ ಥಿಂಕ್ ಆಗುವ ಹಾಗೆ, ಅದು ಹೇಗೆ ಅವರು ಕ್ವಶನ್ಸ್ ರೆಡಿ ಮಾಡ್ತಾರೆ ಅಂತ? ಸರಿ, ತುಂಬಾ ಒಳ್ಳೆಯ ಪ್ರಶ್ನೆ. ಅಂದ್ರೆ ಈಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ನೀವು ಕೇಳಿದ್ದೀರಿ, ಅದು ಒನ್ ಆಫ್ ದ ಚಾಲೆಂಜಿಂಗ್ ಎಕ್ಸಾಮ್ಸ್. ಅಲ್ಲಿ ಈ ರೀತಿಯ 60 ರೀತಿಯ ಕ್ವಶನ್ಸ್ ಗಳನ್ನು ಕೇಳ್ತಾರೆ, 50 ಬಗೆಯನ್ನು ಟೆಸ್ಟ್ ಮಾಡ್ತಾರೆ. ನನಗೆ ಒಂದು ಏನಾದ್ರೂ ಒಂದು ಉದಾಹರಣೆ ಹೇಳ್ಬೋದು? ಉದಾಹರಣೆಗೆ ಚಿಕ್ಕದಾಗಿ ಕೇಳ್ತೇನೆ. ನೀವು ನದಿಯ ಬದಿಯಲ್ಲಿ ಇದ್ದೀರಿ, ನದಿಗೆ ಯಾರೋ ಒಬ್ರು ಬಿದ್ದಿದ್ದಾರೆ, ನೀವೇನ್ ಮಾಡ್ತೀರಿ? ನದಿ ಬದಿ ಬಿದ್ದಿದ್ದಾರೆ, ನೀವೇನ್ ಮಾಡ್ತೀರಿ? ನಾವು ಬೊಬ್ಬೆ ಮಾತ್ರ ಹಾಕೋದು, ಯಾಕಂದ್ರೆ ನನ್ಗೆ ಈಜಲಿಕ್ಕೆ ಅದು ಪ್ರಾಕ್ಟಿಕಲ್. ಅದು ತುಂಬಾ ಜನ ಹೇಳ್ತಾರೆ ನಾನು ಹಾರ್ತೇನೆ ಅಂತ. ಅವನು ಹಾರಿದ್ರೆ ಅವನು ಸತ್ತೇ ಹೋಗ್ತಾನೆ. ಹೌದು, ಅಂದ್ರೆ ಈಜಲಿಕ್ಕೆ ಬಂದ್ರೆ ಅಲ್ಲ, ಅದು ಆಗುದಿಲ್ಲ. ಈಜು ಗೊತ್ತಿದ್ರು ಆಗುದಿಲ್ಲ. ಎತ್ತುವ ಸ್ಕಿಲ್ ಬೇರೆ, ಅವ ನಮ್ಕಿಂತ ಡಬಲ್ ಸ್ಪಿರಿಟ್ ಅಲ್ಲಿ ಹೇಳ್ತಾನೆ, ತಪ್ತದೆ. ಅದಾಗುದಿಲ್ಲ, ನಿಜವಾಗಿ ಹಾಕ್ಬೇಕು. ಅದು ಬೊಬ್ಬೆ. 2ನೇ ಕ್ವಶನ್ ಕೇಳ್ತಾರೆ, ನೀನು ಯಾಕೆ NDAಗೆ ಸೇರ್ತೀನಿ? ಆಗ ದೇಶ ಸೇವೆಗೆ ಅಂತ ಹೇಳ್ತಾನೆ.
ದೇಶ ಸೇವೆ, ರೈತನು ದೇಶ ಸೇವೆ ಮಾಡೋದು, Correct. ಶಿಕ್ಷಕನು ದೇಶ. ಹೌದು. ನೀನ್ ಯಾಕೆ ಮಾಡ್ತೀನಿ? ಹೌದು. ಅದಕ್ಕೆ ಆನ್ಸರ್ ಏನಂದ್ರೆ, ನನಗೆ ಅಡ್ವೆಂಚರ್ ಅಂದ್ರೆ ಇಷ್ಟ, ಹಾ. ನನಗೆ ಹೊಸತನ ಇಷ್ಟ, ನಾನು ಸವಾಲು ಹೊಸ ಹೊಸ ಎದುರಿಸ್ತೇನೆ. ಸವಾಲುಗಳನ್ನು ಎದುರಿಸಿ. ಆದ್ರೆ ಸವಾಲು ಎದುರಿಸ್ತೇನೆ ಅಂತ ಹೇಳಿದ್ರೆ ಅವರು ಒಪ್ಪುದಿಲ್ಲ. ಹಾ. ಇನ್ನೊಂದು ಸವಾಲು ಕೊಡ್ತಾರೆ, ಹಾ, ಹಾ. ಸುಮ್ಮನೆ ಪಟಾಕಿ ಬಾಯಿ ಪಟ ಹೌದು, ಹಾಕೊಂಡು ಹೌದು, ಬಂದ್ರೆ ಹೌದು, ಆಗೋದಿಲ್ಲ. ಹೌದು. ಮತ್ತೆ ಟೆಸ್ಟ್ ಮಾಡ್ತಾರೆ. ಓಹೋ. ಹಾಗೆ ಇವತ್ತು ಬ್ಯಾಂಕ್ ಆಗ್ಲಿ, ರೈಲ್ವೆ ಎಕ್ಸಾಮ್ ಆಗ್ಲಿ, ಹಾ. IAS ಪ್ರಿಲಿಮಿನರ್ ಆಗ್ಲಿ, ಹಾ. ಈ ಮೆಂಟಲ್ ಎಬಿಲಿಟಿ ರೀಸನಿಂಗ್ ಕ್ವಶನ್ಸ್ ಇರ್ತದೆ. ಹಾ. ಅದನ್ನ ಹೇಗೆ ಸಾಲ್ವ್ ಮಾಡೋದು, ಕ್ವಿಕ್ ಆಗಿ ಹೇಗೆ ಆನ್ಸರ್ ಮಾಡ್ತಾನೆ. ಹಾ, ಹಾ. ಕ್ರಿಟಿಕಲ್ ಥಿಂಕಿಂಗ್ ಅಂತ ಇದೆ, ಹಾ. ಲ್ಯಾಟ್ರಲ್ ಥಿಂಕಿಂಗ್ ಅಂತ ಇದೆ. ಹ್ಮ್, ಹ್ಮ್, ಹ್ಮ್. ಅಂದ್ರೆ ಒಂದು ಸಮಸ್ಯೆಗೆ ಒಂದೇ ಪರಿಹಾರ ಅಲ್ಲ, ಬೇರೆ ಪರಿಹಾರ ಯಾವುದಿದೆ, ಹಾ, ಹಾ. ಹೀಗೆ ಯೋಚನೆ ಮಾಡೋದೆಲ್ಲ ರೀಸನಿಂಗ್, ಮೆಂಟಲ್ ಹಾ, ಎಬಿಲಿಟಿ. ಹಾ. ಈಗ ಅದನ್ನು ಬರೆದು ತೋರಿಸ್ಬೇಕಾ ಅಥವಾ ಪ್ರಾಕ್ಟಿಕಲ್ ಏನಾದ್ರೂ ಅಲ್ಲ, ಉಂಟಾ? ಆರಂಭದಲ್ಲಿ ಬರೆದು ತೋರಿಸ್ಬೇಕು. ಹಾ. ಆಮೇಲೆ ಆ ಪ್ರಾಕ್ಟಿಕಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಪ್ರಾಕ್ಟಿಕಲ್ ನೋಡ್ತಾರೆ, ಅದನ್ನು ಹಾ. ಪ್ರಾಕ್ಟಿಕಲ್ ಅದೇ ನೋಡ್ತಾರೆ, ಗ್ರೌಂಡ್ ಅಲ್ಲಿ ಗ್ರೌಂಡ್ ಅಲ್ಲಿ ಅಥವಾ ನೋಡ್ತಾರೆ. ಏನಾದ್ರೂ, ಹಾ. ಹಾ, ಹಾಗೆ ಒಂದು ಅದು ಸರಿ. ಸಿಚುವೇಶನ್ ಕೊಟ್ಟು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಹಾ, ಅದನ್ನು ನೋಡ್ತಾರೆ. ಹಾ, ಒಂಥರ ಮಿಲಿಟರಿ ಟ್ರೈನಿಂಗ್. ಮಿಲಿಟರಿ ಅಂದ್ರೆ ತುಂಬಾ ಬರೇ ಮಿಲಿಟರಿ ಅಂದ್ರೆ ರೈಫಲ್ ಕೊಟ್ಟಲ್ಲ, ಸ್ಕಿಲ್ಡ್ ಟ್ರೈನಿಂಗ್. ಸ್ಕಿಲ್ಡ್. ಹೌದು, ಹೌದು. ಈಗ ಹೌದು, ಉದಾಹರಣೆಗೆ ಅದ್ರಲ್ಲಿ ಕೂಡ ನಾವೀಗ ನೋಡ್ತೇವಲ್ಲ, ಮೇಲೆ ಹೈಟ್ ಅಲ್ಲಿ ಹೋಗಿ ಹ್ಮ್. ಅಲ್ಲಿಂದ ರಪ್ಪ ಹಿಂದೆ ಬಾ ಮುಂದೆ ಬಾ ಅಂತ ಹೇಳಿ, ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಹೌದು, ಹೇಳುದು. ಹೇರ್ ಟ್ವಿಸ್ಟ್ ತಗೊಳ್ತಿ, ಹಾ, correct. ಯಾವ ರೀತಿ ಟರ್ನ್ ತಗೊಳ್ತಿ, ಹೌದು. ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹೇಗೆ ಬರ್ತಿ, ಹೀಗೆಲ್ಲ ಹಾ. ಕ್ವಶನ್ಸ್ ಗಳು ಓಹೋ. ಅಂತ ತುಂಬಾ ಕ್ವಶನ್ಸ್ ಗಳಿವೆ. ಓಹೋ. ಸೊ ಅದನ್ನೆಲ್ಲ ಕೇಳುವಂತ ಮಿಶ್ರಣ ಇರುವಂತ ಒಂದು ಪ್ರಶ್ನೆಯ ಕೋಟಿ ಅದು. ಓಹೋ. ಹಾಗಾಗಿ ಮತ್ತೆ ಇಮಿಡಿಯೇಟ್ IQ ಒಬ್ಬನದ್ದು ಟೆಸ್ಟ್ ಮಾಡಬೇಕಾದ್ರೆ ಮೆಂಟಲ್ ಎಬಿಲಿಟಿಯೇ ಟೆಸ್ಟ್, ಈ ಟೆಸ್ಟ್ ಅಲ್ಲೂ ಎಲ್ಲ. ಓ. ಇಮಿಡಿಯೇಟ್ ಒಬ್ಬನ IQ ಟೆಸ್ಟ್ ಮಾಡಬೇಕಾದ್ರೆ ರೀಸನಿಂಗ್ ಅಲ್ಲೇ ಅದಕ್ಕಿಂತ ಒಳ್ಳೇದು ಇಲ್ಲ ಟೂಲ್. ಈಗ ನಾನು ಕೇಳುದು, ಇದು ಈ ವಿಷಯ ಉಂಟಲ್ಲ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಥವಾ ಇದೊಂದು ಕೋರ್ಸ್, ಇದೀಗ ನಿಮ್ಮ ಶಾಲೆಯಲ್ಲಿ ಮಾತ್ರವಾ ಅಥವಾ ಕರ್ನಾಟಕದಲ್ಲಿ ಬೇರೆ ಶಾಲೆಗಳಲ್ಲಿ? ಯಾಕಂದ್ರೆ ನಾನು ಇದು ಕೇಳಿದ್ದು ಫಸ್ಟ್ ಟೈಮ್. ಈಗ ಇಲಾಖೆ ಹೇಳಿದೆ ನೀವು ಇದನ್ನು ಮಾಡಿ ಮಕ್ಕಳಿಗೆ ಕಲಿಸಿ ಅಂತ, ಬಟ್ ನಾನು ಬೇರೆ ಶಾಲೆ ಬಗ್ಗೆ ಹೇಳುದಿಲ್ಲ. ನಮ್ಮಷ್ಟು ರಿಗರಸ್ ಆಗಿ ಹೆಚ್ಚಿನ ಶಾಲೆಗಳು ಮಾಡುದು ನಂಗೆ ಗೊತ್ತಿಲ್ಲ. ನಾವು ಅದೊಂದು ತುಂಬಾ ನಮ್ಮದೊಂದು ಟೀಮ್ ಚೆನ್ನಾಗಿದೆ. ನಾನೇ ಹೆಚ್ಚು ಆ ಕ್ಲಾಸ್ಗಳನ್ನು ಮಾಡ್ತೇನೆ, ನನ್ನೊಟ್ಟಿಗೆ ಉಳಿದವರು ಇದ್ದಾರೆ, ನಾನು ಒಬ್ಬನೇ ಅಲ್ಲ, ಸಕ್ಸಸ್ ಆಗೋದು ಒಬ್ಬನಿಂದ ಅಲ್ಲ. ಹಾಗಾಗಿ ನಾವು ಅದನ್ನು ತುಂಬಾ ಚೆನ್ನಾಗಿ ಮಾಡ್ತೇವೆ. ಅದರ ಅರ್ಥ ನಮಗೆ ಬೇಕಾಗಿದೆ, ಅದರ ಅರ್ಥ ಮಕ್ಕಳಿಗೂ ಆಗಿದೆ. ಹಾಗೆ ಇವತ್ತು ಈ ವರ್ಷ 8th ಅಲ್ಲಿ 65 ಮಕ್ಕಳು ಇದನ್ನು ಕಲಿತಾ ಇದ್ದಾರೆ, ತುಂಬಾ ಖುಷಿಯಲ್ಲಿ. ಇದು ಕಂಪಲ್ಸರಿ ಅಲ್ವಾ? ಅಲ್ಲ, ಆಪ್ಷನ್ ಬರ್ತಾರೆ. ಬಟ್ ನೀವು ಅದು ಅವರಿಗೆ ಹೇಳ್ತೀರಾ, ಅಂದ್ರೆ ಇದು ಸೇರಿದ್ರೆ ಎಂತ ಬೆನಿಫಿಟ್? ಅಲ್ಲ, ಅವರಿಗೆ ಗೊತ್ತಿದೆ. ಈಗ 5 ವರ್ಷ ಈಗ ಅಡ್ಮಿಷನ್ ಗೆ ಬರುವಾಗಲೇ ಹೇಳ್ತಾರೆ, ನಮ್ಗೆ ಇದು ಬೇಕು, ನಾನು NMMS ಅಂತ ಹೇಳ್ತಾರೆ. ಅದು ಗೊತ್ತಾಗಿದೆ. ಓಕೆ, ಈಗ ಇದು ಹೈಸ್ಕೂಲ್ ಲೆವೆಲ್ ನಲ್ಲಿ ಇದು ಕೋರ್ಸ್ ಮಾಡ್ತೀರಿ ನೀವು. ಮತ್ತೆ ಈಗ ಹೈಸ್ಕೂಲ್ ಆದ ತಕ್ಷಣ ಈಗ ಅದೇ ವಿದ್ಯಾರ್ಥಿ ನಿಮ್ಮಲ್ಲಿಯೇ ಕಾಲೇಜ್ ಕೂಡ ಉಂಟು, ಅಂದ್ರೆ PUC ವರೆಗೆ ಇದೆ, ಕಾಮರ್ಸ್ ಇದೆ, ಆರ್ಟ್ಸ್ ಇದೆ. ಅಲ್ಲಿ ಸಹ ಇದು ಕಂಟಿನ್ಯೂ ಆಗ್ತದಾ ಅಥವಾ ಇದು ಇಲ್ಲಿ ಮಾತ್ರ ಇರುವಂತದ್ದ? ಅಲ್ಲಿ ಅಂದ್ರೆ ಸ್ವಲ್ಪ ವಿಧಾನ ಬೇರೆ ಆಗ್ತದೆ. ಸೈನ್ಸ್ ನವರಿಗೆ ನೀಟ್ JEE ಅಂತ ಇರ್ತದೆ, ಕಾಮರ್ಸ್ ನವರಿಗೆ ಬೇರೆ ಫೌಂಡೇಶನ್ ಕೋರ್ಸ್, CPT ಇದೆಲ್ಲ ಆ ಕೋರ್ಸ್ ಆಗ್ತದೆ. ಆರ್ಟ್ಸ್ ನವರಿಗೆ ಸ್ವಲ್ಪ ರೀತಿಯಲ್ಲಿ ಮಾಡ್ತಾರೆ, ಅದನ್ನು ಕ್ವಾಲಿಟಿ ಅಂತೂ ಮೇಂಟೈನ್ ಮಾಡಿದ್ದಾರೆ. ಒಂದು ಎರಡನೇದು, ಈ ಹೈಸ್ಕೂಲ್ ಲೆವೆಲ್ ನಲ್ಲಿ ಇವರು ಇದು ಮೆಂಟಲ್ ಎಬಿಲಿಟಿ, ಯಾಕಂದ್ರೆ ಅದ್ರ ಬಗ್ಗೆ ನಾನು ಜಾಸ್ತಿ ಕೇಳುದು, ಯಾಕಂದ್ರೆ ಇದು ನನಗೆ ಭಾರಿ ಇಂಪ್ರೆಸ್ ಆಯ್ತು ಇದೊಂದು ವಿಷಯ. ಯಾಕಂದ್ರೆ ಈಗ ಅದೇ ಬೇಕಾದ ಎಲ್ರಿಗೆ, ನಾವು ಕೂಡ ಆಕ್ಚುಲಿ ಮಿಸ್ ಮಾಡಿದ್ದೇವೆ, ನಮ್ಗೆ ಸಹ ಅದು ಹೇಳ್ತಿದ್ದೆ, ಇನ್ನು ನಾವು ಸ್ವಲ್ಪ ಲೈಫ್ ಅಲ್ಲಿ ಮುಂದೆ ಹೋಗ್ತಿದ್ವ ಏನೋ ಅಂತ ಅನ್ನಿಸ್ತದೆ. ಸೊ ಅದು ಮುಂದೆ ಅವರಿಗೆ ಲೈಫ್ ಅಲ್ಲಿ ಉಪಯೋಗ ಬೀಳ್ತದಾ ಅಥವಾ ಮತ್ತೆ ಈಗ ಕೆಲವು ನೋಡಿ, ಉದಾಹರಣೆಗೆ ನಮ್ಗೆ ಈಗ ನಾನು ಹೈಸ್ಕೂಲ್ ಕಲಿಯುವಾಗ ಅಥವಾ ನಾನು ಕಾಲೇಜ್ ಕಲಿಯುವಾಗ ಬಂದದ್ದ ಕೆಲವು ವಿಷಯಗಳು ಇವತ್ತು ನನಗೆ ಅದು ರಿಲೆವೆಂಟ್ ಇಲ್ಲ ನನ್ನ ಲೈಫಿಗೆ ಅಥವಾ ನನ್ನ ಬಿಸ್ನೆಸ್ಗೆ, ಅದು ಯಾವ್ದು ಉಪಯೋಗಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಅದು ನಾವು ಮರ್ತು ಬಿಟ್ಟಿದ್ದೇವೆ. ಸರಿ, ಆದ್ರೆ ಇದು ಇದ್ದೇ ಇದೆ, ಎಲ್ಲ ಹಂತದಲ್ಲೂ ಬೇಕಾಗ್ತದೆ. ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೇವೆ, ಲ್ಯಾಟ್ರಲ್ ಥಿಂಕಿಂಗ್, ಲ್ಯಾಟ್ರಲ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಬೇರೆ ಬೇರೆ ಸೊಲ್ಯೂಷನ್ಸ್ ಇದೆ. ಈ ವಿದ್ಯಾರ್ಥಿ, ಕಲ್ತ ವಿದ್ಯಾರ್ಥಿ ಅದನ್ನೆಲ್ಲ ಯೋಚನೆ ಮಾಡ್ತಾನೆ ಎಲ್ಲ ರೀತಿಯಲ್ಲೂ. ಆಗುದಿಲ್ಲ ಅಂತ ಹೇಳುದಿಲ್ಲ, ಟ್ರೈ ಮಾಡ್ತಾನೆ. ಸೊ ಅದು ಲೈಫ್ ಅಲ್ಲಿ ಬೇಕಾಗ್ತದೆ. ಹಾಗೆ ಈ ನೆವರ್ ಗಿವ್ ಅಪ್, ಬೇರೆ ರೀತಿಯಲ್ಲಿ ನೋಡುವ ಅಂತ, ಯಾಕೆ ಆಗುದಿಲ್ಲ ನೋಡುವ, ಹೀಗೆಲ್ಲ. ಹಾಗೆ ಸೊ ಇದೀಗ ನಿಮ್ದು PUC ಹೈಸ್ಕೂಲ್ ನಂತರ PUC ಇದು ಮಾಮೂಲಿ, ಅಂದ್ರೆ ಬಾಕಿ ನಮ್ದು ಜೂನಿಯರ್ ಕಾಲೇಜಸ್ ಎಲ್ಲ ಇದ್ದ ಹಾಗೆ ಇರ್ತದೆ ಇಲ್ಲಿ. ಸೊ ಮತ್ತೆ ಈಗ PUC ಅಲ್ಲಿ ಯಾವ ಯಾವ ಕೋರ್ಸಸ್ ಉಂಟು ನಿಮ್ಮ? ನಮ್ಮಲ್ಲಿ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಕಾಮರ್ಸ್ ಮತ್ತೆ ಆರ್ಟ್ಸ್ ಇದೆ. ಸೈನ್ಸ್ ಅಲ್ಲಿ ಸೆಕ್ಷನ್ ಇದೆ, PCMB, PCMC ಹೀಗೆಲ್ಲ ಇದೆ. ಅದೆಲ್ಲ ಇದೆ. ಓಕೆ. ಕಾಮರ್ಸ್ ಅಲ್ಲೂ ಇದೆ ಹಾಗೆ ಸೆಕ್ಷನ್. ಮತ್ತೆ ಡಿಗ್ರಿದ್ದು ಯಾವ? ಇಲ್ಲ ಡಿಗ್ರಿ ಇಲ್ಲ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇರೆ ಬೇರೆ ರಾಜ್ಯದ ವಿವಿಧ ಕಡೆಗಳಿಂದ ಇಲ್ಲಿ ಇವರು ಶಿಕ್ಷಕರು ಸಹ ಬರ್ತಾರೆ, ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಇದನ್ನು ನೋಡ್ಲಿಕ್ಕೆ ಅಂತ ಹೇಳಿದ್ರಿ. ಸೊ ಅವರು ಈಗ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲಿ ಬಂದು ನೋಡಿ ಹೋಗಿ ಅಲ್ಲಿ ಇದೇ ತರ ಇಂಪ್ಲಿಮೆಂಟ್ ತುಂಬಾ ಮಾಡಿದ್ದಾರೆ. ಹಾಗೆ ಅಲ್ಲಿ ಅವರಿಗೆ ಒಂದು ಮೋಟಿವೇಶನ್ ಆಗಿದೆ. ಈಗ ನಮ್ಮಲ್ಲಿ ಮ್ಯಾಥ್ಸ್ ಲ್ಯಾಬ್ ಮಾಡಿದವರಿದ್ದಾರೆ,
ಸೈನ್ಸ್ ಲ್ಯಾಬ್ ಮಾಡಿದವರಿದ್ದಾರೆ. ಮೊನ್ನೆ ಒಂದು ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಉದ್ಘಾಟನೆಗೆ ನನ್ನನ್ನೇ ಕರೆದಿದ್ರು. ಸರ್ ನೀವೇ ನಿಮ್ಮ ಶಾಲೆ ಇನ್ಸ್ಪಿರೇಷನ್ ಅಂತ. ಅಲ್ಲಿ ತುಂಬಾ ಜನ ದೊಡ್ಡ ವ್ಯಕ್ತಿಗಳಿದ್ರು. ನನ್ನ ಹತ್ರ ಕೇಳಿದ್ದು ಅಷ್ಟೇ, ಬೇರೇನಿಲ್ಲ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಮಾಡಿದಕ್ಕೆ ಅದು ಸಂಸ್ಥೆಗೆ ಸಿಕ್ಕಿದ ಗೌರವ ಅಂತ ಭಾವಿಸಿ ಹೋದೆ ನಾನು, ನನಗಲ್ಲ. ಓಕೆ, ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗ ನನ್ಗೆ ಅನ್ನಿಸಿದ್ದನ್ನು ನಾನೊಂದು ಕೇಳ್ತೇನೆ. ಅದು ಸತ್ಯವಾ ಮಿಥ್ಯವಾ ಗೊತ್ತಿಲ್ಲ, ಯಾಕಂದ್ರೆ ನಾನೊಬ್ಬ ಶಿಕ್ಷಕನಲ್ಲ ಅಥವಾ ಇದ್ರದ್ದು ಶಿಕ್ಷಣದ ಬಗ್ಗೆ ಹೆಚ್ಚು ನಮ್ಗೇನು ನಾವು ರಿಸರ್ಚ್ ಮಾಡಲಿಲ್ಲ. ಈಗ ಕರ್ನಾಟಕದಲ್ಲಿ ಎಸ್ಪೆಷಲಿ ನಾವು ನಮ್ಮ ಲೊಕ್ಯಾಲಿಟಿಯಲ್ಲಿ ನೋಡುದಾದ್ರೆ ಈ ಪ್ರೈವೇಟಿಗೂ ಗವರ್ಮೆಂಟ್ ಒಂಥರ ಕಾಂಪಿಟಿಷನ್ ಉಂಟು. ಯಾಕಂದ್ರೆ ತುಂಬಾ ಗವರ್ಮೆಂಟ್ ಶಾಲೆಗಳು ನಮ್ಮ ಊರಿನಲ್ಲಿ ಅಂತೂ ತುಂಬಾ ಮುಚ್ತಾ ಉಂಟು. ಈಗ ಇವನ್ ಪ್ರೈಮರಿ ಇರ್ಲಿ, ಹೈಸ್ಕೂಲ್ ಇರ್ಲಿ, ಮತ್ತೆ ಊರವರ ಸಹಾಯದಿಂದ ಏನೋ ಒಂದು ಅಲ್ಲಿಂದ ಅಲ್ಲಿ ನಡೀತಾ ಉಂಟು. ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗ್ತಾ ಉಂಟು. ಹಾಗೆ ಯಾರು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ ತಕ್ಷಣ ನಾವು ಎಂತ ಎಣಿಸ್ತೇವೆ, ಈ ಪ್ರೈವೇಟ್ ಶಾಲೆಗಳದ್ದು ಬಸ್ ಬರ್ತದೆ ಮನೆಗೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ದೊಡ್ಡ ಆಟದ ಮೈದಾನ ಇರ್ತದೆ, ಮತ್ತೆ ದೊಡ್ಡ ದೊಡ್ಡ ಒಳ್ಳೆ ಪಾಶ್ ಸ್ಲ್ಯಾಬ್ ಇದ್ದು ಬಿಲ್ಡಿಂಗ್ ಇರ್ತದೆ ಅಂತ ನಾವು ಅದೇ ಥಿಂಕ್ ಮಾಡುದು. ಅಲ್ಲಿ ಒಳಗೆ ಏನುಂಟು, ಎಂತ ಕಲಿಸ್ತಾರೆ, ಲ್ಯಾಬ್ಸ್ ಉಂಟಾ ಅಥವಾ ಅವರದ್ದು ಏನಾದ್ರು ನೀವು ಹೇಳಿದಾಗ ಟಿಂಕರಿಂಗ್ ಲ್ಯಾಬ್ ಉಂಟಾ, ಅದೆಲ್ಲ ನಮ್ಗೆ ಗೊತ್ತಿರುವುದಿಲ್ಲ. ಅಂದ್ರೆ ಆಸ್ ಎ ಲೇಮ್ಯಾನ್ ನಮ್ಗೆ ಗೊತ್ತಿರುವುದಿಲ್ಲ. ಸೊ ಹಾಗೆ ನಾವು ಅದನ್ನು ನೋಡಿ ಮಾತ್ರ ಅದು ಭಾರಿ ಶಾಲೆ, ಅಲ್ಲಿ ತುಂಬಾ ಮಕ್ಕಳು ಹೋಗ್ತಾರೆ ಅಂತ ಹೇಳಿ. ಅದ್ರಿಗೆ ಇಲ್ಲಿಗೂ ಎಂತ ಡಿಫರೆನ್ಸ್ ನೀವು ಕಂಡ ಪ್ರಕಾರ? ಅಲ್ಲಿ ಸಹ ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಇರ್ತದಾ ಅಥವಾ ಗವರ್ಮೆಂಟ್ ಇದ್ದು ಸಪೋರ್ಟ್ ಇಲ್ಲಿ ಹೇಗೆ ಗವರ್ಮೆಂಟ್ ಶಾಲೆಗಳಿಗೆ? ಸರಿ, ಈಗ ನಾನು ನಮ್ಮ ಶಾಲೆಯಲ್ಲಿ ಏನಿದೆ ಮತ್ತೆ ಇವತ್ತು ಯುಗ ಹೇಗೆ ಬದಲಾಗ್ತಾ ಇದೆ ಕಾಲ, ಅದನ್ನು ಹೇಳಿ. ನಮ್ಮ ಶಾಲೆಯಲ್ಲಿ ಬಿಲ್ಡಿಂಗ್ ನೋಡ್ಲಿಕ್ಕೆ ತುಂಬಾ ಪಾಶ್ ಅಲ್ಲದಿದ್ರು, ಗಟ್ಟಿಯಾಗಿದೆ, ದೊಡ್ಡ ರೂಮ್ಗಳೆಲ್ಲ ಇದೆ. ಒಮ್ಮೆ ನೀವು ಬನ್ನಿ ನಮ್ಮ ಶಾಲೆಗೆ, ಅದೆಲ್ಲ ಇದೆ. ಮತ್ತೆ ಈ ಕಲಿಕೆಗೆ ಬೇಕಾದ ಎಲ್ಲಾ ಸಲಕರಣೆಗಳು ನಮ್ಮಲ್ಲಿದೆ ಒಂದು. ಹಾಗಾಗಿ ನಾವು ಇವತ್ತು ಕಾಲ ಹೇಗೆ ಬದಲಾಗಿದೆ ಅಂದ್ರೆ, ಮಾರ್ಕ್ ತೆಗೆದು ಜಾಬ್ ತೆಗಿತೇನೆ ಅಂತ ಹೇಳುವ ಕಾಲ ಹೋಯ್ತು. ನನ್ನ ಹತ್ರ ಸ್ಕಿಲ್ ಇದೆ ಅಂತ ಆದ್ರೆ ಜಾಬ್ ಪಡೀಲಿಕ್ಕೆ ಆಗ್ತದೆ ಇವತ್ತು. ಆ ಸ್ಕಿಲ್ ಅನ್ನು ಕಲಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಏನಂದ್ರೆ ಫೋಟೋಶಾಪ್ ಒಂದು ಸ್ಕಿಲ್. ಹೌದು, ಅದನ್ನು ನಾವು ಶನಿವಾರ ಒಬ್ರು ಬರ್ತಾರೆ, ಹಿರಿಯ ವಿದ್ಯಾರ್ಥಿ ಬಂದು ಕಲಿಸ್ತಾರೆ, ಒಂದು 10 ಮಕ್ಕಳಿಗೆ ಕಲಿತಾರೆ. ವಿಡಿಯೋ ಎಡಿಟಿಂಗ್ ಒಂದು ಸ್ಕಿಲ್. ಈ ಸ್ಕಿಲ್ ಗಳನ್ನೇ ಕಲಿಸುದು ನಾವು. ಹಾಗಂತ ಹೇಳಿ ಪಾಠವನ್ನು ಕಟ್ ಮಾಡುದಿಲ್ಲ. ಶನಿವಾರ ಮಧ್ಯಾಹ್ನ ಮೇಲೆ ಫ್ರೀ ಪೀರಿಯಡ್ ಇರುವಾಗ ಒಂದು ತರಕಾರಿ ಮಾಡ್ತೇವೆ. ತರಕಾರಿ ಮಾಡುದು ಹೇಗೆ ಅಂತ ಹೇಳಿಕೊಡ್ತೇವೆ. ರೋಬೋಟಿಕ್ಸ್ ಹೇಳಿಕೊಡ್ತೇವೆ, ಮಕ್ಕಳಿಗೆ ಕೋಡಿಂಗ್ ಹೇಳಿಕೊಡ್ತೇವೆ. ಹೀಗೆ ಅವರಿಗೆ ಗೊತ್ತುಂಟು ಹೇಗೆ ಮಾಡುದು. ಇವತ್ತು IoT ಅಂತ ಬಂದಿದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ನೀವೇನು ತಯಾರು ಮಾಡಬಹುದು, ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಅಂತ. ನೀವು ಯಾವ್ದನ್ನು ಯೂಸ್ ಮಾಡಬಹುದು, ಏನೋ ಮಾಡಬಹುದು. ಸೊ ಇವತ್ತು ಲಿಮಿಟ್ ಇಲ್ಲ. ಹಾಗಾಗಿ ಇವತ್ತು ಬರೇ ಮಾರ್ಕ್ಸ್ ನೋಡಿಕೊಂಡು, ಮಾರ್ಕ್ ಕಾರ್ಡ್ ನೋಡಿಕೊಂಡು ಜಾಬ್ ಕೊಡುವಂತ ಕಾಲ ಹೋಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತು ನಮ್ಮ ಹತ್ರ ಸ್ಕಿಲ್ ಇದೆ ಅಂತ ಆದ್ರೆ ಇವತ್ತು ಡ್ರೋನ್ ಆಪರೇಟಿಂಗ್ ಒಬ್ಬನಿಗೆ ಗೊತ್ತಿರೋ ಅವನಿಗೆ ಜಾಬ್ ಇದೆ, ಉಳಿದವರಿಗೆ ಯಾರಿಗಿಲ್ಲ. ಅವನ ಮಾರ್ಕ್ಸ್ ಕಾರ್ಡ್ ಬೇಡ, ಅವನಿಗೆ ಏನು ಬೇಡ, ಅಷ್ಟೇ. ಅಂತದ್ದು ಸ್ಕಿಲ್ ಗಳನ್ನು ನಾವು ಕಲಿಸ್ತೇವೆ. ಮತ್ತೆ ಅವೇರ್ನೆಸ್ ಕೊಡ್ತೇವೆ ಅದನ್ನು. ಈಗ ಉದಾಹರಣೆಗೆ ವೈರಿಂಗ್ ಮಾಡ್ಲಿಕ್ಕೆ ನಾವು ರಜೆಯಲ್ಲಿ ಒಂದು ಕೋರ್ಸ್ ಮಾಡ್ತೇವೆ. ವೈರಿಂಗ್ ಗೆ ಒಬ್ಬ ವೈರಿಂಗ್ ನವರು ಬರ್ತಾರೆ, ಒಂದು ವರ್ಕ್ಶಾಪ್ ಮಾಡ್ತೇವೆ, ಬೋರ್ಡ್ ಸೆಟ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇವೆ. ಸಾಧ್ಯ ಆದ್ರೆ ಅವ್ರ ರಜೆಯಲ್ಲಿ ಹೆಲ್ಪರ್ ಆಗಿ ಹೋಗ್ತಾರೆ. ಒಂದು ಇಲೆಕ್ಟ್ರಿಷಿಯನ್ ಒಬ್ಬ ರೆಡಿ ಆಗ್ತಾನೆ, ಅವನು ಮುಂದೆ ಕಾಂಟ್ರಾಕ್ಟರ್ ಆಗ್ಬೋದು, ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಡುಗೆ. ನಾವು ಇದ್ರ ಬಗ್ಗೆ ಫೋಕಸ್ ಮಾಡ್ತೇವೆ. ಹಾಗೆ ಅದಕ್ಕೆ ಹೇಳಿಕೊಡುವವರಿದ್ದಾರೆ. ನಾಟಕ ಹೇಳಿಕೊಡ್ತೇವೆ, ನಾಟಕದ ಕೌಶಲ್ಯ ಹೇಳಿಕೊಡ್ತೇವೆ. ಹಾಗೆ ಡ್ಯಾನ್ಸಿನ ಕೌಶಲ್ಯ ಹೇಳಿಕೊಡ್ತೇವೆ. ಇಂಥದ್ದೆಲ್ಲ ಮತ್ತೆ ಸ್ಪೋರ್ಟ್ಸ್ ಮಾಡ್ತೇವೆ. ಇದೀಗ ಈ ಫೆಸಿಲಿಟಿ ಎಲ್ಲ ನೀವು ಹೇಳಿಕೊಡ್ತೀರಿ. ಸೊ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಗೆ ಗವರ್ಮೆಂಟ್ ದುಡ್ಡು ಕೊಡ್ತಿಲ್ಲ? ಇಲ್ಲ, ಗವರ್ಮೆಂಟ್ ಏನು ಕೊಡುದಿಲ್ಲ. ಆದ್ರೆ ಶಾಲೆಯಿಂದ ಇದು ಇನಿಷಿಯೇಟಿವ್. ಹೌದೌದು. ಆದ್ರೆ ಏನ್ ಗೊತ್ತುಂಟ, ಗವರ್ಮೆಂಟ್ ಹಸ್ತಕ್ಷೇಪವು ಮಾಡುದಿಲ್ಲ. ನೀವು ಯಾಕೆ ಇದನ್ನು ಕಲಿಸ್ತೀರಿ ಅಂತ ನಮಗೆ ಫ್ರೀಡಮ್ ಕೊಟ್ಟಿದೆ. ಆ ಮಟ್ಟಿಗೆ ನಾನು ಶಿಕ್ಷಣ ಇಲಾಖೆಗೆ ಆಭಾರಿಯಾಗಿದ್ದೇನೆ. ಇವತ್ತು ಮ್ಯಾನೇಜ್ಮೆಂಟ್ ಆಗ್ಲಿ ಯಾರ, ನೀನ್ ಯಾಕೆ ಇದನ್ನು ಮಾಡ್ತಿ ಅಂತ ಕೇಳುದಿಲ್ಲ, ಮಾಡುದಕ್ಕೆ ಪ್ರೋತ್ಸಾಹ ಇದೆ. ಅದಕ್ಕೆ ಪೋಷಕರ ಬೆಂಬಲ ಇದೆ. ಇವತ್ತು ಆದಿತ್ಯ ಅವರ ನನ್ನ ಮಗನನ್ನು ಯಾಕೆ ಬರ್ಲಿಕ್ಕೆ ಹೇಳಿದಿರಿ ಅಂತ ಕೇಳುದಿಲ್ಲ. ಹಾಗಾಗಿ ಅದು ನನಗೆ ಒಳ್ಳೆ ಲಾಭ ಆಗಿದೆ. ಹಸ್ತಕ್ಷೇಪ ಮಾಡುದಿಲ್ಲ. ಸರಿ, ಈಗ ಯಾರಾದ್ರೂ ವಾಲಂಟಿಯರ್ಸ್ ಹೇಳಿಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅವರದ್ದೇನೋ ಅದ್ರಲ್ಲಿ ಖಂಡಿತ ಅದಕ್ಕೆ ಸಪೋರ್ಟ್ ಇದೆ. ನಮ್ಮ ಇಲಾಖೆ ತುಂಬಾ ಸಪೋರ್ಟ್ ಮಾಡಿದೆ. ಆ ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡದ ಶಿಕ್ಷಣ ಇಲಾಖೆಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಒಂದ್ ದಿವಸ ನೀವು ಇದನ್ನು ಯಾಕೆ ಕಲಿಸ್ತೀರಿ ಅಂತ ಕೇಳಿಲ್ಲ, ಅದನ್ನು ಹೇಗೆ ಕಲಿಸುದು ಅಂತ ಕೇಳಿದ್ದಾರೆ. ಅಂದ್ರೆ ಬೇರೆಯವರಿಗೆ ಇಂಪ್ರೆಸ್ ಆಗಿದೆ. ಸೊ ಈ ಥಾಟ್ ಅನ್ನು ನೀವಾಗಿಯೇ ಇದನ್ನು ಇಂಪ್ಲಿಮೆಂಟೇಶನ್ ಮಾಡಿದ್ದ ಅಥವಾ ಊರಿನವರು ಹೇಳಿದ್ದ? ಅಲ್ಲ, ಏನು ಗೊತ್ತುಂಟ, ಇದು ನಾನು ಒಬ್ಬನದ್ದೇ ಅಲ್ಲ, ಒಂದು 10 ಜನ ಸೇರಿ
ಹಾ. ಯಾರೋ ಒಬ್ರು ಒಂದು ಸಿಸ್ಕೋ ಅಂತ ಕಂಪನಿಯವರು ಬಂದ್ರು. ಅವ್ರು ಬಂದು, ಸರ್ ನೀವು ಈಗ ಫೋಟೋಶಾಪ್ ಹೇಳಿಕೊಡ್ಬೇಕು ಅಂತ ಹೇಳಿದ್ರು. ಹಾ. ಹೇಳಿಕೊಡುವ. ಹಾ. ಒಬ್ಬ ಹಿರಿಯ ವಿದ್ಯಾರ್ಥಿ ಬಂದು ಹೇಳಿದ, ನಾನು ಕೋಡಿಂಗ್ ಕಲಿಸ್ತೇನೆ ಅಂತ. ಹೇಳ್ಕೊಡು ಅಂತ ಹೇಳಿದೆ. ಇನ್ನೊಬ್ರು ಹೇಳಿದ್ರು ನಾನು ಫೋಟೋ, ಹೀಗೆ ಒಬ್ಬೊಬ್ರು ಒಂದೊಂದು ಹೇಳಿದ್ರು. ವಿನಃ ನಂದೇ ಐಡಿಯಾ ಇಲ್ಲ. ಈ ಮ್ಯಾಥ್ಸ್ ಲ್ಯಾಬ್ ಮಾಡುವಾಗ್ಲೂ ಹಾಗೆ ಫಸ್ಟ್ ಒಂದು ಗಾಡ್ರೇಜ್ ಅಲ್ಲಿ ಇತ್ತು. ಲ್ಯಾಬ್ ಮಾಡ್ಲಿಕ್ಕೆ ರೂಮ್ ಬೇಕು ಅಂತ ಆಯ್ತು. ಸರ್ ರೂಮ್ ಮಾಡಿದೆವು. ಒಬ್ರು ಐಡಿಯಾ ಕೊಟ್ರು, ಸರ್ ಇಲ್ಲಿ ಮಾಡೆಲ್ ಇಡಿ ಸೈನ್ಸ್ ಲ್ಯಾಬ್ ಮಾಡುವ ಅಂತ. ಖಂಡಿತ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅದ್ರಲ್ಲೇ ಮಾಡಿದೆ ವಿನಃ ಮೊದ್ಲು ಪ್ಲಾನ್ ಮಾಡಿ ನಾನು 10 ವರ್ಷ ನಂತರ ಹೀಗೆ ಮಾಡ್ತೇನೆ ಅಂತ ಮಾಡಿದ್ದೆ. ಒಟ್ಟಾರೆ ಒಂದು ರಫ್ ಪ್ಲಾನ್ ಬೇಕಷ್ಟೇ. ರಫ್ ಪ್ಲಾನ್ ಈ ವರ್ಷದ್ದೇನು ಅದು ದೇವರದ್ದೊಂದು ಪ್ಲಾನ್ ಬೇರೆ ಅಷ್ಟೇ. ನಾವು ಅದನ್ನು ಮಾಡ್ತಾ ಹೋದೆವು ಅಷ್ಟೇ. ಹೌದು, ಕರೆಕ್ಟ್. ಅಂದ್ರೆ ಒಂದೊಂದು ಸ್ಟೆಪ್ ಇಡುದು, ಅದು ಸರಿಯಾ ತಪ್ಪು ಮತ್ತೆ ಟುವರ್ಡ್ಸ್ ದಟ್ ಆಂಗಲ್ ಅಲ್ಲಿ ನಾವು ಹೋಗ್ತಾ ಇರ್ಬೇಕು. ಹೌದು, ಹಾಗೆ ಮಾಡಿದೆವು. ಅದ್ರಲ್ಲಿ ನಾವು ನಮ್ಗೆ ಒಂದು ತೃಪ್ತಿ ಇರುವ ಹಾಗೆ, ನಮ್ಗೆ ಸಮಾಧಾನ ಇದೆ, ನಮ್ಗೆ ಇಷ್ಟು ಮಾಡಿದ್ದೇವೆ ಅಂತ ಮಕ್ಕಳಿಗೆ ಒಂದು ಖುಷಿ ಇದೆ. ಮಕ್ಕಳು ಖುಷಿಯಲ್ಲಿ ಬರ್ತಾರೆ. ಮತ್ತೆ ಲ್ಯಾಬ್ ಗಳಿಗೆ ಗ್ರೌಂಡಿಗೆ ಓಡಿದಷ್ಟೇ ಸ್ಪೀಡ್ ಅಲ್ಲಿ ಲ್ಯಾಬ್ ಅಲ್ಲಿ ಓಡ್ತಾರೆ. ಅದು ಖುಷಿ ನಮ್ಗೆ. ಅಂದ್ರೆ ಅವರಿಗೆ ಪ್ರಾಕ್ಟಿಕಲ್ಗೆ ಬಾರಿ ಇಂಟ್ರೆಸ್ಟ್ ಬೇಕು. ಪುಸ್ತಕ ಓದೋದಕ್ಕಿಂತ ಅಲ್ಲಿ ಹೋಗಿ ಮಾಡುದು ಕೈಯಲ್ಲೆಲ್ಲ ಇಂಟ್ರೆಸ್ಟ್. ಸೊ ನಿಮ್ಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಈ ಸಾಲಿದ್ದು ಸಿಕ್ಕಿದೆ. ಆ ಪ್ರಶಸ್ತಿ ಸಿಗ್ಲಿಕ್ಕೆ ಮೂಲ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ನಿಮ್ಗೆ ಸಿಕ್ಕಿದೆ? ಅಂದ್ರೆ ಅದು ಇದ್ರಲ್ಲೇ ಅಂತ ಹೇಳಿ ಉಂಟಾ ಅಥವಾ ಓವರ್ ಆಲ್ ಹೇಗೆ? ಅದಕ್ಕೆ ಒಂದು 10-30 ಪಾಯಿಂಟ್ಸ್ಗಳಿವೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನೀವು ಹೇಗೆ ಸಪೋರ್ಟ್ ಮಾಡಿದ್ದೀರಿ, ಶಾಲೆಯಿಂದ ಹೊರಗೆ ಬಂದ ಮಕ್ಕಳಿಗೆ, ಶಾಲೆ ಬಿಟ್ಟ ಮಕ್ಕಳನ್ನು ಪುನಃ ಹೇಗೆ ತಂದಿದ್ದೀರಿ, ಏನು ಸ್ಕಿಲ್ ಅನ್ನು ಹೇಳಿಕೊಟ್ಟಿದ್ದೀರಿ, ಮತ್ತೆ ಈಗ ನಾನು ಹೇಳಿದಾಗ NMMS ಅಂತ ಸ್ಕಿಲ್ ಅನ್ನು ಹೇಗೆ ಹೇಳಿಕೊಟ್ಟಿದ್ದೀರಿ, ಮತ್ತೆ ಸಮಾಜಕ್ಕೆ ಹೇಗೆ ಅರಿವು ಕೊಟ್ಟಿದ್ದೀರಿ, ಸಮಾಜಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಹೀಗೆ ಇಂಥದ್ದೆಲ್ಲ ಪ್ಯಾರಾಮೀಟರ್ಸ್ ಇದೆ. ಅಳತೆ ತುಂಬಾ ಮಲ್ಟಿಪಲ್ ತುಂಬಾ ಮಾಡ್ತಾರೆ. ಮತ್ತದು ಶಿಕ್ಷಣ ಇಲಾಖೆ ಮೂಲಕವೇ ಹೋಗ್ತದೆ, ನಮ್ಗೆ ಗೊತ್ತಾಗುದಿಲ್ಲ, ಅನೌನ್ಸ್ ಆಗುವವರೆಗೆ ಗೊತ್ತಾಗುದಿಲ್ಲ. ಅಷ್ಟು ಅಪ್ಲಿಕೇಶನ್ ಎಲ್ಲ ಅವ್ರು ತಗೊಳ್ಳೋದಿಲ್ಲ. ಅಲ್ಲ, ಅಪ್ಲಿಕೇಶನ್ ಅಂತ ತಗೊಳ್ತಾರೆ, ಬಟ್ ಯಾರ್ದು ಸಿಕ್ಕಿದೆ, ಏನಾಗಿದೆ, ಅಪ್ಲಿಕೇಶನ್ ಏನಾಗಿದೆ ಗೊತ್ತಾಗುದಿಲ್ಲ. ಅಂದ್ರೆ ಅದು ಶಿಕ್ಷಣ ಇಲಾಖೆ ಹತ್ರವೇ ಅದ್ರದ್ದು ಹೋಗ್ತದೆ. ಅದು ಹಿಂದಿನ ದಿವಸ ನಮ್ಗೆ ಗೊತ್ತಾಗ್ತದೆ. ಹೊರಟು ಬನ್ನಿ ಅಂತ ಹೇಳುವವರೆಗೆ ಗೊತ್ತಾಗುದಿಲ್ಲ. ಹಿಂದಿನ ದಿವಸ ಮಧ್ಯಾಹ್ನವೇ ಗೊತ್ತಾಗುದು. ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಮಾಡ್ತಾರೆ. ಹಾಗಂತೇಳಿ ಅದ್ರ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾರೆ, ಅದು ನಮ್ಗೆ ಗೊತ್ತಿರುದಿಲ್ಲ. ಆ ದಿವಸ ಕೊಡ್ತಾರೆ ಪುಸ್ತಕ ಪ್ರಿಂಟ್ ಆಗಬೇಕಾದ್ರೆ 3 ದಿವಸ ಮುಂಚೆ ಆಗಿರ್ಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಮಾನ್ಯ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಶಿಕ್ಷಣ ಸಚಿವರಿಂದ ನಮ್ಗೆ ಸಿಗುವಂತ ಒಂದು ಭಾಗ್ಯ ಪ್ರಶಸ್ತಿ. ಓಕೆ, ನಿಮ್ಮ ಈಗ ಈ ಹೈಸ್ಕೂಲು ಒಂದು ನಮ್ಮ ಹಳ್ಳಿಯಲ್ಲಿ, ಅಂದ್ರೆ ತುಂಬಾ ದೊಡ್ಡ ಸಿಟಿ ಅಲ್ಲ, ಅಲ್ಲಿ ಇರುವಂತದ್ದು. ಅಲ್ಲಿ ಈಗ ನಿಮ್ದು ಸ್ಟ್ರೆಂತ್ಗೆ ಹೇಗೆ ನೀವು ವರ್ಕ್ ಮಾಡ್ತೀವಿ? ಯಾಕಂದ್ರೆ ನಮ್ಮ ಎಲ್ಲ ಕಡೆ ಸ್ಟ್ರೆಂತ್ ಕಡಿಮೆ ಆಗ್ತಾ ಉಂಟು ಗವರ್ಮೆಂಟ್ ಶಾಲೆಗಳಲ್ಲಿ. ಸೊ ಅಲ್ಲಿದ್ದು ಸ್ಟ್ರೆಂತ್ ಹೇಗೆ ಉಂಟು ನಿಮ್ದು? ಅದು ಸಹ ಕನ್ನಡ ಮೀಡಿಯಂ ಆದ್ರಿಂದ ನಮ್ಮ ಶಾಲೆಯ ಸ್ಟ್ರೆಂತ್ ನಮ್ಮ ಶಾಲೆಯ ಸ್ಟ್ರೆಂತ್. ಈ ವರ್ಷ ಅದ್ರದ್ದು ಸೀಕ್ರೆಟ್ ಏನು? ಸೀಕ್ರೆಟ್ ಎಕ್ಸ್ ಫ್ಯಾಕ್ಟರ್ ಅಂತ ಇಲ್ಲ, ಈ ಎಲ್ಲ ಆಕ್ಟಿವಿಟಿಯೇ ಮೇನ್ ಮುಖ್ಯ. ಅಂದ್ರೆ ಒಂದು NMMS 8ನೇ ಕ್ಲಾಸ್, 125 ಮಕ್ಕಳು 8th ಅಲ್ಲಿ ಇದ್ದಾರೆ, 9th ಅಲ್ಲಿ 170 ಮಕ್ಕಳು ಇದ್ದಾರೆ, 10th ಅಲ್ಲಿ 150, 424 ಮಕ್ಕಳು ಇದ್ದಾರೆ. ಹಾಗಾಗಿ ನಮ್ಗೆ ರೂಮ್ ಫುಲ್ ಆಗಿದೆ, ರೂಮ್ಗಳಿಲ್ಲ. ಅದೊಂದು ಒಳ್ಳೆ ವಿಷಯ, ಖಾಲಿ ರೂಮ್ಗಳಿಲ್ಲ. ಹಾಗೆ ಅದಕ್ಕೆ ಮೇನ್ ಕಾರಣ ಆಕ್ಟಿವಿಟಿ, ಮತ್ತೆ ವರ್ಷ ಪ್ರತಿ ಮಾಡುವಂತ ನಾವು. ಮತ್ತೆ ಈ ಮಾರ್ಕಿನ ಹಿಂದೆ ಹೋಗುದಿಲ್ಲ, ಓವರ್ ಆಲ್ ಪರ್ಸನಾಲಿಟಿ. ಹೌದು, ಓವರ್ ಆಲ್ ಪರ್ಸನಾಲಿಟಿ. ಮಾರ್ಕ್ ಬೇಕು, ಆದ್ರೆ 100 ಬರಬೇಕು ಅಂತ ಮಾಡುದಿಲ್ಲ. ಪ್ರಯತ್ನ 100%. ಸಿಕ್ಕಿದ್ರೆ ಬೋನಸ್, ಸಿಗದಿದ್ರೆ ನಾವು ಅಕ್ಸೆಪ್ಟ್ ಮಾಡಿ ಮತ್ತೆ ಆ ಸ್ಕಿಲ್ಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ವರ್ಷಕ್ಕೊಂದು 2-3 ನಾಟಕಗಳನ್ನು ಮಾಡಿಸ್ತೇವೆ. ನಾಟಕಗಳನ್ನು ನೋಡ್ತಾರೆ, ಯಕ್ಷಗಾನ ನೋಡ್ತಾರೆ ಮಕ್ಕಳು, ಅದನ್ನ ನೋಡ್ತಾರೆ, ಸ್ಪೋರ್ಟ್ಸ್ ನೋಡ್ತಾರೆ. ಈ ವರ್ಷ ಕಬಡ್ಡಿ ನಮ್ಮ ಮಕ್ಕಳು ನ್ಯಾಷನಲ್ಸ್ ಹೋಗಿದ್ರು, ಗರ್ಲ್ಸ್ ಕಬಡ್ಡಿ ಟೀಮ್ ನ್ಯಾಷನಲ್ ಸರ್ಟಿಫಿಕೇಟ್ ಸಿಕ್ಕಿದೆ. ಹೀಗೆ ಅದು ಎಲ್ಲದಕ್ಕೂ ನಾವು ಪ್ರೋತ್ಸಾಹ ಕೊಡ್ತೇವೆ, ಎಲ್ಲದಕ್ಕೂ ಆದ್ಯತೆ. ಹಾಗೆ ಅದಕ್ಕೆ ಈಗ ನೋಡಿ, ಕಬಡ್ಡಿಗೆ ಬೇಕಾದವರು ಬರ್ತಾರೆ, NMMS ಬೇಕಾದವರು ಬರ್ತಾರೆ. ಮತ್ತೆ ಈ ಸ್ಕಿಲ್ಗೆ ಇನ್ನೊಬ್ರು ಪೇರೆಂಟ್ ಬಂದಿದ್ದಾರೆ, ಅವರು ಅಮೆರಿಕದಲ್ಲಿ 8 ವರ್ಷ ಇದ್ರು, ನೆದರ್ಲ್ಯಾಂಡ್ ಅಲ್ಲಿ 2 ವರ್ಷ ಇದ್ರು. ಆಮೇಲೆ ಮಗಳನ್ನು ಸೇರಿಸಿದ್ಲು 9th. ನಾನು ಕೇಳಿದೆ ಯಾಕೆ ಅಂತ, ಅವರಿಗೆ ಕ್ಲಾರಿಟಿ ಇತ್ತು. ಅವ್ರು ಹೇಳಿದ್ರು, ಸರ್ ಮಾಧ್ಯಮ ಶಿಕ್ಷಣ ಕನ್ನಡವೇ ಆಗ್ಬೇಕು, ಮಾತೃಭಾಷೆ ಇಂಪಾರ್ಟೆನ್ಸ್. ಎರಡನೇದಂಗೆ ಮ್ಯಾಥ್ಸ್ ಸ್ಕಿಲ್ ಬೇಕು, ಅದಕ್ಕೋಸ್ಕರ ನಾನು ಈ ಶಾಲೆಗೆ ಸೇರ್ತೇನೆ ಅಂತ ಹೇಳಿ ಸೇರಿಸಿದ್ದೇನೆ. ಮೊನ್ನೆ ಕೇಳಿದೆ ಹೇಗೆ, ಆರ್ ಯು ಹ್ಯಾಪಿ ಅಂತ. ಹೌದು ಸರ್, ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರು. ನಂಗೊಂದು ಖುಷಿ ಆಯ್ತು. ಏನೋ ಒಂದು ಸಾರ್ಥಕ ಆಯ್ತು, ನಮ್ಮ ಮೇಲೆ ಇಟ್ಟ ವಿಶ್ವಾಸ ಉಳಿಸಿಕೊಂಡಿದ್ದೇವೆ ಅಂತ ಅನ್ನುವಂತ ನಮ್ಮ ಮೇಲೆ ನನ್ನ ಈಗಲೂ ನಂಬಿಕೆ. ನಾವು ಮಾತೃಭಾಷಾ ಶಿಕ್ಷಣವನ್ನು ಯಾವಾಗ ಕೊಡುವುದನ್ನು ನಿಲ್ಸಿದೆವೋ ಅಲ್ಲಿಗೆ ಒಂದು ದೇಶದಲ್ಲಿ ಒಂದು ಅಧಪತನ ಬಂದ ಹಾಗೆ. ಅದಕ್ಕೆ ನಾನೊಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಸ್ವಾತಂತ್ರ್ಯ ಬರುವ ಮೊದಲು ನಮಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಸ್ವಾತಂತ್ರ್ಯ ಬಂದ ನಂತರ ಒಂದೇ ಒಂದು ಬರಲಿಲ್ಲ, ಬಂದವರೆಲ್ಲ ಮೈಗ್ರೇಟೆಡ್. ಯಾಕೆ ಅಂತ ಹೇಳಿ ರಿಸರ್ಚ್ ಆಗಿದೆ. ಎಲ್ಲಿ ನಾವು ಮಾತೃಭಾಷೆ, ನಮ್ದು ಕನ್ನಡ ಮಾತ್ರ ಅಲ್ಲ, ಮಲಯಾಳಂ ಆಗಲಿ, ತಮಿಳು ಆಗಲಿ,
ಈ ದಕ್ಷಿಣದ ಪಂಚದ್ರಾವಿಡ ಭಾಷೆಗಳನ್ನು ನಾವು ಮಾತೃಭಾಷೆಯನ್ನು ಶಿಕ್ಷಣವನ್ನು ಬಿಟ್ಟೆವು. ಈಗ ಏನಾಗ್ತದೆ, IIT-ಗಳಲ್ಲಿ ದೊಡ್ಡ ರಿಸರ್ಚ್ ಸೆಂಟರ್ಗಳಲ್ಲಿ ಇವತ್ತು ರಿಸರ್ಚ್ಗಳು ಬರ್ತಾ ಇಲ್ಲ. ಅಧ್ಯಯನ ಮಾಡಿದ್ರೆ ಇದೇ ಉತ್ತರ, ಮಾತೃಭಾಷಾ ಶಿಕ್ಷಣ ಇಲ್ಲ ಅಂತ. ಇದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಿದೆ. ಅದಕ್ಕೆ ಈಗ ನೋಡಿ, ಬೆಂಗಾಳಿಯಲ್ಲಿ ಇಂಜಿನಿಯರಿಂಗ್ ಇದೆ, ಬೆಂಗಾಳಿಯಲ್ಲಿ ಮೆಡಿಕಲ್ ಇದೆ, ಕನ್ನಡದಲ್ಲಿ ಇಂಜಿನಿಯರಿಂಗ್ ಪುಸ್ತಕಗಳು ಬಂದಿವೆ, ಕನ್ನಡದಲ್ಲಿ ಮೆಡಿಕಲ್ ಬುಕ್ಗಳು ಬಂದಿವೆ. ಗೊತ್ತಾಗಿದೆ, ಅದು ಕನ್ನಡ ಮಾತ್ರ ಹೇಳ್ತಾ ಇಲ್ಲ ನಾನು, ತೆಲುಗು, ತಮಿಳು ಮಾತೃಭಾಷೆ. ಯಾವಾಗ ಅದು ಹೃದಯದ ಭಾಷೆ ಆಗಿರುವುದಿಲ್ವೋ ಅಲ್ಲಿವರೆಗೆ ಆ ಹೊಸತನ ಬರುವುದಿಲ್ಲ. ಅಂದ್ರೆ ಈಗ ನೀವು ಹೇಳುದು ಏನಂತ ಹೇಳಿದ್ರೆ, ಒಂದು ಇನ್ಫಾರ್ಮೇಶನ್ಗೂ ಅದು ಇವನಿಗೆ ಹೋಗಿ ಒಳಗೆ ಅರ್ಥ ಆಗುವುದಕ್ಕೂ ಡಿಫರೆನ್ಸ್ ಉಂಟು. ಈಗ ನಾನು ಇಂಗ್ಲಿಷ್ ಗೊತ್ತಿದ್ರು ಭಾಷೆ ಮತ್ತೆ ಮಾಧ್ಯಮ ಇದರಲ್ಲಿ ವ್ಯತ್ಯಾಸ ಇದೆ. ಇಂಗ್ಲಿಷ್ ಕಲಿಬೇಕು, ಹೌದೌದು, ಆದ್ರೆ ಇಂಗ್ಲಿಷ್ ಮಾಧ್ಯಮವೇ ಬೇಕು ಅಂತ ಇಲ್ಲ. ಅಲ್ಲಿ ನಾವು ಮಿಸ್ ಆಗುತ್ತೆ. ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ಕಲ್ತ್ರೆ ನಮಗೆ ಇನ್ಫಾರ್ಮೇಶನ್ ಖಂಡಿತ ಸಿಗ್ತದೆ, ಅಥವಾ ಅಂತಾರಾಷ್ಟ್ರೀಯ ಭಾಷೆ ಎರಡು. ಆದ್ರೆ ಎಲ್ಲ ಸೈನ್ಸ್ ಅನ್ನು ಕನ್ನಡವನ್ನು ಇಂಗ್ಲಿಷ್ ಅಲ್ಲಿ ಕಲಿಬೇಕಾಗಿಲ್ಲ, ಕನ್ನಡದಲ್ಲೇ ಕಲಿಯುವುದು. ಮತ್ತೆ ಆ ಭಾವನೆ ನಂದಲ್ಲ, ಇದಕ್ಕೆ ರಿಸರ್ಚ್ ಇದೆ, ನಾನು ಇದಂತೂ ಪ್ರೂವ್ ಮಾಡಬಹುದು. ಅದು ಡೇಟಾ IIT ಅಲ್ಲೂ ಮಾತಾಡುದಲ್ಲ. ಅವರು 98-99% ಅವರಲ್ಲಿ ರಿಸರ್ಚ್ ಬರ್ತಾ ಇಲ್ಲ, ಬರುವಂತದ್ದು ಕಾಪಿ ಕ್ಯಾಟ್. ಯಾಕೆ ಅಂತ ಹೇಳಿದ್ರೆ ಈ ಮಾತೃಭಾಷೆ ಲಿಂಕ್ ತಪ್ಪಿದೆ, ಹಾಗಾಗಿ ಬರ್ತಾ ಇಲ್ಲ. ಸೊ ಇಲ್ಲಿ ತಪ್ಪಿದೆ. ಅದಕ್ಕೆ UR ರಾವ್ ಒಮ್ಮೆ ಹೇಳಿದ್ರು, ಇನ್ನು ನೊಬೆಲ್ ಸದ್ಯ ಬರುವುದೂ ಇಲ್ಲ ಅಂತ. ನನ್ನ ಮಾತಲ್ಲ ಅದು, ಇಸ್ರೋ ಅಧ್ಯಕ್ಷರ ಮಾತು. ಸದ್ಯ ಬರುವುದಿಲ್ಲ ಇನ್ನು, ಯಾಕಂದ್ರೆ ನಾವು ಸೈನ್ಸ್ ಅನ್ನು ಹಿಸ್ಟ್ರಿ ಕಲಿಸಿದಾಗೆ ಕಲಿಸ್ತಾ ಇದ್ದಾರೆ, ಬರುವುದಿಲ್ಲ ಅಂತ ಶಾಪ ಕೊಟ್ಟದ್ದಲ್ಲ, ಅವ್ರು ವಾಸ್ತವ ಹೇಳಿದ್ದು. ಒಂದು ಉಂಟಲ್ಲ ಅಷ್ಟು, ನಾನಲ್ಲ, ಅದ UR ರಾವ್ ಹೇಳಿದ್ದು, ಪ್ರೊಫೆಸರ್ UR ರಾವ್. ಅದೇ ಅವ್ರು ಹೇಳಿದ್ದೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇಂಥ ಇನ್ಫಾರ್ಮೇಶನ್ಸ್ ಎಲ್ಲ ಯಾವುದೇ ಮೀಡಿಯಾದಲ್ಲಿ ಬರುದಿಲ್ಲ. ಊರೆಂತ ಅಂತ ಹೇಳಿ ದೊಡ್ಡ ವಿಷಯ, ಟ್ರಂಪ್ ಅಂತ ಹೇಳಿದ ಇಂಥದ್ದೇ ಬರ್ತದೆ ಬಿಟ್ರೆ ಅಲ್ಲ, ಜನರಲಿ ಮಾತಾಡುದು. ಸೊ ಇಂಥದ್ದು ನಮ್ಗೆ ನಮ್ಮ ಡೇ ಟು ಡೇ ಲೈಫಿಗೆ ಅಗತ್ಯ ಇರುವಂತಹ ವಿಷಯಗಳು ಯಾವುದೇ ಮೀಡಿಯಾದಲ್ಲಿ ಬರುದಿಲ್ಲ. ಇದು ಎಲ್ಲ ಇನ್ನೂ ಗ್ಲೋಬಲ್ ಎಕ್ಸಾಂಪಲ್ ಕೊಡುತ್ತಾರೆ. ಇವತ್ತು ಇಸ್ರೇಲ್ ಅಲ್ಲಿ ಒಂದು ಭಾಷೆ ಇತ್ತು, ಹೀಬ್ರು ಅಂತ, ಅದು ಕಳೆದು ಹೋಗಿತ್ತು. ಆದ್ರೆ ಒಬ್ಬ ಮನುಷ್ಯ ಅದನ್ನು ಪುನಃ ಸೃಷ್ಟಿ ಮಾಡಿ ಸಂಶೋಧನೆ ಮಾಡಿ ಇವತ್ತು ಆ ಭಾಷೆಯಲ್ಲಿ ಕೋಡಿಂಗ್ ಬರೀತಾರೆ. ಇವತ್ತು ಟಾಪ್ 100 ಯೂನಿವರ್ಸಿಟಿಯಲ್ಲಿ 20 ಯೂನಿವರ್ಸಿಟಿ ಅವರೇ. ಈ ಕೊರಿಯಾದವರು ಅವರ ಮಾತೃಭಾಷೆ ಬಿಡ್ಲಿಲ್ಲ, ಚೀನಾದವರು ಅವರ ಮಾತೃಭಾಷೆ ಬಿಡ್ಲಿಲ್ಲ, ಜರ್ಮನ್ ಅವರ ಮಾತೃಭಾಷೆ ಬಿಡ್ಲಿಲ್ಲ, ಅಮೆರಿಕದವರು ಹೇಗೂ ಬಿಡ್ಲಿಲ್ಲ. ಎಲ್ಲಿ ಮಾತೃಭಾಷೆ ಬಿಡ್ಲಿಲ್ಲೋ ಅವರೆಲ್ಲ ಮುಂದುವರೆದ ರಾಷ್ಟ್ರ. ಚೀನಾ ಬಿಡ್ಲೇ ಇಲ್ಲ, ಅವರು ಖರ್ಚಿಗೆ ತಕ್ಕ ಮಾತ್ರ ಬೇರೆ ಭಾಷೆ ಮಾತಾಡ್ತಾರೆ. ಅನುವಾದಕರನ್ನು ಇಟ್ಕೊಂಡು ಹೋಗ್ತಾರೆ. ದೀಸ್ ಆರ್ ಪ್ರೂವನ್ ರಿಸಲ್ಟ್ಸ್. ಅವರು ಇಂಗ್ಲಿಷ್ ಕಲಿಲಿಕ್ಕೆ ಹೋಗುದಿಲ್ಲ, ಅಂದ್ರೆ ಆ ರೀತಿ ಉಂಟು. ಅಥವಾ ಕಲಿತಾರೆ ಖರ್ಚಿಗೆ ತಕ್ಕ, ಉಪ್ಪಿನಕಾಯಿ ಅನ್ನ ಅರ್ಥ ಆಗುವಷ್ಟು. ಈಗ ಹೆಚ್ಚಾಗಿ ಎಲ್ರು ಒಂದು ಶಾಲೆ ಅಂತ ಹೇಳಿದ ತಕ್ಷಣ ಅಲ್ಲಿದ್ದು ರಿಸಲ್ಟಿನ ಬಗ್ಗೆ ಹೆಚ್ಚು ಎಲ್ಲರದ್ದು ಗಮನ. ಎಷ್ಟು ರಿಸಲ್ಟ್, 100% ರಿಸಲ್ಟ್, ಸೊ ಈ ರೀತಿ ಇರ್ತದೆ. ಸೊ ನಿಮ್ಮ ಶಾಲೆದು ರಿಸಲ್ಟ್ ಇದ್ದು ಟ್ರ್ಯಾಕ್ ರೆಕಾರ್ಡ್ ಹೇಗೆ? ಸರಿ, ಇದೊಂದು ಒಳ್ಳೆ ಪ್ರಶ್ನೆ, ನಾನು ಆನ್ಸರ್ ಮಾಡಲೇಬೇಕು. ನಾವು ರಿಸಲ್ಟ್ ಯಾವಾಗಲೂ 95ರಿಂದ 100ರ ನಡುವೆ ಇರ್ತದೆ. ನಮ್ಮಲ್ಲಿ 100-150 ಮಕ್ಕಳು ಎಕ್ಸಾಮಿಗೆ ಕೂತ್ಕೊಳ್ತಾರೆ. ಹಾಗಾಗಿ ನಾವು ಅದನ್ನು 100%ಗೆ 100% ಟ್ರೈ ಮಾಡ್ತೇವೆ. 1-2 ಮಿಸ್ ಆಗ್ತದೆ, 1-2 ಸಬ್ಜೆಕ್ಟ್ ಅಲ್ಲಿ. ಆದ್ರೆ ಆ ವಿದ್ಯಾರ್ಥಿಗೆ ಏನು ಅಂತ ನಾನೊಂದು ಘಟನೆ ಹೇಳಲೇಬೇಕು. ಒಂದು 2-3 ವರ್ಷದ ಹಿಂದೆ ನಮ್ಮ 10th ಅಲ್ಲಿ 162 ಮಕ್ಕಳಿದ್ರು. ಒಬ್ಬ ಹುಡುಗ ಫೈಲ್ ಆದ, ಅದು 1-2 ಸಬ್ಜೆಕ್ಟ್ ಅಲ್ಲಿ. ಬಾಕಿ ಎಲ್ಲರೂ ಪಾಸ್ ಆದ್ರು. ಸುಮಾರು ಜನ ಫೋನ್ ಮಾಡಿ ನಂಗೆ ಅವ ಏನ್ ಸರ್ ಫೈಲ್ ಆದ್ದು, ಅವೊಂದು ಪಾಸ್ ಆಗ್ತೀರಿ 100%. ಎಲ್ಲರದ್ದು ಪ್ರೆಷರ್. ನಾನು ಭಿನ್ನವಾಗಿ ಯೋಚನೆ ಮಾಡಿದೆ, ಅವನ ಪರಿಸ್ಥಿತಿ ಹೇಗಿರ್ಬೋದು. ಅದಕ್ಕೆ ಅವನ ಮನೆಗೆ ಹೋದೆ. ನಾನು ಮನೆಗೆ ಹೋಗುವಾಗ ನಂಗೆ ಆಶ್ಚರ್ಯಕಾರಿತ್ತು. ಆ ಹುಡುಗ ನಾನು ಹೋಗುವಾಗ್ಲೇ ಮನೇಲಿ ಯಾರು ಇರ್ಲಿಲ್ಲ. ಮನೆಗೆ ಹೋದ ಕೂಡಲೇ ಇಲ್ಲ, ಏನು ಇಲ್ಲ. ನಾನು ಹೋದ ಕಡೆ ನನ್ನ ಕಾರು ನೋಡಿ ಅವನಿಗೆ ಗೊತ್ತಾಯ್ತು. ನೋಡಿ ನಂಗೆ ಒಂದು ಬೊಂಡ ಕೊಟ್ಟ. ಬೊಂಡ ಕೆತ್ತಿ ಹೇಳಿದ, ಸರ್ ತಲೆ ಬಿಸಿ ಮಾಡ್ಬೇಡಿ, ನಾನು ನೆಕ್ಸ್ಟ್ ಪಾಸ್ ಆಗ್ತೇನೆ. ನಾನೇ ಹೇಳ್ಬೇಕಾದ ಮಾತನ್ನು ಆ ಹುಡುಗ ನನಗೆ ಹೇಳಿದ. ಇದಕ್ಕಿಂತ ನನಗೆ ಒಂದು ಅಂದ್ರೆ ಲೈಫ್ ಸ್ಕಿಲ್. ಈಗ ಫೈಲ್ ಆದ ಕೂಡಲೇ ಎಂಡ್ ಆಗುದಿಲ್ಲ, ಫೈಲ್ ಆದ ಕೂಡಲೇ ಇನ್ನೂ ಅವಕಾಶ ಇದೆ. ಹಾಗೆ ಫೈಲ್ ಆಗ್ಬೇಕು ಅಂತ ಹೇಳುದಲ್ಲ, ಪ್ರಯತ್ನ 100%. ಅದೊಂದು ಪ್ರಾಫಿಟ್ ತಿಳ್ಕೊಂಡೆ ನಾನು. ಹಾಗೆ ಅದು ನನಗೆ ಇನ್ನೂ ನೆನ್ಪೊಳಿಯುವಂತ ಯಾವತ್ತೂ ಮರೀಲಿಲ್ಲ ಆ ಹುಡುಗ. ನಾನು ಆ ಹುಡುಗ ಏನಾದ್ರು ದೊಡ್ಡ ವ್ಯಕ್ತಿ ಆಗ್ತಾನೆ, ಖಂಡಿತ ಚೆನ್ನಾಗಿ ಬದುಕ್ತಾನೆ. ಹಾಗೆ ಅದೊಂದು ಅಂಥದ್ದು ತುಂಬಾ ಸಿಗ್ತದೆ. ಇನ್ನೊಬ್ಳು ಅದೇ ವರ್ಷದ ಬ್ಯಾಚ್ ಅಲ್ಲಿ, ಅದರ ಹಿಂದಿನ ವರ್ಷದ ಬ್ಯಾಚ್ ಅಲ್ಲಿ ತಂದೆ ತೀರಿ ಹೋಗಿದ್ದಾರೆ. ಡೆತ್ ಆಗಿದೆ 2 ಗಂಟೆಗೆ. ಮರುದಿವಸ ಒಳ್ಳೆ ಎಕ್ಸಾಮ್ ಬರಿಬೇಕು. ಸೊ ಮಕ್ಳು ಹೇಳಿದ್ರು, ಸರ್ ತಂದೆ ತೀರಿ ಹೋಗಿದ್ದಾರೆ, ನಾವು ಹೋಗಿ ಕರ್ಕೊಂಡು ಬರುವ ಅಂತ. ನಾನು ಹೊರಟೆ ಮಕ್ಕಳೊಟ್ಟಿಗೆ. ಅಲ್ಲಿ ಹೋಗಿ ನೋಡುವಾಗ ಯಾರಲ್ಲಿ ಕಳಿಸಿ ಅಂತ ಹೇಳುದು, ಯಾರು ಮಾತಾಡುದಿಲ್ಲ. ಹೋಗಿ ಕಳಿಸಿ ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಹೇಗಿದೆ. ಯಾರೋ ಒಬ್ರು ಎಜುಕೇಟೆಡ್ ಕಂಡ್ರು, ಅವ್ರ ಹತ್ರ ಹೋಗಿ ಹೇಳಿದೆ, ಪಬ್ಲಿಕ್ ಪರೀಕ್ಷೆ ಉಂಟು ಮಗಳಿಗೆ,
ಹೌದು ಪಾಸ್ ಮಾಡೋದು ನೀವಲ್ಲ ಸರ್, ನೀವು ಅಲ್ವಾ, ಹಾ. ನಾನು ಕಳಿಸ್ತೇನೆ ಅಂತ ಹೇಳಿದ್ರು. ಓಹೋ, ಕೂಡ್ಲೆ ಹೊರಟ್ಲು, ಹುಡುಗಿ ಬಂದ್ಲು. ಓಹೋ, ಅವಳು ಹಿಂದಿನ ದಿವಸ ಊಟ ಮಾಡ್ಲಿಲ್ಲ, ಓಹೋ, ಮರುದಿವಸ ಅದನ್ನ ಎಕ್ಸಾಮ್ ಬರ್ದು ನಂಗೆ ಇನ್ನೂ ನೆನಪಿದೆ 59 ಮಾರ್ಕ್ ತೆಗ್ದಾಳು. ಓಹೋ, ಮತ್ತೆ ಮನೆಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಓಹೋ, ಮತ್ತೆ ಊಟ ಮಾಡಿದ್ದವಳು. ಓಹೋ. ಅವಳು ಇತ್ತೀಚೆಗೆ ಸಿಕ್ಕಿದ್ಲು, ಓಡಿ ಬಂದ್ಲು ಬಸ್ ಹತ್ರ. ಸರ್ ನಾನು ಗೊತ್ತಾಯ್ತಾ ಅಂತ. ನಂಗೆ ಗೊತ್ತಾಗ್ಲಿಲ್ಲ ಅಂತ. ಹಾ, ಹಾ, ನಾನು ಆ ಹುಡುಗಿ ಹಾ, ಹಾ, ನನಗೆ MBA ಮಾಡ್ತಾ ಇದ್ದೇನೆ ಅಂತ. ಓ. ಇನ್ನೊಂದು ಹೊಟ್ಟೆ ತುಂಬಿದಾಗ ಆಯ್ತು. ಹಾಗೆ ಓ, ಅಂತದ್ದು ತುಂಬಾ ಇದೆ ಚೆರಿಶಿಂಗ್ ಹೌದು, ಮೂಮೆಂಟ್. ಹೌದು. ಹೌದು, ಅದೆಲ್ಲ ನಂಗೆ ಹೆಚ್ಚು ಸಮಾಧಾನ, correct, correct. ತೃಪ್ತಿ ಕೊಡುವಂತ ಹೌದು, ಏನೋ ಒಂದು ನಾನು ಮಾಡಿದ ಕೆಲಸ. ಹೌದು, ಹೌದು. ಅದು ನಮ್ಗೆ ರೋಮಾಂಚನ ಆಗ್ತದೆ ಕೇಳುವಾಗ. ಹೌದು, correct. ಮತ್ತೆ ಇದು ಈಗ ನಿಮ್ಮ ಅಭಿಪ್ರಾಯದಲ್ಲಿ ಈಗ ಅದು ಆ ಮಾರ್ಕ್ ಅಥವಾ ಫೇಲ್ ಆದದ್ದನ್ನು ಎಕ್ಸೆಪ್ಟ್ ಮಾಡುದುಂಟಲ್ಲ, ಯಾವ ರೀತಿ ಒಬ್ಬ ವಿದ್ಯಾರ್ಥಿ ತಗೊಳ್ತಾನೆ ಅನ್ನೋದಕ್ಕೆ ಅವರ ಮನೆದ್ದು ಕಲ್ಚರ್ ಕೂಡ ಒಂದು ಖಂಡಿತ ಸಾಧ್ಯ ಖಂಡಿತ ಉಂಟಾ ಖಂಡಿತ. ಅಂತ. ಅಂದ್ರೆ ಅವರಿಗೆ ಪ್ರೆಷರ್ ಒಂದು ಹಾಕಬಾರ್ದು ತುಂಬಾ. ಪ್ರೆಷರ್ ಅಂದ್ರೆ ಓದ್ಲಿಕ್ಕೆ ಕಲೀಲಿಕ್ಕೆ ಹಾಕ್ಬೇಕು, ಆದ್ರೆ ಪರೀಕ್ಷೆ ದಿವಸ ಮೈಂಡ್ ಸೆಟ್ ಅವರದು ಪಾಸಿಟಿವ್ ಆಗಿರ್ಬೇಕು. Okay. ಮತ್ತೆ ಏನ್ ಬೇಕಿರೋ ರಿಸಲ್ಟ್ ಬರ್ಲಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಗೊತ್ತಿರ್ಬೇಕು. Okay. ಮತ್ತೆ ಇನ್ನೊಂದು, ಈ ರಿಸಲ್ಟೇ ಅಂತಿಮ ಅಲ್ಲ ಅಂತ ಗೊತ್ತಿರಬೇಕು. ಇದು 1 ವರ್ಷದ ಒಂದು ಇದು ರಿಸಲ್ಟ್. ಒಂದು ಘಟ್ಟ. ಈ ವರ್ಷ ಹಾ, ಈಗ ಅಷ್ಟೇ, ನಾವು ಫಸಲು ನೋಡಿದಾಗ Correct, correct. ಅಡಿಕೆದು ಈ ವರ್ಷ ಹೇಗೆ ಈ ವರ್ಷ, ಫಸಲು, ಹೌದು, ಈ ವರ್ಷ ಕೊಳೆ ರೋಗ ಜಾಸ್ತಿ ಹಾಗಂತ ಹೇಳಿ ಮುಗಿಲಿಲ್ಲ. ಹೌದು. ನೆಕ್ಸ್ಟ್ ಪ್ರತಿ ಇಯರ್ ವರ್ಷ ಫಸಲು ಉಂಟು. ಹಾಗೆ ಪ್ರತಿ ವರ್ಷ ಅಥವಾ ಏನ್ ಮಾಡ್ಬೋದು, ನಾವು ಎಲ್ಲಿ ತಪ್ಪಿದ್ದೇವೆ ಹ್ಮ್. ಅದನ್ನು ಸರಿ ಮಾಡ್ಕೊಳ್ಳಿ. ಎಷ್ಟು ಮದ್ದು ಜಾಸ್ತಿ ಹೊಡಿಬೇಕು. Correct, ಹಾಗೆ. correct. ಅಷ್ಟೇ. So, ಹಾ. ಅಂದ್ರೆ ಅದೇ ಮನೆಯವರ ಒಂದು ಕಲ್ಚರ್ ಕೂಡ ಹೌದು. ಸಂಸ್ಕಾರ ಕೂಡ ಮತ್ತೆ ಈಗ ಇದರಲ್ಲಿ- ಮಾರ್ಕ್ಸ್ ಕಾರ್ಡ್ ಬೇಕಾಗುದು, 10th ಮಾರ್ಕ್ಸ್ ಕಾರ್ಡ್. ನೀವೆಲ್ಲ ಯೋಚನೆ ಮಾಡಿ, ನೀವು ಎಷ್ಟೆಲ್ಲ ಯೂಸ್ ಮಾಡಿದಿರಿ. ಹ್ಮ್. ಒಂದು ಪಾಸ್ಪೋರ್ಟ್ಗೆ ಕೊಂಡೋಗ್ಲಿಕ್ಕೆ, ಹೌದು, ಹೌದು. ಇನ್ನೊಂದು LICಗೆ ಕೊಡ್ಲಿಕ್ಕೆ, ಹೌದು. ಈಗ ಹೇಗೆ 2-3 ವಿನಃ ಹೌದು, ಅಷ್ಟೇ. ಮತ್ತೆ ಯಾವ್ದಕ್ಕೂ ಬೇಕಾಗುದು. ಅದು ನಿಮ್ಗೆ ಒಂದು ನಾನು ಒಂದು ಸ್ವಾರಸ್ಯಕರ ಘಟನೆ ಹೇಳ್ತೇನೆ. ಈಗ ಇತ್ತೀಚೆಗೆ ಮೊನ್ನೆ ಒಂದು 15-20 ದಿವಸದ ಹಿಂದೆ ಆದಂತದ್ದು. ನಮ್ದೇ ಒಂದು SSLC ಮಾರ್ಕ್ಸ್ ಕಾರ್ಡ್ ಸಿಗ್ತಾ ಇಲ್ಲ, ಎಲ್ಲಿ ಉಂಟು ಅಂತ ಗೊತ್ತಿಲ್ಲ. ಮತ್ತೆ ನಾವು ಹುಡುಕುವ ಅಂದ್ರೆ ಇಷ್ಟವರೆಗೆ ನೀವು ಉಪಯೋಗಕ್ಕೆ ಬೀಳಲಿಲ್ಲ. ಅದು ನಮ್ಗೆ ಪಾಸ್ಪೋರ್ಟ್ಗೆ ಯಾವ್ದಕ್ಕೆ ಒಂದು ಬೇಕಾಯ್ತದ, ಒರಿಜಿನಲೇ ಬೇಕು ಅಂತ ಹೇಳಿದ್ರು. ಹೋಗಿ ಎಲ್ಲ ಹುಡುಕುವಾಗ PUC ಯಲ್ಲಿ ಕೊಟ್ಟದ್ದು ಭುವನೇಂದ್ರ ಕಾಲೇಜಲ್ಲೇ ಉಂಟು. ಅವ್ರಿಗೆ ಇಷ್ಟು ವರ್ಷ ನಾನು ಎಂತ ಮಾಡ್ತಾ ಇದ್ರಿ ಅಂತ ನಾನು ಹೇಳಿದೆ, ಅದು PUC ಯಲ್ಲಿ ಬಿಟ್ಟು ಓಡಿದವ ಮತ್ತೆ ಬರ್ಲೇ ಇಲ್ಲ ಈಚೆ ಅಂತ. ಹೌದು. So ಹಾಗೆ ನೀವು ಅದು ನಮ್ಗೆ ಉಪಯೋಗಕ್ಕೆ ಬೀಳುದಿಲ್ಲ. ಒಂದು 2-3 ಸಂದರ್ಭ ಬಿಟ್ರೆ ಹೌದು. ಬೇರೆ ಸಂದರ್ಭಗಳಿಲ್ಲ. Correct. ಹಾಗಂತೇಳಿ ಅದು SLC ವರೆಗಿನ ಕಲಿಕೆ, ಆ ಚಿಕ್ಕ ಏಜ್ ಅಲ್ಲಿ ಕಲಿಯುವಂತಹ ಜ್ಞಾನ ಅದು ಲೈಫಿಗೆ ಬೇಕಾಗ್ತದೆ ಎಂಬ ದೃಷ್ಟಿಯಿಂದ Very important. ಆ ನಾಲೆಜ್ ಇಂಪಾರ್ಟೆಂಟ್, ಮಾರ್ಕ್ ಇಂಪಾರ್ಟೆಂಟ್ ಅಲ್ಲ. Correct, correct. ಅಷ್ಟೇ, ನಾಲೆಜ್ ಇಂಪಾರ್ಟೆಂಟ್. Knowledge important. ಈ KSC ಗೆ ಸಿಲೆಬಸ್ ಯಾವ್ದು ಅಂತ ಹೇಳಿದ್ರೆ ಹೈಸ್ಕೂಲ್ ಸಿಲೆಬಸ್, ಹೌದು. IAS ಸಿಲೆಬಸ್ ಹೈಸ್ಕೂಲ್ ಸಿಲೆಬಸ್. High school syllabus. ಅದಕ್ಕೋಸ್ಕರ ಇಂಪಾರ್ಟೆಂಟ್, ಹೌದು. ವಿನಃ ಬೇರೆ ಯಾವ್ದಕ್ಕಲ್ಲ. ಮತ್ತೊಂದು ಕ್ವಶನ್, ಈಗ ಈಗಿನ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ನಾವು ಹೇಳುದು ಈಗ ಜನರಲಿ ನಾವು ಮಾತಾಡುವಾಗ ಏನಾಗ್ತದೆ, ಉದಾಸೀನ ಜಾಸ್ತಿ, ಕಾಮಚೋರಿ, ಅವರು ಕಲಿಯುವುದಿಲ್ಲ, ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಪ್ರೋ ಆಕ್ಟಿವ್ ಇಲ್ಲ. ಸೊ ಹೀಗೆಲ್ಲ ನಾವು ಒಂದು ಕಂಪ್ಲೇಂಟ್ ಮಾಡ್ತೇವೆ. ಈಗ ನೀವು ನಿಮ್ದು ಈಗ ಹೈಸ್ಕೂಲು ಮತ್ತೆ ನೀವು ಈಗ ಇದು ಕೂಡ ನೋಡ್ತೀರಿ ಅಲ್ವಾ, PUC ಕೂಡ ಒಂದು ಕ್ಲೋಸ್ಲಿ ನೀವು ವಾಚ್ ಮಾಡ್ತೀರಿ. ಸೊ ಆ ಡಿಫರೆನ್ಸ್ ಉಂಟಾ, ಅಥವಾ ಈಗಿನ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಬ್ರಿಲಿಯಂಟ್ ಇದ್ದಾರೆ, ಅಷ್ಟೇ ಪ್ರೊಆಕ್ಟಿವ್ ಇದ್ದಾರೆ, ನಾವು ಕೊಡುವ ಶಿಕ್ಷಣ ಮತ್ತೆ ಆ ಕೊಡುವ ಸಂಸ್ಕಾರದಲ್ಲಿ ಮಾತ್ರ ಚೇಂಜಸ್ ಇದ್ದದ್ರಿಂದ ಅದು ಇಫೆಕ್ಟ್ ಅಂತ ಹೇಳಿ ನೀವು ಹೇಳ್ತೀರಾ, ಹೇಗೆ? ನನಗೆ ಗೊತ್ತಿದ್ದ ಹಾಗೆ ವಿದ್ಯಾರ್ಥಿಗಳು, ಸಂಶೋಧನೆ ಹೇಳ್ತದೆ ಕಳೆದ 20 ವರ್ಷದಲ್ಲಿ ವಿದ್ಯಾರ್ಥಿಗಳ IQ 10% ಹೆಚ್ಚಾಗಿದಂತೆ, ಡೌನ್ ದ ಲೈನ್ ಜಾಸ್ತಿ ಆಗಿದೆ. ರಿಸರ್ಚ್ ಹೇಳುದು, ನಾನಲ್ಲ. ಮಕ್ಕಳಲ್ಲಿ ಇವತ್ತು ಬುದ್ಧಿವಂತಿಕೆ ಜಾಸ್ತಿ ಇದೆ, ಕ್ಲಾರಿಟಿ ಜಾಸ್ತಿ ಇದೆ. ನಾನು ಚಿಕ್ಕದಾಗಿ ಹೇಳ್ತೇನೆ, 8ನೇ ಕ್ಲಾಸ್ ಹುಡುಗಿ ಮೊನ್ನೆೊಬ್ಳು ಬಂದು, ಸರ್ ಪುರಾತನ ಶಾಸ್ತ್ರ ಅಂದ್ರೆ ಎಂತ, ಆರ್ಕಿಯಾಲಜಿ ಅಂದ್ರೆ ಏನು ಅಂತ ಕೇಳಿದ್ರು. ನಾನಿಲ್ಲಿ ಸ್ಪೆಲ್ಲಿಂಗ್ ತಪ್ಪಿರ್ಬೇಕು ಅಂತ ಅನ್ಕೊಂಡು ಕನ್ನಡದಲ್ಲಿ ಏನು ಹೇಳ್ತಾರೆ ಕೇಳಿದೆ, ಪುರಾತನ ಶಾಸ್ತ್ರ, ಅದನ್ನ ನಂಗೆ ಕಲಿಬೇಕು ಅಂತ. ನನಗೆ ಸತ್ಯ ಆದ್ರೆ ಈ ಯೋಚನೆ 8ನೇಯಲ್ಲಿ ಬರ್ಲಿಲ್ಲ. ಇದಕ್ಕೆ ಇಷ್ಟು ಚೆನ್ನಾಗಿ ಆರ್ಕಿಯಾಲಜಿ ಅಂದ್ರೆ ಏನು ಮತ್ತೆ ಕೇಳಿದೆ ನಾನು, ಏನದು, ಎಲ್ಲಿ ಕೇಳಿದಿ, ಮತ್ತೆ ಕೇಳಿದ್ದು ಏನು ಕಲಿಬೇಕು ಅಂತ. ನಾನು ಹೇಳಿದೆ ಪಾಳಿ ಭಾಷೆ, ಹಳೆಗನ್ನಡ ಇದೆಲ್ಲ ಕಲಿಬೇಕು ಅಂತ ಹೇಳಿದೆ. ನಾನು ಪಾಳಿ ಭಾಷೆ ಕಲಿತಾ ಇದ್ದೇನೆ ಸರ್ ಹೇಳಿದ್ರು. ಆದಿಂದ ಒಳಗೆ ಬರ್ತದೆ. ಎಲ್ಲಿ ಕೇಳಿದ್ರೆ ಯೂಟ್ಯೂಬ್ ನೋಡಿ ಕಲ್ತಿದ್ದಾಳೆ, ಮರುದಿವಸ ಬರ್ದ್ಲು. ನೋಡಿ, ಈ ರೀತಿಯ ಥಿಂಕಿಂಗ್ ಇರುವ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಫೋಕಸ್ ಇದೆ. ವಿದ್ಯಾರ್ಥಿಗಳು ಹಾಳಾಗಿದ್ದಾರೆ ಅಂತ ನಾನು ಖಂಡಿತ ಹೇಳುದು, ಬದಲಾಗಿದ್ದಾರೆ ಅಂತ ಅಂದ್ರೆ ಆಪ್ಷನ್ಸ್ ಜಾಸ್ತಿ ಆಗಿದೆ ಇವತ್ತು, ಅವಕಾಶಗಳು ಜಾಸ್ತಿ ಆಗಿದೆ ಇವತ್ತು. ಯೂಟ್ಯೂಬ್ ನೋಡಿ ಕಲಿತಾರೆ, ಬೇರೆ ಬೇರೆ ಮೀಡಿಯಂ ನಲ್ಲಿ ಕಲಿತಾರೆ, ಅವಕಾಶಗಳು ಉಂಟು. ಹಾಗಾಗಿ ಚಂಚಲತೆ ಇರ್ಬೋದು, ಹಾಗಂತೇಳಿ ಗೈಡ್ ಮಾಡಿದ್ರೆ ಕೇಳ್ತಾರೆ. ಮತ್ತೆ ಅವರಿಗೆ ಪ್ರೀತಿಯ ಕೊರತೆ ಇದೆ, ನಂಗೆ ಗೊತ್ತಿದ್ದ ಹಾಗೆ. ಅವರ ಮಾತು ಕೇಳುದಿಲ್ಲ ಯಾರು, ಅವರನ್ನು ನೋಡ್ಕೊಳ್ಳೋರಿಲ್ಲ. ಈ ಬೇಸರ ಆಗ್ತದೆ, ಈ ಐಡೆಂಟಿಟಿ ಕ್ರೈಸಿಸ್ ಇದು ಕಾಡ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಅಂತ ಕಾಣ್ತಾ ನಂಗೆ. ಯಾಕಂದ್ರೆ ಈ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಅವರನ್ನು ನೋಡಿಕೊಳ್ಳಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಓಕೆ, ಈಗ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಇವನ್ ನಮ್ಗೆ ಕೂಡ ದೊಡ್ಡ ಡಿಸ್ಟ್ರಾಕ್ಷನ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಮತ್ತೆ ಈ ಮೊಬೈಲ್ ಫೋನ್.
ಸೊ ಇದ್ರದ್ದು ಇಂಪ್ಯಾಕ್ಟ್ ಮಕ್ಕಳ ಮೇಲೆ ಹೇಗೆ ಅಂತ ಹೇಳಿ ತುಂಬಾ ಆಗಿದೆ. ಇವತ್ತು ಮಕ್ಕಳು ಒಂಥರ ಹೇಳುದಾರೆ ಲಕ್ಕಿ ಅಂತ ಹೇಳ್ಬೇಕಾ, ಅವರು ಪಾಪ ಶಾಪಗ್ರಸ್ತರು ಅಂತ ಹೇಳುದಾ ಅಂತ ಬೇಜಾರಾಗ್ತದೆ. ಒಂದ್ ದೃಷ್ಟಿಯಲ್ಲಿ ಹೌದು, ಒಂದು ಸೂಪರ್ಫಿಷಿಯಲ್ ಆಗಿ ನೋಡಿದಾಗ ಅವ್ರು ತುಂಬಾ ಲಕ್ಕಿ ಎಲ್ಲ ಇದೆ ಅವ್ರ ಹತ್ರ. ಆದ್ರೆ ಪ್ರಪಂಚ ಆದ್ರೆ ದುನಿಯಾ ಮುಟ್ಟಿ ಮೇಲೆ. ಆದ್ರೆ ದೊಡ್ಡ ಸಮಸ್ಯೆ ಅಂದ್ರೆ ಅವರ ಮಾತನ್ನು ಕೇಳುವರಿಲ್ಲ. ಇವತ್ತು ಏನಾಗಿದೆ ಅಂದ್ರೆ ಮಕ್ಕಳ ಭಾವನೆಯನ್ನು ಕೇಳಲಿಕ್ಕೆ ನಾನು ಕೆಲವು ಪೋಷಕರನ್ನು ಹೊರತುಪಡಿಸಿ ಕೇಳಲಿಕ್ಕೆ ಇವತ್ತು ಟೈಮ್ ಇಲ್ಲ. ಯಜಮಾನಿಗೆ ಪುರ್ಸೋತಿಲ್ಲ, ಮನೆಯ ಅಮ್ಮನಿಗೂ ಪುರ್ಸೋತಿಲ್ಲ. ಹಾಗಾಗಿ ಅವರ ಮಾತು ಕೇಳಲಿಕ್ಕೆ 1/4 ಗಂಟೆಯೂ ಪುರ್ಸೋತಿಲ್ಲ. ಲಿಸನಿಂಗ್ ಎಂಬುದು ಪ್ಯಾಸಿವ್ ಲಿಸನಿಂಗ್. ಮನೆಗೆ ಬಂದ ತಕ್ಷಣ ಏನಾಯ್ತು ಅಂತ ನಾವು ಕೇಳುದಿಲ್ಲ. ನಾವು ಕೇಳೋದು ಮಾರ್ಕ್ ಎಷ್ಟು, ಏನ್ ಕಡಿಮೆ ಆಯ್ತು, ಪಕ್ಕದವರಿಗೆ ಎಷ್ಟು, ಅದಲ್ಲ. ಅದು ಬಿಟ್ಟು ಶಾಲೆಯಲ್ಲಿ ಏನ್ ಮಾಡಿದ್ವಿ, ಯಾರಿಗೆ ಹೆಲ್ಪ್ ಮಾಡಿದ್ವಿ, ಏನ್ ಸಹಾಯ ಮಾಡಿದ್ವಿ. ನೋಡಿ, ನಮ್ಮಲ್ಲಿ ಒಬ್ಬ ಪೇರೆಂಟ್ಸ್ ಇದ್ದಾನೆ. ಅವನ ಮಗ ಮೊದಲು ನನಗೆ ಪರಿಚಯದವರು, ಅವ್ರು ಹೇಳ್ತೀರ, ಅವ ಮಗ ಬಂದು ಹೇಳುದಂತೆ, ಅಪ್ಪ ನನಗೆ ಕೊಡೆ 2 ಕೊಡಿ, ನಾನು ತಲೆ ಬೋಳಿಸ್ತೇನೆ, ತಲೆ ಬೋಳಿಸಿಗೆ ಪರ್ಮಿಷನ್ ಕೊಡಿ. ಯಾಕೆ ಅಂತ ಕೇಳುವಾಗ ಅವನ ಕ್ಲಾಸ್ಮೇಟಿಗೆ ಕ್ಯಾನ್ಸರ್, ಅವನ್ ತಲೆ ಬೋಳಿಸಿದ್ದಾನೆ, ತಲೆ ಹೋಗಿದೆ, ತಲೆಗೂದ್ಲು ಹೋಗಿದೆ. ಇವನಿಗೂ ಅದೇ ರೀತಿ ಇರಬೇಕು. ಅವನಿಗೆ ತಂದೆ ಇಲ್ಲ, ಅದಕ್ಕೆ ಕೊಡೆ ತಗೊಂಡ್ರೆ 2, ಪುಸ್ತಕ ತಗೊಂಡ್ರೆ 2, ಬ್ಯಾಗ್ ತಗೊಂಡ್ರೆ 2. ಆ ಕೊಡುವುದನ್ನು ಕಲಿಸಿದಾರ ಅಪ್ಪ, ಕೊಡುವುದನ್ನು ಕಲಿಸಿದ್ದಾರೆ. ಹಾಗೆ ಬರೇ ಬರ್ತ್ಡೇಗೆ ತೆಕೊಡುದಲ್ಲ, ಕೊಡುವಂಥದ್ದು ಒಂದು. ಎರಡನೇದು, ಮಕ್ಕಳ ಮಾತನ್ನು ಕೇಳೋರಿಲ್ಲ. ಅದಕ್ಕೆ ನಾನು 8:30 ಗಂಟೆಗೆ ಶಾಲೆಗೆ ಹೋಗ್ತೇನೆ. ಹೋಗಿ ಒಂದು ಅರ್ಧ ಗಂಟೆ ಮಕ್ಕಳನ್ನು ಕೇಳ್ತೇನೆ. ಪ್ಯಾಸಿವ್, ಏನಿಲ್ಲ, ಕೇಳುದು ಮಾತ್ರ, ಏನು ಮಾತಾಡುದಿಲ್ಲ. ತುಂಬಾ ವಿಷಯಗಳನ್ನು ಹೇಳ್ತಾರೆ, ನನಗೆ ಕಲಿಯುವಂತ ತುಂಬಾ ಇರ್ತದೆ. ಆಮೇಲೆ ನಮ್ಮ ಕ್ಲಾಸುಗಳು ಇದೆಲ್ಲ ಸ್ಟಾರ್ಟ್ ಆಗ್ತದೆ. ನೀವು ಬೆಳಿಗ್ಗೆ ಬಂದು ನೋಡಿದ್ರೆ ನನ್ನ ಆಫೀಸು ಫುಲ್ ಇರ್ತದೆ, ಪ್ಯಾಕ್ಡ್. ಯಾಕಂದ್ರೆ ಹೇಳಲಿಕ್ಕೆ ಬರುದವರು. ಅಲ್ಲಿ ಯಾವ್ದು ಬ್ಯಾರಿಯರ್ ಇಲ್ಲ, ಅದು ಯಾವುದೇ ಶಿಸ್ತುಗಳು, ಹೀಗೆ ನಿಲ್ಬೇಕು, ಕೈ ಕಟ್ಟಿ ನಿಲ್ಬೇಕು, ಯಾವ್ದು ಇಲ್ಲ, ಕ್ಯಾಶುವಲ್. ಹಾಗೆ ನಾನು ಎಲ್ಲ ಕೇಳಲಿಕ್ಕೆ ಆಗುದಿಲ್ಲ, ಅಟ್ಲೀಸ್ಟ್ ಒಂದು 10 ಮಕ್ಕಳನ್ನಾದ್ರೂ ಮಾತಾಡಿಸ್ತೇನೆ. ಹಾಗೆ ಅದು ನಂಗೆ ಹೆಚ್ಚು ಖುಷಿ ಕೊಟ್ಟಿದೆ. ಹಾಗಾಗಿ ಆ ರ್ಯಾಪೋರ್ಟ್ ಡೆವಲಪ್ ಆಗಿದೆ, ಅವರ ಮನೆ ಬಗ್ಗೆ ಗೊತ್ತಿದೆ. ಇದು ಮಕ್ಕಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ದಂತಹ ಚೂಟಿ ಮಕ್ಕಳು ಅಥವಾ ಅದನ್ನು ತುಂಟತನ, ಸೊ ಅಂತದ್ದೇನಾದ್ರೂ ನೀವು ಮಾಡಿದ್ದೇನೆ. ನಿಜವಾಗಿ ಆ ತುಂಟ ಮಕ್ಕಳು ನಿಜವಾಗಿ ನಮ್ಮ ಪ್ರತಿ ಮನೆಯ ಒಂದು ಆಸ್ತಿ. ತುಂಟ ಅಂದ್ರೆ ದೇ ಆರ್ ಎನರ್ಜೆಟಿಕ್ ಅಂತ. ಅವ್ರು ನಂಗೆ ತುಂಬಾ ಇಷ್ಟ. ಈ ಪೋಖ್ರಿ ಮಕ್ಕಳು ಭಾರಿ ಇಷ್ಟ ನಂಗೆ, ಅವರನ್ನ ಹತ್ರ ನಂಗೆ, ಅವರಿಗೂ ನಾನು ಇಷ್ಟ. ಯಾಕೆ ಗೊತ್ತಿಲ್ಲ, ಕನೆಕ್ಟ್ ಆಗ್ತದೆ. ಮತ್ತೆ ಆ ರೀತಿಯ ಒಂದು ಡಿಸ್ಟ್ರಕ್ಟಿವ್ ಮಕ್ಕಳು ಇಲ್ಲ. ನಾವು ಹೇಳುವ ರೀತಿಯಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಈಗ ನನಗೆ ಈ 36 ವರ್ಷದಲ್ಲಿ ಒಬ್ಬ ಪ್ರಾಬ್ಲಮ್ಯಾಟಿಕ್ ಸ್ಟೂಡೆಂಟ್ ಬರ್ಲಿಲ್ಲ, ಸಿಗ್ಲೇ ಇಲ್ಲ, ಸಾಧ್ಯವೇ ಇಲ್ಲ. ಹೇಗೋ ಒಂದು ಮ್ಯಾನೇಜ್ ಮಾಡ್ಲಿ. ಒಂದೇ ಅವರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ತದೆ, ಅಥವಾ ಫ್ರೆಂಡ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ, ಅಥವಾ ಥಿಂಕಿಂಗ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ. ಹಾಗೆ ಆ ರೀತಿ ಒಂದು ಪ್ರಾಬ್ಲಮ್ಯಾಟಿಕ್ ಒಂದು ಸ್ಟೂಡೆಂಟ್ ನಂಗೆ ಸಿಗ್ಲಿಲ್ಲ, ಇರುವುದಿಲ್ಲ. ಮತ್ತೆ ಕ್ಲಾಸ್ ಕಂಟ್ರೋಲ್ ಎಂಬುದು ಬೇರೆ, ಕ್ಲಾಸ್ ಅನ್ನು ಕಾಂಕರ್ ಮಾಡ್ಬೇಕಂತೆ. ಅಂದ್ರೆ ಹಾಗೆ ಉದಾಹರಣೆಗೆ ನಾಲೆಜ್ ಜಯಿಸ್ಬೇಕು. ನಾವೇನೋ ಒಂದು ಒಳ್ಳೆ ನಾಲೆಜ್ ಕ್ಲಾಸ್ ಅಲ್ಲಿ ಕೊಟ್ರೆ ಮಕ್ಕಳು 95% ಮಕ್ಕಳು ಡಿಸ್ಟರ್ಬ್ ಮಾಡೋದಿಲ್ಲ, ಪ್ರಾಬ್ಲಮ್ ಬರೋದಿಲ್ಲ. 5% ಪ್ರಾಬ್ಲಮ್ ಇರ್ತದೆ. ನಾವು ಶಿಕ್ಷಕರು ಇರುವುದು ಯಾಕೆ, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ. ಅದು ಪರ್ಫೆಕ್ಟ್ ಇದ್ರೆ ಅವ್ರು ಶಾಲೆಗೆ ಯಾಕೆ ಬರ್ಬೇಕು ಅಲ್ವಾ? ನಾವು ಇರುದೇ ಅದಕ್ಕೆ, ಅವರು ಕಲೀಲಿಕ್ಕೆ ಇರುದು. ಮತ್ತೆ ನೀವು ಪೇರೆಂಟ್ಸ್ ಅನ್ನು ಅಥವಾ ಮಕ್ಕಳ ಈ ಪ್ರಾಬ್ಲಮ್ ಇಂದಾಗಿ ಪೇರೆಂಟ್ಸ್ ಗೆ ಹೀಗೆ ಯಾರನ್ನೊಂದು ಕೌನ್ಸಿಲಿಂಗ್ ಎಲ್ಲ ಮಾಡಿದ್ಯಾ? ತುಂಬಾ ಇದೆ. ಒಂದು ಉದಾಹರಣೆ ಮಾಡಿದ್ದೇನೆ, ಹೇಳ್ತೇನೆ. ಒಬ್ಬ ಹುಡುಗ ಬಂದು ಹೇಳಿದ, ಸರ್ ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ, ನಾನು ಮರ್ಡ್ರ್ ಮಾಡ್ಬೇಕು ಅಂತ ಕಾಣ್ತದೆ ಅಂತ. ಡೈರೆಕ್ಟ್ ನನಗೆ ಆಶ್ಚರ್ಯ ಆಯ್ತು. ಹುಡುಗ 6 ಫೀಟ್ 2 ಇಂಚ್ ಇದ್ದಾನೆ, ಎತ್ತರ ದೈತ್ಯಾಕಾರವಾಗಿ ಬೆಳೆದಿದ್ದಾನೆ. ಏನಪ್ಪ ಇದು ಅಂತ ಮತ್ತೆ ನೋಡುವಾಗ ಅವನು ಅಧ್ಯಾಪಕರಿಗೆ ಬೈತಿದ್ದ, ಅಪ್ಪ. ಅದಕ್ಕೆ ಇವನ ಮೇಲೆ ಸಿಟ್ಟು. ಯಾಕಂದ್ರೆ ಅಧ್ಯಾಪಕರ ಅಂದ್ರೆ ದೇವರವರಿಗೆ ಆ ಏಜ್ ಅಲ್ಲಿ. ನನ್ನ ಹೀರೋಗೆ ಬೈತಾರೆ ಅಂತ. ಕೊನೆಗೆ ಅಪ್ಪನನ್ನು ಕರೆದು ಹೇಳಿದೆ, ನಿಂಗೆ ಬದುಕಬೇಕು ಅಂತ ಆಸೆ ಇದೆಯಾ ಅಂತ. ಇದೆ, ಹೀಗೆ ಹೇಳ್ತಾನೆ ಹುಡುಗ, ಜಾಗ್ರತೆ ಮಾಡಿ. ಅಡೋಲ್ಸನ್ಸ್ಗೆ ಬಂದಿದ್ದಾರೆ, ಅವ್ರು ಏನು ಮಾಡ್ಲಿಕ್ಕೂ ರೆಡಿ ಇರ್ತಾರೆ. ಮನೆ ಹೇಳಿ ಅಪ್ಪನಿಗೆ ಒಪ್ಪಿದ, ಸರ್ ಒಪ್ಪಿದೆ ಅಂತ ಹೇಳಿ ಚೇಂಜ್ ಆಗಿ ಈಗ ಅವನು ಇಂಜಿನಿಯರಿಂಗ್ ಮಾಡಿದ, weight lifting ಅಲ್ಲಿ ಮೆಡ್ಲು ಮಾಡಿದ. ಈಗ ಒಳ್ಳೆ ಜಾಬ್ ಅಲ್ಲಿ ಇದ್ದಾನೆ. ಕೆಲವೊಮ್ಮೆ ಬರ್ತಾನೆ, ನನ್ನ ಕಾರ್ ಡ್ರೈವ್ ಎಲ್ಲ ಮಾಡ್ತಾನೆ. ತುಂಬಾ ಒಳ್ಳೆ ಡ್ರೈವರ್ ಅವನು. ತುಂಬಾ ಇದ್ದಾರೆ. ಪ್ರೊಫೆಷನ್ ಅಲ್ಲಿ ಇದ್ದಾನೆ ಅವನು, ಇಂಜಿನಿಯರಿಂಗ್ ಒಂದು ಕಂಪನಿಯಲ್ಲಿ ಇದ್ದಾನೆ. ಹಾಗೆಲ್ಲ ಇದ್ದಾರೆ, ತುಂಬಾ ಜನ ಇದ್ದಾರೆ. ಹಾಗೆ ನೀವು ಪೇರೆಂಟ್ಸ್ ಅನ್ನು ಹೇಳಲಿಕ್ಕೆ ಆಗ್ತದೆ, ಹೌದು, ಕನ್ವಿನ್ಸ್ ಮಾಡಿ. ಕೆಲವರು ಕೇಳ್ತಾರೆ.
ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ ಅಂತದ್ದು ಕೌನ್ಸಿಲಿಂಗ್? ಹಾ, ತುಂಬಾ ಕೌನ್ಸೆಲಿಂಗ್ ಮಾಡ್ತೇವೆ ನಾವು. ತುಂಬಾ ಕೌನ್ಸೆಲಿಂಗ್ ಮಾಡ್ತೇವೆ. ಒಂದು ಕ್ಯಾರಿಯರ್ ಕೌನ್ಸೆಲಿಂಗ್ ಮಾಡ್ತೇವೆ, ಇನ್ನೊಂದು ಮಕ್ಕಳ ವರ್ತನೆ ಬಗ್ಗೆ ಮಾಡ್ತೇವೆ, ತಂದೆ ತಾಯಿ ಏನ್ ಮಾಡ್ಬೇಕು ಅದನ್ನು ಹೇಳ್ತೇವೆ, ನಿಮ್ಮ ಜವಾಬ್ದಾರಿಗಳೇನು ಅಂತ. ನಿಮ್ಗೆ ಈ ಹೈಸ್ಕೂಲ್ ಲೆವೆಲ್ ನಲ್ಲಿ ಏನಾದ್ರು ಡಿಪ್ರೆಸ್ಡ್ ಮಕ್ಕಳು ಹಾಗೇನಾದ್ರು ಇದೆಯಾ? ಇದ್ದಾರೆ, ಇತ್ತೀಚೆಗೆ ಇದ್ದಾರೆ. ಅಂದ್ರೆ ಅವರು ಹೇಗೆ ಆಕ್ಟಿವಿಟಿ ಇರ್ತದೆ? ಡಿಪ್ರೆಷನ್ ಅಂದ್ರೆ ಅವರು ಡಿಟ್ಯಾಚ್ ಆಗಿರ್ತಾರೆ, ಮಾತಾಡುದಿಲ್ಲ, ಫ್ರೆಂಡ್ಸ್ ಅನ್ನು ಕಟ್ ಮಾಡ್ತಾರೆ. ಒಂದು 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಘಟನೆ ನಡೆದಿದೆ. ಬಂದು ಹೇಳಿದ್ದು, ಆ ಹುಡುಗಿ ಮಾತಾಡ್ತಾ ಇಲ್ಲ ಸರ್, ಏನು ಅಂತ ಗೊತ್ತಿಲ್ಲ, ಅವಳು ಚೇಂಜ್ ಆಗಿದ್ದಾಳೆ, ಅವಳಿಗೆ ಗತ್ತು ಬಂದಿದೆ, ಹೀಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದಿರಲ್ಲ ಟೀಚರ್ಸ್ ಎಲ್ಲ ಸೇರಿ. ನಾನು ಹೇಳಿದೆ, ಅವಳು ಹಾಗೆ ಮಾಡ್ತಾಳಂದ್ರೆ ಅವಳನ್ನೊಮ್ಮೆ ಮಾತಾಡ್ಸ್ಬೇಕು, ಅವಳನ್ನು ಮಾತಾಡ್ಲಿಕ್ಕೆ ಹೇಳು, ಒಂದೇ ಅವಳು ಸ್ಕೂಲಿಗೆ ಬರ್ಲಿ, ಇಲ್ಲ ನಾನೇ HM ಬರ್ತಾರೆ ಅಂತ ಹೇಳಿ, ಮೋಸ್ಟ್ಲಿ ಅವಳು ಡಿಪ್ರೆಷನ್ ಇರ್ಬೇಕು ಅಂತ ಹೇಳಿದೆ. ಅವಳಿಗೆ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಆಗ ಅವಳು ಹೇಳಿದಂತೆ, ನನ್ನ HM ಗಾದ್ರೂ ಅರ್ಥ ಆಯ್ತಲ್ಲ, ನಾನು ಬರ್ತೇನೆ ಸ್ಕೂಲಿಗೆ ಅಂತ. ಮತ್ತೆ ಬಂದ್ಲ ಅವಳು. ಬರುವಾಗ ಅದು ವಿಷಯ ಹೌದು. ಯಾವ ಕಾರಣ ಅದಕ್ಕೆ 2-3 ಕಾರಣ. ಒಂದು, ಫ್ರೆಂಡ್ಸ್ ಅವಳಿಗೆ ಟೀಸ್ ಮಾಡ್ತಿದ್ರು. ಇನ್ನೊಂದು, ಅವಳಿಗೂ ಮತ್ತೆ ಅವಳ ಅಕ್ಕನಿಗೆ ಗ್ಯಾಪ್ ಇತ್ತು ತುಂಬಾ. ಅವಳ ಭಾವನೆಯನ್ನು ಹೇಳಲಿಕ್ಕೆ ಜನ ಇಲ್ಲ. ಅಕ್ಕ ಸಾಫ್ಟ್ವೇರ್ ಇಂಜಿನಿಯರ್, ಇವಳು ತುಂಬಾ ಸಣ್ಣದು, ಗ್ಯಾಪ್ ಇತ್ತು. ಆ ಗ್ಯಾಪಿಗೆ ಅವಳ ಪಿಯರ್ ಲರ್ನಿಂಗ್ ಅಂತ ಇದೆ, ಅದಿಲ್ಲ. ಸೊ ಆಮೇಲೆ ಸರಿ ಆಯ್ತು, ಚೆನ್ನಾಗಿದ್ದಾರೆ. ಹೀಗೆ ತುಂಬಾ ಜನ ಇದ್ದಾರೆ. ಈಗ ಇತ್ತೀಚೆಗೆ ಡಿಪ್ರೆಷನ್ ಅಂತ ಕೇಳಿದ್ದು ನಾನು, ಅಧ್ಯಯನ ಮಾಡಿ ಹೀಗೆ ಕೇಳಿದೆ, ನನಗೆ ಥಾಟ್ ಬಂತು, ಅಂತದ್ದು ಇರ್ಲಿಕ್ಕೆ ಸಾಧ್ಯತೆ ಉಂಟು ಮಕ್ಕಳಲ್ಲಿ ಸರಿ ಈಗಿನ ಲೆವೆಲ್ ನಲ್ಲಿ ಅಂತ. ಮತ್ತೆ ಒಂದು ನಿಮ್ಮ ಶಿಕ್ಷಕ ವೃತ್ತಿಯಲ್ಲಿ ಒಂದು ಚಾಲೆಂಜ್ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಅಂದ್ರೆ ಈ ಹೈಸ್ಕೂಲ್ ಲೆವೆಲ್ ನಲ್ಲಿ ಈ ಕೋ ಎಜುಕೇಶನ್ ಇದ್ದದ್ರಿಂದ ಹುಡುಗಿಯರಿಗೆ ಮಕ್ಕಳಿಗೆ ಲವ್, ಆಮೇಲೆ ಇದು ಈಗ ಸೋಷಿಯಲ್ ಮೀಡಿಯಾ ಪಿಕ್ಚರ್ಗಳದ್ದೆಲ್ಲ ಇಫೆಕ್ಟ್ ಇದ್ದದ್ರಿಂದ, ಸೊ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಇದು ಇದೆಯಾ ಸಿಚುವೇಶನ್ಸ್ ನಿಮ್ಗೆ ಎದುರಾಗಿದೆಯಾ? ಅದು ದಿನಾಲು ಇರ್ತದೆ, ಅದ್ರೊಟ್ಟಿಗೆ ಇರುದು. ಯಾಕಂದ್ರೆ ಅದೊಂದು ಹ್ಯಾಂಡಲ್ ಮಾಡೋದು, ಒಂದು ನಾವು ಸೈನ್ಸ್ ಪಾಠ ಮಾಡುವಾಗಲೇ ಪವರ್ ಪಾಯಿಂಟ್ ತೋರಿಸಿ ದೇಹದ ಭಾಗಗಳನ್ನು ತೋರಿಸ್ತೇವೆ, ಅದು ಹೇಗೆ ಬದಲಾವಣೆ, ಯಾಕೆ ಬದಲಾವಣೆ ಆಗ್ತದೆ, ಹುಡುಗರಿಗಾದ್ರೆ ಏನ್ ಚೇಂಜ್ ಆಗ್ತದೆ, ಹುಡುಗಿಯರಿಗೆ ಏನ್ ಆಗ್ತದೆ, ಹುಡುಗರಿಗೆ ಏನ್ ಚೇಂಜ್, ಇದನ್ನೆಲ್ಲ ಹೇಳ್ತೇವೆ. ನೀವು ಸೈನ್ಸ್ ಶಿಕ್ಷಕರಾಗಿ ನಿಮ್ಗೆ ಅದು ಎಲ್ಲ ಹೇಳುವಾಗ ನಿಮ್ಗೆ ಅದು ಮುಜುಗರ ಅನ್ನಿಸುತ್ತೆ? ಅವರಿಗೆ ಮುಜುಗರ ಮೊದ್ಲಿಗೆ ಸ್ವಲ್ಪ ನೆಗಾಡ್ತಾರೆ ಮಕ್ಕಳು, ಆಗ ನಾವು ನೆಗಾಡುದೇ, ಮತ್ತೆ ಹೇಳುದು ಇದು ಸಹಜ, ನಾನೀಗ ಹೇಳ್ಬೇಕಾ ಬೇಡ ಅಂತ ಕೇಳಿದ್ರೆ ಹೇಳಿ ಸರ್ ಅಂತ ಹೇಳಿ, ನಿಮ್ಗೆ ಇದನ್ನು ಅಮ್ಮನೂ ಹೇಳಿರ್ಲಿಕ್ಕಿಲ್ಲ, ಅಪ್ಪನೂ ಹೇಳಿರ್ಲಿಲ್ಲ, ನಾನು ಹೇಳ್ತೇನೆ ಅಂತ ಹೇಳಿ ಅಂತ ಹೇಳ್ತಾರೆ. ಆಗ ಮತ್ತೆ ಕೇಳ್ತಾರೆ ಕರೆಕ್ಟ್ ಆಗಿ, ಇದು ಸಹಜ ಅಂತ ಹೇಳುದು, ಇದು ಸಹಜ, ಈ ಬದಲಾವಣೆಗಳು ಸಹಜ, ಅಟ್ರಾಕ್ಷನ್ ಸಹಜ. ಈ ಅಟ್ರಾಕ್ಷನ್ ಅನ್ನು ನಾವು ದಾರಿ ತಪ್ತೇವೆ, ಅದನ್ನು ಹೇಗೆ ನಾವು ನಿಯಂತ್ರಣ ಮಾಡಬೇಕು, ಇದನ್ನು ನಾವು ಹೇಳಿಕೊಡ್ತೇವೆ. ಮಕ್ಕಳು ಕೇಳ್ತಾರೆ, ಮತ್ತೆ ಅವರ ಫೀಲಿಂಗ್ ಅನ್ನು ಕೆಲವೊಮ್ಮೆ ಹೇಳ್ತಾರೆ, ಹೀಗೀಗೆ ಆಯ್ತು ಅಂತ, ಅದನ್ನು ಹೇಳುವವರು ಇದ್ದಾರೆ. ಆಮೇಲೆ SLC ಆದ್ಮೇಲೆ PUC ಆದ್ಮೇಲೆ ಅವ್ರು ಮದುವೆ ಆಗೋ ಮುಂಚೆ ಬೇಕಿದ್ರೆ ಬಂದು ಕನ್ಸಲ್ಟ್ ಆದವರು ಇದ್ದಾರೆ. ಹೀಗೆಲ್ಲ 1 ಗಂಟೆ ಅರ್ಧ ಗಂಟೆ ಎಲ್ಲ ಟೈಮ್ ಇದ್ರೆ ಸ್ಪೆಂಡ್ ಮಾಡ್ತಾರೆ, ಅವ್ರ ಭಾವನೆಗಳನ್ನು ಹೇಳ್ತಾರೆ. ಹೌದೌದು, ಹಾಗೆಲ್ಲ ಒಂದು ಪಾರ್ಟ್ ಅದು ಎಜುಕೇಶನ್. ಅಲ್ಲ, ನೀವೀಗ ಹೇಳಿದ್ರಿ ನೀವು ಆಫೀಸ್ ರೂಮ್ ಅಲ್ಲಿ ಬೇಗ ಹೋಗಿ ಎಲ್ಲ ಅವರದ್ದು ಕೇಳ್ತೀರಿ. ಸೊ ಇಂಥದ್ದನ್ನು ಹೇಳಿದವರು ಇದ್ದಾರೆ, ನನ್ಗೆ ಇವನನ್ನು ಕಂಡ್ರೆ ಹೀಗೆ ಲವ್ ಆಗ್ತದೆ, ಹೇಳಿದ್ದಾರೆ, ಭಾವನೆಗಳು ಬರ್ತದೆ, ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದವರು ಇದ್ದಾರೆ. ಅದಕ್ಕೆ ನಾನು ಸಲಹೆ ಕೊಡುದಿಲ್ಲ, ನಿನ್ನ ನಿರ್ಧಾರ ಏನು ಅಂತ ಕೇಳ್ತೇನೆ ಅಷ್ಟೇ. ನಿನ್ನ ನಿರ್ಧಾರ ಏನು, ನಾನು ಏನು ಸಲಹೆ ಕೊಡುದಿಲ್ಲ. ಹಾಗೆ ಅವರ ನಿರ್ಧಾರ ಏನು ಸರಿ ಇದೆ ಇಲ್ವಾ ಅಂತ ನಾನು ಅವ್ರು ಕೇಳಿದ್ರೆ ಹೇಳ್ತೇನೆ ಅಷ್ಟೇ. ನಿನ್ನ ನಿರ್ಧಾರ ಏನು, ನೀನೇನ್ ಮಾಡ್ತೀನಿ, ಹಾಗೆ ತುಂಬಾ ಇದೆ. ಮತ್ತೆ ನೀವು ಅವರಿಗೆ ಅಂದ್ರೆ ಯಾವ್ದಾದ್ರು ಒಂದು ಸಂಗಾತಿಯನ್ನು ಸೆಲೆಕ್ಟ್ ಮಾಡ್ಬೇಕಿದ್ರೆ ಅದು ಹೇಗೆ ಅವನ ಅಂದ್ರೆ ಮುಂದಿನ ಜೀವನದಲ್ಲಿ ಸಹ ನೀವು ಅಂದ್ರೆ ಬಾಳಿ ಬದುಕು ಇದೊಂದು ಟೆಂಪರರಿ ವಿಷಯ ಅಲ್ಲ ಅಂತ ಹೇಳಿ? ಅಲ್ಲ, ಅದನ್ನು ಕೆಲವರು ಕೇಳ್ತಾರೆ ಮದುವೆ ಆಗೋ ಮುಂಚೆ, ಸರ್ ಹೀಗೆ ನಾನು ಅವ್ರೊಬ್ಬರೇ ಮಗ, ನಾನು ಏನು ಮಾಡ್ಬೇಕು, ನೀನು ನಾನೊಂದು ಬರ್ದು ಕೊಟ್ಟಿದ್ದೇನೆ ನೋಡಿ, ಈ ರೀತಿ ಎಲ್ಲ ಕೇಳು, ಕರೆದು ಮಾತಾಡುದು ನೀನು. ಆದ್ಮೇಲೆ ಹೇಳಿದ್ದಾರೆ, ಈಗ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ, ಮೆಸೇಜ್ ಎಲ್ಲ ಮಾಡ್ತಾರೆ, ಸಿಗುದು ಕಮ್ಮಿ ಭೇಟಿ. ಹೌದಪ್ಪ, ಅದೇ ನೀವೊಂದು ಉದಾಹರಣೆ ಹೇಳಿದ್ರಿ ಆಫ್ ದ ಕ್ಯಾಮರಾ, ಗೀಜಗಂದು. ಹೌದೌದು, ಗೀಜಗ ಏನ್ ಮಾಡ್ತದಂದ್ರೆ, ಅದೊಂದು ಹಕ್ಕಿ ತನ್ನ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಈ ಕಡ್ಡಿಯನ್ನು ಬೀಸಾಡ್ತದೆ, ಕೆಳಗೆ ಬೀಳುವ ಮುಂಚೆ ಅದು ಹೆಕ್ಬೇಕು ಅವನ ಸಂಗಾತಿ. ಇದು 6 ತಿಂಗಳು ಟೆಸ್ಟ್, ಒಂದ್ಸಲ ಅಲ್ಲ. ಇದನ್ನ ಮಕ್ಕಳಿಗೂ ನಾನು ಹೇಳ್ತೇನೆ, ಗೀಜಗ ಇಷ್ಟು ಟೆಸ್ಟ್ ಮಾಡುವಾಗ ನಾವು ಗೀಜಗನ ಲೈಫ್ ಸ್ಪ್ಯಾನ್ 10 ವರ್ಷ 15 ವರ್ಷ, ನಾವು 60-70 ವರ್ಷ ಬದುಕಬೇಕು, ಇನ್ನೂ ಜಾಸ್ತಿಯೇ ಮಾಡ್ಬೇಕು. ಅದನ್ನು ನಾವು ಮಾಡ್ಬೇಕು ಅಂತ ಇತ್ತೀಚೆಗೆ ನನ್ನ ಸ್ಟೂಡೆಂಟ್ ಒಬ್ಳು ಟೀಚರ್ ಆಗಿ ಆಯ್ಕೆ ಆಗುವಾಗ ಈ ಮಾತನ್ನು ಹೇಳಿದ್ದೆ, ನೀವು ಅವತ್ತು ಹೇಳಿದ್ರಿ ಗೀಜಗ, ನೆನಪಾಯ್ತು ನಂಗೆ. ಸೊ ಆ ರೀತಿಯ ಆಯ್ಕೆ ಬಗ್ಗೆ ಹೇಳ್ತೇವೆ. ತುಂಬಾ ಜನ ಅದನ್ನು ಬದಲಾವಣೆ ಅಂತೂ ನಮ್ಮ ಪ್ರಯತ್ನ ನಿರಂತರ 100% ಸಕ್ಸಸ್ ಹೇಳಿ. ಬಟ್ ಕೆಲವೆಲ್ಲ ಉದಾಹರಣೆ ಹೇಳುವಾಗ ಅದು ಮೈಂಡ್ ಅಲ್ಲಿ ಕೂತ್ಕೊಳ್ತದೆ, ಅವ್ರ ಜೀವಮಾನ ಇಡೀ ಅದು
ಮೈಂಡ್ ಅಲ್ಲಿ ಒಂದು ಟ್ರಿಗರ್ ಪಾಯಿಂಟ್ ಆಗಿ ಇರ್ತದೆ ಅವ್ರಿಗೆ, ಯಾವತ್ತಾದ್ರೂ ಫ್ಲಾಶ್ ಆಗ್ತದೆ ಅದು. ಈಗ ಮಾಸ್ಟರ್ ನನ್ಗೆ ಹೇಳಿದ್ರು ಅಂದ್ರೆ ಖಂಡಿತ ಬರ್ತದೆ ಅದು. ನಮ್ಗೆ ಸಹ ಕೆಲವು ಈಗ ನಮ್ಗೆ ಸಣ್ಣ ಪ್ರಾಯದಲ್ಲಿ ಕಾಲೇಜಲ್ಲಿ ಅಥವಾ ಹೈಸ್ಕೂಲ್ ಅಲ್ಲಿ ಹೇಳಿದ್ದು ಕೆಲವೆಲ್ಲ ಈಗ ಸಹ ನಮ್ಗೆ ಅದು ರಿಲೆವೆಂಟ್ ಅನ್ನಿಸ್ತದೆ, ಟೀಚರ್ಸ್ ಎಲ್ಲ ಹೇಳಿಕೊಟ್ಟದ್ದು. ಸೊ ನಿಮ್ಮ ಹೈಸ್ಕೂಲ್ ನಲ್ಲಿ ಈಗ ಮಕ್ಕಳು ಮೊಬೈಲ್ ಎಲ್ಲ ಹಿಡ್ಕೊಂಡು ಬರ್ತಾರಾ ಇದಕ್ಕೆ ಹೈಸ್ಕೂಲಿಗೆ? ಇಲ್ಲ, ನಮ್ಮಲ್ಲಿ ಎಲ್ಲೋ ಇಲ್ಲ. ಎಲ್ಲೋ ಇಲ್ಲ ಅಂದ್ರೆ ಬ್ಯಾಗ್ ಅಲ್ಲಿ ಸ್ವಿಚ್ ಆಫ್ ಮಾಡಿ? ಇಲ್ಲ, ಅದನ್ನೆಲ್ಲ ನಾವು ಚೆಕ್ ಮಾಡ್ತೇವೆ ಅಥವಾ ಅದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ನೋಡ್ತೇವೆ. ಮನೆಯವರು ಪೇರೆಂಟ್ ಹೇಳುದಿಲ್ಲ ಅವನಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ? ಅಂತದ್ದು ಬೇಸಿಕ್ ಸೆಟ್ ಕೆಲವರಿಗೆ ಇರ್ತದೆ, ಹುಡುಗಿಯರಿಗೆ ಅದಕ್ಕೆ ಪರ್ಮಿಷನ್ ಇದೆ. ಅವರು ಅಲ್ಲಿ ಇಟ್ಕೊಳ್ಳುವಾಗಿಲ್ಲ, ನನ್ನ ಆಫೀಸಲ್ಲಿ ತಂದಿಡ್ಬೇಕು, ಹೋಗುವಾಗ ತಗೊಂಡು ಹೋಗ್ಬೇಕು. ಮತ್ತೆ ಶಾಲೆದ್ದೇ ಒಂದು ಮೊಬೈಲ್ ಇದೆ, ಅವ್ರು ಮಧ್ಯಾಹ್ನ ಕಾಂಟ್ಯಾಕ್ಟ್ ಮಾಡುವ, ನಮ್ಮ ಎದುರು ಮಾಡ್ಬೇಕು ಅಷ್ಟೇ. ಶಾಲೆದ್ದೇ ಮೊಬೈಲ್ ಇದೆ, ಮೊಬೈಲ್ಗೆ ಫೋನ್ ಮಾಡಿದ್ರೆ ಅವರು ಮಾಡ್ಬೋದು ಮನೆಗೆ, ಆದ್ರೆ ನಮ್ಮ ಎದುರು ಮಾಡ್ಬೇಕು, ಆಚೆ ಹೋಗುವಾಗಿಲ್ಲ. ಈಗ ಅಂದ್ರೆ ಈಗ ಇದೊಂದು ಸಮಸ್ಯೆ, ಈಗ ಮಕ್ಕಳಿಗೆ ಆಕ್ಚುಲಿ ಮೊಬೈಲ್ ಬೇಕಾಗ್ತದೆ. ಯಾಕಂದ್ರೆ ಅವರು ಬೈಕ್ ಅಲ್ಲಿ ಕೆಲವರು ಬರ್ತಾರೆ ಅಥವಾ ಸ್ಕೂಟಿಯಲ್ಲಿ ಬರ್ತಾರೆ, ಅವರು ಬರುವಾಗ ಟ್ರಾನ್ಸಿಟ್ ಅಲ್ಲಿ ಏನಾದ್ರು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಿದ್ರೆ ಪೇರೆಂಟ್ಸ್ ಗೆ, ಸೊ ಆ ರೀತಿ ಅಂದ್ರೆ ನಮ್ಮ ನೆಟ್ವರ್ಕ್ ಚೆನ್ನಾಗಿದೆ, ಯಾರಾದ್ರೂ ಹೇಳ್ತಾರೆ ನಮ್ಮ ಯೂನಿಫಾರ್ಮ್ ಹಾಕಿದ್ರು ಅಂತದ್ದು ಆಗುದಿಲ್ಲ ದೇವರದಿಂದ. ಹಾಗಾಗಿ ಇಲ್ಲಿ ಬಂದಿರ್ತಾರೆ. ಮತ್ತೆ ಎಲ್ಲ ನಾವು ಮೆಸೇಜ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೇವೆ, ಅಂತ ಪ್ರಾಬ್ಲಮ್ ಬರುದು. ಸರಿ. ಮತ್ತೆ ಈಗ ನಿಮ್ದು ಈ ಶಿಕ್ಷಕ ವೃತ್ತಿ ಬಿಟ್ಟು ಬೇರೆ ನೀವು ಯಾವ ಯಾವ ಆಕ್ಟಿವಿಟಿಯಲ್ಲಿ ಇದ್ದೀರಿ? ಶಿಕ್ಷಕ ಅಂದ್ರೆ ನಾನು ಶಾಲೆಯಲ್ಲಿರುವಾಗ ಶಾಲೆಯಲ್ಲೇ ಇರ್ತೇನೆ. ಈಗ ಸರ್ಕಾರಿ ರಜೆ, ಶನಿವಾರ ಆದಿತ್ಯವಾರ, ಅಕ್ಟೋಬರ್, ಬೇರೆ ನಾನು ಒಂದು ಯೋಗ ಕಲ್ತಿದ್ದೇನೆ, ಹಾಗೆ ಯೋಗ ಕ್ಲಾಸ್ಗಳನ್ನು ಮಾಡ್ತೇನೆ. ಹೌದಾ? ಎರಡನೇದು ನಾನು JCಯ ಟ್ರೈನರ್ ನಾನು. ಹಾಗೆ ಸಾಫ್ಟ್ ಸ್ಕಿಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಈಗಲೂ ಮಾಡ್ತೇನೆ, ನಮ್ಮ ರಾಜ್ಯದಾದ್ಯಂತ ಹೋಗಿದ್ದೇನೆ. ಮತ್ತೆ ಮೂರನೇದು ನಮ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಬೇರೆ ಬೇರೆ, ಅದಕ್ಕೆ ನಾನು ಒಂದು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತೇನೆ. ಅದ್ರಲ್ಲಿ ಸ್ವಲ್ಪ ನನಗೆ ಜ್ಞಾನ ಇದೆ, ಅದನ್ನು ವಿದ್ಯಾರ್ಥಿಗಳ ಯುವ ಜನತೆಗೆ ಹೇಳಿಕೊಟ್ಟು ಅವರನ್ನು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೇಗೆ ತಯಾರಾಗಬೇಕು ಅಂತ ಹೇಳಿ ನನ್ನಿಂದ ಆಗುವ ಸಣ್ಣ ಸಣ್ಣ ಗೈಡೆನ್ಸ್. ಈಗ JCಯಲ್ಲಿ ನೀವು ಸಾಫ್ಟ್ ಸ್ಕಿಲ್ ಅಂತ ಹೇಳಿದ್ರೆ ಅದ್ರಲ್ಲಿ ಏನೇನು ಬರ್ತದೆ ಅಂದ್ರೆ? ಸರ್ 120 ಸಾಫ್ಟ್ ಸ್ಕಿಲ್ ಇದೆ. ಒಂದು ಭಾಷಣ ಮಾಡುವುದು ಹೇಗೆ, ಕಮ್ಯುನಿಕೇಶನ್ ಹೇಗೆ, ಲೀಡರ್ಶಿಪ್ ಡೆವಲಪ್ಮೆಂಟ್ ಹೇಗೆ, ಓಕೆ ಈ ರೀತಿ ಇಂಥದ್ದೊಂದು ಸುಮಾರು ತರಬೇತಿ ಉಂಟು. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ, ಅದರ ಬಗ್ಗೆ ಎಲ್ಲ ಹೇಳ್ಕೊಡ್ತೇನೆ. ಅದು ಹೇಗೆ ಅಂದ್ರೆ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಎಷ್ಟು ಇರ್ತಾರೆ? ಅದು ಸಿಲೆಕ್ಟ್ ಮಾಡಿದ ಹಾಗೆ. ಹೆಚ್ಚಾಗಿ ಈಗ ಉದಾಹರಣೆಗೆ ಭಾಷಣ ಮಾಡುದು ಅಂತಾದ್ರೆ 30 ಜನಕ್ಕೆ ಮಾತ್ರ, ಜಾಸ್ತಿ ಇದ್ರೆ ಕಷ್ಟ. ಆ ರೀತಿಯ ಟ್ರೈನಿಂಗ್. ಅದು ಇಂಟರಾಕ್ಟಿವ್ ಇರ್ತದೆ, ಇಂಟರಾಕ್ಟಿವ್ ಆಗಿರ್ತದೆ, ಪಕ್ಕ ಇಂಟರಾಕ್ಟಿವ್, ಪಕ್ಕ ಡಿಸೈನ್ ಮಾಡ್ತೇವೆ. ಅದು ಡಿಸೈನ್ ಯಾರು ನೀವೇ ಮಾಡುದಾ ಅಥವಾ ಬೇರೆ ಅವರು ಏನಾದ್ರು ಮಾಡಿಕೊಳ್ಳಲ್ಲ? ಅವರು ಮಾಡುದಿಲ್ಲ. ಫಸ್ಟ್ ಆ ಪಾರ್ಟಿಸಿಪೆಂಟ್ ಯಾರು ಅದನ್ನು ಎಕ್ಸೆಲ್ ಅಲ್ಲಿ ತಗೊಳ್ತೇವೆ. ಪಾರ್ಟಿಸಿಪೆಂಟ್ ಯಾರು, ಯಾವ ಪ್ರೊಫೆಷನ್, ಈಗ ಸ್ಟೂಡೆಂಟ್ ಆದ್ರೆ ಬೇರೆ, ಎಜುಕೇಶನ್ ಪ್ರೊಫೆಷನ್ ಬೇರೆ, ಆ ಪ್ರೊಫೆಷನ್ ಗೆ ಏನ್ ನೀಡಿದೆ, ಅವ್ರಿಗೆ ಎಷ್ಟು ಬೇಕು, ಹಾಗೆ ನೋಡಿಕೊಂಡು ಸ್ವಲ್ಪ ಡಿಸೈನ್ ಮಾಡ್ತಾರೆ. ಈಗ ಏನಾದ್ರು ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಇದ್ರೆ ಅವರಿಗೆ ಒಂದು ಬೇರೆ, ಬಿಸಿನೆಸ್ ಅಲ್ಲಿ ಬೇರೆ ಬೇರೆ ಬಿಸಿನೆಸ್ ಇದೆ. ಅದು ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ, ಕೆಲವು ಬ್ಯಾಕ್ ಹ್ಯಾಂಡ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಮಾರ್ಕೆಟಿಂಗ್ ಅಲ್ಲಿ ಇದ್ದಾರಾ, ಹಾಗೆ. ಅದು ನಿಮ್ಗೆ ಟ್ರೈನಿಂಗ್ ಯಾರು ಕೊಟ್ಟದ್ದು? ನನಗೆ ಅದು JC ಅಂತ ಒಂದು ಸಂಸ್ಥೆ ಇದೆ, ಅದು ಹೇಳಿಕೊಡ್ತದೆ ಹೇಗೆ ತರಬೇತಿ ಕೊಡಬೇಕು, ಸೈಕಾಲಜಿ ಹೇಗೆ ಅಂತದೆಲ್ಲ ಅದು ಚೆನ್ನಾಗಿ ಹೇಳಿಕೊಡ್ತಾರೆ. ಒಳ್ಳೆ ಯುವ ಜನತೆ ಅಂತ. ಅದ್ರಲ್ಲಿ ನಾನೊಂದು 25 ವರ್ಷದಿಂದ ಇದ್ದೇನೆ. ಹೌದಾ? ಈಗಲೂ ಕಲಿತೇನೆ. ಅಂದ್ರೆ ಅವರದ್ದು ಸೆಮಿನಾರ್ಸ್ ಎಲ್ಲ ಆಗ್ತಾ ಇರ್ತದೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಹೇಳಿದ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಸಾಧಾರಣ ಎಷ್ಟು ನಮೂನದ ಎಕ್ಸಾಮ್ಸ್ ಉಂಟು ಇದರಲ್ಲಿ? ಈಗ ನಮ್ಗೆ ಗೊತ್ತಿದ್ದದೊಂದು 3-4. ಈಗ ನೋಡಿ, ನಾವೊಂದು IAS ಅಂತ ಹೇಳ್ತೇವೆ, KS ಅಂತ. ನಿಜವಾಗಿ IAS ಅಂತ ಎಕ್ಸಾಮ್ ಇಲ್ಲ, UPSC ಅಂತ ಎಕ್ಸಾಮ್ ಇರೋದು. ಆ UPSC ಅಲ್ಲಿ 28 ಎಕ್ಸಾಮ್ ಇದೆ, 28 ಕ್ಯಾಟಗರಿಗೆ ಸಿಲೆಕ್ಷನ್ ಆಗ್ತದೆ. ಅದ್ ನಮ್ಗೆ ಗೊತ್ತಿಲ್ಲ. ನಾವು IAS ಅಂದ್ರೆ ಜಿಲ್ಲಾಧಿಕಾರಿ ಅಲ್ಲ, ನಂತರ 25ಕ್ಕಿಂತ ಹೆಚ್ಚು ಎಕ್ಸಾಮ್ಸ್. ಆ ಒಂದು ಎಕ್ಸಾಮ್ ಅಲ್ಲಿ 25 ವಿವಿಧ ಬಗೆಯ ಅಧಿಕಾರಿಗಳನ್ನು ಸಿಲೆಕ್ಟ್ ಮಾಡ್ತಾರೆ. ಹಾಗೆ ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇದೆ, ಅದೊಂದೊಂದು 5-6 ಬಗೆಯ ಕ್ಯಾಟಗರಿ ಇದೆ, ಪುನಃ ಎಜುಕೇಶನ್ ಹೊಂದಿಕೊಂಡು. ಈಗ ಬ್ಯಾಂಕ್ ಅಂತ ಹೇಳಿದ್ರೆ ಅದ್ರಲ್ಲಿ 3 ಬಗೆ ಇದೆ, ಅದರಲ್ಲಿ ಪುನಃ 2 ಬಗೆ ಇದೆ. ಹಾಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದು ಬೇರೆ ಇದೆ. ಅದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಬೇರೆ. ಎಕ್ಸಾಮ್ ಪ್ಯಾಟರ್ನ್ ಕೆಲವು ಕಾಮನ್ ಇದೆ, ಉದಾಹರಣೆಗೆ ಮ್ಯಾಥ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೇಮ್, ಆದ್ರೆ ಉಳಿದದ್ದು ಮೆಂಟಲ್ ಎಬಿಲಿಟಿ ಎಲ್ಲ ಸಾಮಾನ್ಯ ಸೇಮ್ ಇರ್ತದೆ. ಹಾಗೆ NDAಗೆ ಉಂಟು, ಅಲ್ಲಿಗೆ ಸ್ವಲ್ಪ ಬೇರೆ. ಸ್ವಲ್ಪ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಹೌದು, ಅವರು ಮಾಡ್ತಾರೆ. ಅದು ತುಂಬಾ ಸೈಂಟಿಫಿಕಲಿ ಡಿಸೈನ್ ಮಾಡಿದ್ದು, ತುಂಬಾ ಅದರಲ್ಲಿ ಕಲೀಲಿಕ್ಕೆ ತುಂಬಾ ಇದೆ. ಹಾಗೆ
ಸೊ ಈಗ ಅದು ಯಾವುದು ಡಿಗ್ರಿ ಆದ್ಮೇಲೆ ಮಾಡುವಂತದ್ದ ಅಥವಾ PUC ಆದ್ಮೇಲೆ ಮಾಡುವಂತ? ಅಲ್ಲ, NDA ಎಂಬುದು ಸೆಕೆಂಡ್ PUC ಆದ ಕೂಡಲೇ ಮಾಡೋದು. 16.5 ವರ್ಷದಿಂದ 19.5 ವರ್ಷದೊಳಗೆ. ಆ 3 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಎಕ್ಸಾಮ್ ಪಾಸ್ ಆಗಬೇಕು, ಇಂಟರ್ವ್ಯೂ ಆಗಬೇಕು, 2-3 ಹಂತ. ಮತ್ತೆ ಅವರಿಗೆ ಯಾವುದರಲ್ಲಿ ಜಾಬ್ ಸಿಗ್ತದೆ? ಭಾರತೀಯ ಸೇನೆಯಲ್ಲಿ, ಇಂಡಿಯನ್ ಆರ್ಮಿ, ಹೌದು, ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದು ಕಟ್ಟಿದೆವೋ ಅದರಲ್ಲಿ. ಈವನ್ ಪೈಲಟ್ ಆಗುದು ಅಂತ ಆದ್ರೂ ಅಲ್ಲಿಂದ ಅದೇ ಮಾರ್ಗ, ಬೆಸ್ಟ್ ಮಾರ್ಗ. ಮತ್ತೆ ನೆಕ್ಸ್ಟ್ ಅಲ್ಲಿಂದ ಅವರೇ ಸಿಲೆಕ್ಟ್ ಮಾಡಿ ಅದರಲ್ಲಿ ಹೈ IQ ತುಂಬಾ ಶಾರ್ಪ್ ಇರೋರನ್ನು ಪೈಲಟ್ ಆಗಿ ಮಾಡ್ತಾರೆ. ಪೈಲಟ್ ಅಂದ್ರೆ ಅತ್ಯಂತ ಹೆಚ್ಚು ಶಾರ್ಪ್ ಇರೋ. ಹೌದು ಹೌದು. ಅಂದ್ರೆ ಇದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಡಿಸೈಡ್ ಮಾಡಬೇಕು, ಡಿಸಿಷನ್ ತಗೊಳ್ಳುವಂತದ್ದು. ಮತ್ತೆ ಪ್ಯಾನಿಕ್ ಆಗಬಾರ್ದು ನೋಡಿ, ಯಾವುದೇ ಸಿಚುವೇಶನ್ ಹಾಗೆ ಅಂತದಕ್ಕೆ ಎಕ್ಸಾಮ್ ತಯಾರು ಮಾಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಗೈಡೆನ್ಸ್ ಕೊಡ್ಲಿಕ್ಕೆ ಹೋಗ್ತೇನೆ. ತುಂಬಾ ಅಲ್ಲ, ಚಿಕ್ಕ ಅನುಭವ ಇದೆ, ಅದರಲ್ಲಿ ಪ್ಯಾಷನ್ ಇದೆ, ಮಾಡ್ಬೇಕು. ಅದು ತುಂಬಾ ಇದ್ದವರು ಕೂಡ ಚಿಕ್ಕ ಅನುಭವ ಅಂತ ಹೇಳಿ ಹೇಳುದು. ಓಕೆ, ಮತ್ತೆ ನೀವು ಅದು ಕಾಂಪಿಟೇಟಿವ್ ಎಕ್ಸಾಮ್ ಹೇಳಿದ್ರಲ್ಲ, ಅದರಲ್ಲಿ ಈಗ ನಮ್ದು ಇದು ಜಿಲ್ಲಾಧಿಕಾರಿಗೆ IAS ಅದೆಲ್ಲ ಬಿಟ್ಟರೆ, UPSC ಬಿಟ್ಟು ಮತ್ತೆ ಬೇರೆ ತುಂಬಾ ಪೋಸ್ಟ್ಸ್ ಉಂಟು, ದೊಡ್ಡದು ಹೈ ಅಂದ್ರೆ ಒಳ್ಳೆ ಗೌರವಯುತವಾದಂತಹ ಪೋಸ್ಟ್. ಆಲ್ಮೋಸ್ಟ್ ನಮ್ಮ CM ಆಮೇಲೆ ಇವರೆಲ್ಲ ಇರ್ತಾರಲ್ಲ, ಅದಕ್ಕೆ ಲೆವೆಲ್ ಇರುವಂತ ಪೋಸ್ಟ್ ಗಳಿಗೆ ಯಾವ ಎಕ್ಸಾಮ್ಸ್? ತುಂಬಾ ಇದೆ. ಈಗ ನೋಡಿ, ED ಅಂತ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್, ತುಂಬಾ ಜನಕ್ಕೆ ಅದಕ್ಕೆ ಹೋಗುದೇ ಗೊತ್ತಿಲ್ಲ. ಆಕ್ಚುಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇದೆ, ಅವ್ರು ನಡೆಸುವ ಎಕ್ಸಾಮ್. ಡಿಗ್ರಿ ಆದವರು ಸೇರ್ಬೋದು ಅದಕ್ಕೆ, ಸ್ವಲ್ಪ ಪ್ರಯತ್ನ ಮಾಡಬೇಕು. ಮತ್ತೆ ಅವ್ರು ರಿಗರಸ್ ಟ್ರೈನಿಂಗ್ ಕೊಡ್ತಾರೆ, ಮತ್ತೆ ಈ ರೀತಿ ತಯಾರು ಮಾಡ್ತಾರೆ. ನಮ್ಗೆ ಗೊತ್ತಿರೋದಿಲ್ಲ. CBI ರೈಡ್ ಅಂತ ಉಂಟು, ಪೇಪರ್ CBI ರೈಡ್ ಅಂತ. CBI ಅವರೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪಾಸ್ ಆಗಿಯೇ ಬಂದವರು, ಆ ಎಕ್ಸಾಮ್ ಪಾಸ್ ಆಗಿಯೇ ಬಂದವರು. ಅದರಲ್ಲಿ ಬೇರೆ ಬೇರೆ ಹಂತಗಳು, ಲೆವೆಲ್ ಉಂಟು. 10ನೇ ಕ್ಲಾಸ್ ಆದವರಿಗುಂಟು, PUC ಅವರಿಗುಂಟು, ಡಿಗ್ರಿ ಅವರಿಗುಂಟು, ಇಂಜಿನಿಯರಿಂಗ್ ನವರಿಗುಂಟು, ಎಲ್ರಿಗೂ ಉಂಟು ಅದು. ಹಾಗೆ ಅವರಿಗೆ ಒಂದು ಗೇಟ್ ಅಂತ ಎಕ್ಸಾಮ್ ಮಾಡ್ತಾರೆ, ಅದ್ರಲ್ಲೂ ಉಂಟು ಪುನಃ. ಹಾಗೆ ಅದರಲ್ಲಿ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಬರ್ತಾರೆ. ಮತ್ತೆ ಈಗ ನಾನು ಹೇಳಿದಾಗ UPSC ಅಲ್ಲಿ ಸಿಲೆಕ್ಟ್ ಆದ 28 ಎಕ್ರಾಸ್ ಇದಾರಲ್ಲ, ಅವರು ಬೇರೆ ಬೇರೆ ಇಂಡಿಯನ್ ಪೋಸ್ಟಲ್ ಸರ್ವಿಸಿಗೆ ಬರ್ತಾರೆ. ಆ ಪೋಸ್ಟಲ್ ಒಬ್ರು ಆಫೀಸರ್ ಉಡುಪಿಯಿಂದ ಮಂಗಳೂರು ಇಡೀ ಕೇರಳ ಬಾರ್ಡರ್ ವರೆಗೆ ಒಬ್ಬರೇ ಅಧಿಕಾರಿಯಾಗಿರ್ತಾರೆ. ಇಂಡಿಯನ್ ರೈಲ್ವೆ ಅಲ್ಲಿ ಇರ್ತಾರೆ. ಸಕಲೇಶ್ಪುರದಿಂದ ಉಡುಪಿವರೆಗೆ ಒಬ್ಬರೇ ಆಗಿರ್ತಾರೆ. ಆ ಪೋಸ್ಟ್ಗಳೆಲ್ಲ ಇದೆ. ಆಮೇಲೆ ತುಂಬಾ ಜವಾಬ್ದಾರಿಯುತ ಮತ್ತೆ ತುಂಬಾ ಒಳ್ಳೆ ಸೇವೆ ಕೊಡ್ಲಿಕ್ಕೆ ಆಗುವಂತ ಒಂದು ಅವಕಾಶ ಅವರಿಗೆ. ಈಗ ನಾವು ಅದೆಂತ ಹೇಳಿದ್ರೆ, ನಮ್ಗೆ ನೋಡುವಾಗ ಗೌರವಾನ್ವಿತ ಅದೆಲ್ಲ ಕಾಣ್ತದೆ. ಫಿನಾನ್ಷಿಯಲ್ ಅಂದ್ರೆ ಸಂಬಳ ಕೂಡ ಅಷ್ಟೇ ಇರ್ತದೆ, ಪೊಸಿಷನ್ ಅಷ್ಟೇ ಇರ್ತದೆ, ಸೌಲಭ್ಯಗಳು ಅಷ್ಟೇ ಇರ್ತದೆ. ನನಗೆ ಸಂಬಳದ ಬಗ್ಗೆ ಮಾತಾಡ್ಲಿಲ್ಲ, ಅದು ತುಂಬಾ ಇರ್ತದೆ ಲೆವೆಲ್ ನಲ್ಲಿ ಇದ್ದವರಿಗೆಲ್ಲ. 2 ಲಕ್ಷ ಅದೆಲ್ಲ ಇರ್ತದೆ. ಮತ್ತೆ ಅವರಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದ್ದಷ್ಟು ಸಂಬಳ ಇರ್ತದೆ. ಮತ್ತೆ ಸೆಕ್ಯೂರ್ಡ್ ಪೆನ್ಷನ್ ಉಂಟು, ಅದು ವಿಷಯ ಎಲ್ಲ ಬೇರೆ. ಹೌದೌದು. ಮತ್ತೆ ಈ CA ಅಂತ ಪ್ರೊಫೆಷನಲ್ ಕೋರ್ಸ್ CS ಮಾಡಿದವರಿಗೆ ಸಹ ಗವರ್ಮೆಂಟ್ ಇದೇನಾದ್ರೂ ಇದೆಯಾ? ಅವರಿಗೂ ಉಂಟು, ಆದ್ರೆ ಲಿಮಿಟೆಡ್ ಇದೆ. ಅವರಲ್ಲೂ ಇದೆ, ಅವರಿಗೂ ಸಿಲೆಕ್ಷನ್ ಇದೆ. ಅವರಿಗೂ ಯಾವ ಎಕ್ಸಾಮ್ ಇದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. UPSC ಅಂತ ಹೇಳುದು. ಬಟ್ ಇದು ಇದರಲ್ಲಿ ಅಕೌಂಟ್ಸ್ ಅಲ್ಲಿ ಬರ್ತದೆ. ಹೌದು, ಅಕೌಂಟ್ಸ್ ಅಲ್ಲಿ ಬರ್ತದೆ. ಅದು ಬೇಕಾಗ್ತಲ್ಲ ಬಜೆಟ್ ಮಾಡ್ಲಿಕ್ಕೆ. ಒಬ್ಬರಲ್ಲ, ತುಂಬಾ ಬೇಕು ಟೀಮ್. ಆ ಪೋಸ್ಟಿಗೆ ಇನ್ನೂ ಜಾಸ್ತಿ ಇರ್ಬೋದು. ತುಂಬಾ ಡಿಮಾಂಡ್ ಇದೆ. ಮತ್ತೆ ಹೌದು, ಟಫ್ ಇದೆ. ಮತ್ತೆ ಅವರಿಗೆ ತುಂಬಾ ಫೆಸಿಲಿಟೀಸ್ ಇರ್ಬೋದು, ತುಂಬಾ ಸಿಗ್ತದೆ. ಅವನಿಗೆ ವಾಹನ ತಿರುಗಾಡ್ಲಿಕ್ಕೆ, ಕ್ವಾರ್ಟರ್ಸ್ ತುಂಬಾ ಇದೆ. ಓಕೆ. ಸೊ ಅದ್ರದ್ದು ನೀವು ಟ್ರೈನಿಂಗ್ ಹೇಗೆ ಕೊಡ್ತೀರಿ ಅಂತ ಹೇಳಿದ್ರೆ, ಕೋರ್ಸಸ್ ಇದೆಯಾ ಅವರಿಗೆ? ಗೈಡೆನ್ಸ್ ಅಂದ್ರೆ ಯಾವ ರೀತಿ ಗೈಡೆನ್ಸ್? ಗೈಡೆನ್ಸ್ ಅಂದ್ರೆ ಒಂದು ಅವೇರ್ನೆಸ್, ಇಂಥದ್ದು ಪರೀಕ್ಷೆ ಇದೆ ಅಂತ. ಹೌದು. ಎರಡನೇ ಏನ್ ತಯಾರು ಮಾಡ್ಬೇಕು ನೀವು. ಪ್ರಿಪರೇಷನ್ಸ್ 3 ತಿಂಗಳಾದ್ಮೇಲೆ ಪುನಃ ಹೋಗಿ ನೀವೇನ್ ಮಾಡಿದಿರಿ, ನೆಕ್ಸ್ಟ್ ಏನು ಅಂತ. ಈಗ ಇದು ಕಂಟಿನ್ಯೂಸ್ ಸಪೋರ್ಟ್, ಆ ರೀತಿ ಮಾಡುವ. ಸೊ ಈಗ ಇನ್ನು ನಿಮ್ಗೆ ಇನ್ನು ರಿಟೈರ್ಡ್ ಆಗ್ಲಿಕ್ಕೆ ನೀವು ಹತ್ರ ಇದ್ದೀರಿ. ಸೊ ಹಾಗೆ ನಿಮ್ಮ ರಿಟೈರ್ಡ್ ಆದ್ಮೇಲೆ ಇದ್ದು ಪ್ಲಾನ್ ಏನು? ಅದೇ ಪ್ಲಾನ್ ಅದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ದಕ್ಷಿಣ ಕನ್ನಡದ ಒಂದು ಅರಿವು ಮೂಡಿಸುವಂತ ಒಂದು ಪ್ರಯತ್ನ ಮಾಡಬೇಕು. ನಮ್ದೇ ಫೀಲ್ಡ್ ಅದು ನನ್ನ ಪ್ಯಾಷನ್ ಇರುವ ಫೀಲ್ಡ್. ಅದನ್ನು ಮುಂದುವರ್ಸ್ಲಿಕ್ಕೆ ಒಂದು 2-3 ಜನ ಸಹಾಯ ಮಾಡ್ತಾನೆ ಹೇಳಿದ್ದಾರೆ. ನನ್ನ ವಿದ್ಯಾರ್ಥಿಗಳೇ ಇದ್ದಾರೆ. ನಾನು ತಯಾರು ಮಾಡಿದ್ದಲ್ಲ, ಅವರು ತಯಾರಾಗಿದ್ದಾರೆ. ಹಾಗೆ ಒಂದು ಟೀಮ್ ರೆಡಿ ಆಗಿದೆ. ಕೆಲವರು ಸಪೋರ್ಟ್ ಮಾಡ್ತಾನೆ ಹೇಳಿದ್ದಾರೆ. ಮತ್ತೆ ನಿಮ್ಮಂತವರೆಲ್ಲ ಸೇರಿ ಅದನ್ನು ಬಲಗೊಳಿಸಿ, ನಮ್ಗೆ ಉದ್ದೇಶ ಅಷ್ಟೇ 5 ವರ್ಷದಲ್ಲಿ ಒಂದು ಬಲಾಢ್ಯವಾಗಿ, ಈಗ ಏನು ಹರಿಯಾಣದವರು ಬರ್ತಾರೆ, ಬಿಹಾರದವರು ಬರ್ತಾರೆ, ಅದೇ ರೀತಿ ಒಂದು ದಕ್ಷಿಣ ಕನ್ನಡದ DNA ತುಂಬಾ ಚೆನ್ನಾಗಿದೆ. ಇಲ್ಲಿಯ ಜನರು ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ CET ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ನೀಟ್ ಅಲ್ಲಿ ಚೆನ್ನಾಗಿದ್ದಾರೆ.
ಅದ್ರೊಟ್ಟಿಗೆ ಇದನ್ನು ಮಾಡಿದ್ರೆ ಹೌದು. ದೇಶಕ್ಕೆ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೌದು. ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತದೆ, ನಮ್ಮ ಊರಿಗೆ ಸಹ ಒಂದು ಊರಿಗೂ ಹೆಮ್ಮೆ ಆಗ್ತದೆ. ಹೌದು. ಹೌದು, ಒಳ್ಳೆ ದೇಶವನ್ನು ಬಲಪಡಿಸ್ಲಿಕ್ಕೆ ಬಲಪಡಿಸ್ಲಿಕ್ಕೆ ಆಗ್ತದೆ. ಆ ಉದ್ದೇಶ. ಹಾಗೆ ನೀವಂದ್ರೆ ಆ ಕೋರ್ಸ್ ಇದು ಟ್ರೈನಿಂಗ್ ಕೊಡ್ತೀರಿ? ಟ್ರೈನಿಂಗ್ ಕೊಡ್ತೇನೆ. ಕೊಡುವ idea ಇದೆ ನಿಮ್ಗೆ? ಇದೆ ಇದೆ ಇದೆ. ಹಾ, ಹಾ. ಅದೀಗ ಹಾಗೆ ನೀವು ಎಲ್ಲಿಂದ ಫಿಕ್ಸ್ ಆಗ್ಲಿಲ್ಲ, ಒಂದೇ ಮೂವಿಂಗ್ ಆಗಿ ಇರ್ಬೋದು ಅಥವಾ ಎರಡೆರಡು ತಿಂಗಳು ಒಂದೊಂದ್ ಕಡೆ ಇರ್ಬೋದು. ಅದನ್ನ ಈಗ ಪ್ಲಾನ್ ಮಾಡ್ಲಿಲ್ಲ, ಅದನ್ನು ಮಾಡ್ತೇವೆ. ಅಥವಾ ಆನ್ಲೈನ್ ಮಾಡ್ಬೋದು ಹೀಗೆ. ಓಕೆ. ಅಂದ್ರೆ ಅದನ್ನ ನೀವೇ ಡಿಸೈನ್ ಮಾಡುದಾ ಕೋರ್ಸ್ ಅಥವಾ ಇದ್ದ ಅಲ್ಲ, ಅಲ್ಲಿದ್ದ ಕೋರ್ಸಿಗೆ ನಾವು ಗೈಡೆನ್ಸ್ ಕೊಡುದು, ನಾವು ಡಿಸೈನ್ ಮಾಡುದಿಲ್ಲ. ಡಿಸೈನಿಗೆ ಪ್ರಾಧಿಕಾರ ಇದೆ, ನಾವು ಮಾಡುವ ರೈಟ್ ಇಲ್ಲ. ಎಕ್ಸಾಮ್ ಪ್ರಾಧಿಕಾರ ನಡೆಸ್ತದೆ. ಹಾ, ಅದು ಹೇಗೆ ನಡೀತದೆ, ಕೋಚಿಂಗ್ ಮಾತ್ರ ಅಷ್ಟೇ, ವಿನಾ ಅಲ್ಲಿ ಇಂಟರ್ವೆನ್ಷನ್ ಇಲ್ಲ, ಮಾಡ್ಲಿಕ್ಕೂ ಆಗುದಿಲ್ಲ. ನೀವು ಅದಕ್ಕೊಂದು ಸಪರೇಟ್ ನಿಮ್ಮ ಸಂಸ್ಥೆ ಅಂತ ಹೇಳಿ ಮಾಡ್ತೀರಾ? ಕೋಚಿಂಗ್ ಮಾಡ್ಬೇಕು ಅಂತ ಇದೆ, ಬಟ್ ಅದನ್ನು ಫೈನಲ್ ಪ್ಲಾನ್ ಆಗಿ. ಹೌದಪ್ಪ, ಯೋಜನೆ ಐಡಿಯಾ. ಹೌದು ಹೌದು. ಯಾವ್ದಕ್ಕಂದ್ರೆ ಈಗ ನೀವು ಬಿಜಿ ಇರ್ತೀರಿ, ರಿಟೈರ್ಡ್ ಆಗುವವರೆಗೆ ಏನು ಪ್ಲಾನ್ ಇಲ್ಲ, ಆದ ಮೇಲೆ. ಓಕೆ. ನಿಮ್ದು ಈಗ ವೃತ್ತಿ ಜೀವನದಲ್ಲಿ ಒಂದು ಎಷ್ಟು ಲೆಂದಿ ವೃತ್ತಿ ಜೀವನ ಮಾಡ್ತದೆ, ಇದರಲ್ಲಿ ಏನಾದ್ರೂ ನಿಮ್ಮ ಒಂದು ಫನ್ನಿ ಮೂಮೆಂಟ್ ಒಂದು, ಮತ್ತೊಂದು ಅತ್ಯಂತ ಬೇಸರ ಆದದ್ದು ಏನಾದ್ರು, ಮತ್ತೊಂದು ಅತ್ಯಂತ ಖುಷಿ ಆದದ್ದು. ಸೊ ಇಂತ ಮೂರು ಏನಾದ್ರೂ ಒಂದು ಇನ್ಸಿಡೆಂಟ್ಸ್ ನಡೆದದ್ದು ನಿಮ್ಗೆ ನೆನಪಿಗೆ ಬಂದ್ರೆ? ಫನ್ನಿ ಮೂಮೆಂಟ್ ಇದೆ, ಸುಮಾರು ಇದೆ. ಅದರಲ್ಲಿ ಒಂದು ಲಿಸ್ಟ್ ಮಾಡ್ತೇನೆ. ಒಮ್ಮೆ ನಾನು ಒಬ್ಬ ಸ್ಟೂಡೆಂಟಿಗೆ ಹೇಳಿದೆ ಶಾಲೆಯಲ್ಲಿ, ನೋಡಲ್ಲ ಒಂದು ಹೋಗಿ ಚೇರ್ ತಗೊಂಡು ಬಾ, ಚೇರ್ ತಗೊಂಡು. ಇವನು ಹೋಟೆಲ್ಗೆ ಹೋಗಿ ಚಹಾ ತಗೊಂಡು ಬಂದ. ಎಂತ ಅಂತ ಕೇಳಿದೆ, ಸರ್ ಚಹಾ ಎಲ್ಲ ಹೇಳಿದ್ದು ತಂದೆ ಅಂತ. ಇದು ಫನ್ನಿ ಮೂಮೆಂಟ್. ನಾನೀಗ ಅವನಿಗೆ ಜೋರ್ ಮಾಡ್ಬೇಕಾ ಅಥವಾ ನನ್ನನ್ನೇ ನಾನು ತಿದ್ದಿಕೊಳ್ಬೇಕಾ ಅಥವಾ ನನ್ನ ಉಚ್ಚಾರ ಸರಿ ಇಲ್ವಾ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಚಹಾವನ್ನು ಎಲ್ಲಿ ಇಡುದು? ಕರೆಕ್ಟ್. ಇಂಥದ್ದು ಫನ್ನಿ ಮೂಮೆಂಟ್ ಶಾಲೆಯಲ್ಲಿ ನಡೀತಾ ಇರ್ತದೆ. ಇಂಟ್ರಾಕ್ಷನ್ ಆದ್ರಿಂದ ಹೌದೌದು, ತುಂಬಾ ಇರ್ತದೆ. ಹೌದು. ಮತ್ತೆ ಬೇರ್ಸ ಮೂಮೆಂಟ್ ಇದೆ. ಒಮ್ಮೆ ನಾನು ಒಂದು ಸ್ಟೂಡೆಂಟ್ ಕಂಪ್ಲೇಂಟ್ ಕೊಟ್ಲು, ಸರ್ ನನಗೆ ಅವನು ಡಿಸ್ಟರ್ಬ್ ಮಾಡ್ತಾನೆ ಅಂತ, ಹೀಗೆ ಮಾಡಿದಾನೆ ಅಂತ. ನಾನು ಕ್ಲಾಸ್ ಟೀಚರ್ ಆಗಿದ್ದೆ. ನಾನು ಕ್ಲಾಸಿಗೆ ಹೋಗಿ ಬೈದು ಬಿಟ್ಟೆ ಅವನಿಗೆ, ಏಕಾಕಿ ಬೈದು ಬಿಟ್ಟು ಹೇಳಿದೆ, ಸಂಜೆ 4 ಗಂಟೆಗೆ ಬಾ ಅಂತ, ಮತ್ತೆ ವಿಚಾರಿಸುವ ಅಂತ. 4 ಗಂಟೆಗೆ ನಿಜವಾಗಿ ತಪ್ಪು ಮಾಡಿದವ ಬೇರೆವ. ಅವನು ಬಂದ, ಸರ್ ತಪ್ಪು ನಾನ್ ಮಾಡಿದ್ದು ಅಂತ. ಈಗ ಈ ಹುಡುಗನಿಗೆ ಕರೆದು ಹೇಳಿದೆ ನಾನು, ಸಾರಿ ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದೆ. ಆಗ ಅವ ಹೇಳಿದ, ಸರ್ ನೀವು ಸಾರಿ ಹೇಳ್ಬೇಡಿ, ಆದ್ರೆ ನಾನು ಆ ಹುಡುಗಿ ಎದುರು ಸಣ್ಣವನಾದೆಲ್ಲ. ನಂಗೆ ತುಂಬಾ ಬೇಸರ ಆಯ್ತು. ನಾನು ಹೇಳಿದೆ, ನಾಳೆ ಇಡೀ ಕ್ಲಾಸ್ ಅಲ್ಲಿ ನಾನು ಸಾರಿ ಕೇಳ್ತೇನೆ, ನಿಮ್ ತಪ್ಪಿಲ್ಲ ಅಂತ ಹೇಳ್ತೇನೆ. ಅದಕ್ಕೂ ಹೇಳಿದ, ನೀವು ಹಾಗೆ ಸಾರಿ ಕೇಳಬಾರ್ದು ಸರ್, ನಾನು ಅಡ್ಜಸ್ಟ್ ಮಾಡ್ತೇನೆ. ಈಗ ಹುಡುಗ ದುಬೈಲಿದ್ದಾನೆ, ಫೋನ್ ಮಾಡ್ತಾನೆ. ಮೊನ್ನೆ ಕಬಡ್ಡಿ ಇದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದ, ಹಾಗೆ ಚೆನ್ನಾಗಿ ಇದ್ದಾನೆ. ಹಾಗೆ ಅದೊಂದು ನನಗೆ, ಅಯ್ಯೋ ನಾನು ವಿಚಾರಣೆ ಆ ಮೆಚುರಿಟಿ ಅದಕ್ಕಿಂತ ಹೆಚ್ಚು ನಾನು ವಿಚಾರಣೆ ಮಾಡದೆ ತಪ್ಪು ಮಾಡಿಬಿಟ್ಟಲ್ಲ ಅಂತ. ಆದ್ರೆ ಒಂದು ಏನೋ ನೀನ್ 4 ಗಂಟೆಗೆ ಬಾ ಅಂತ ಹೇಳಿದೆ, ಇದ್ರೆ ಅವ ಏನಾದ್ರು ಮಾಡ್ಕೊಡ್ಬೋದು. ಅದು ನಂಗೆ ಅತ್ಯಂತ ಈಗ್ಲೂ ಒಂದು ಕೊರಿತಾ ಇದೆ. ನಾನು ಈಗ್ಲೂ ಅದನ್ನು ಏಕಾಕಿ ಯಾವ್ದಕ್ಕೂ ಜಡ್ಜ್ಮೆಂಟ್ ಗೆ ಬರುದು. ಅಂದ್ರೆ ಕಣ್ಣಾರೆ ಕಂಡರು ಪರಾಮರ್ಶೆ ನೋಡಿದ್ರು ಸಾಕಾಗುತ್ತೆ. ಹಿಂದಿನವರು ಹೇಳಿದ್ದಾರೆ ನೋಡಿ, ಅದು ಎಷ್ಟು ಒಂದು ರಿಲೆವೆಂಟ್ ಅಂತ ಹೇಳಿ ಇಂತ ಸಿಚುವೇಶನ್ ನಲ್ಲಿ ನಮ್ಗೆ ಗೊತ್ತಾಗ್ತದೆ. ಮತ್ತೆ ನಾನು ಅತ್ಯಂತ ಖುಷಿ, ಅತ್ಯಂತ ನನಗೆ ಸ್ಕೂಲೇ ಅತ್ಯಂತ ಖುಷಿ. ಬೆಳಿಗ್ಗೆಯಿಂದ ಸಂಜೆ ಹೋಗುದು ಅಂತ ಹೇಳಿ ಖುಷಿ. ಅದರಲ್ಲಿ NMMS ಕ್ಲಾಸ್ ಮಾಡುದು ಅಂದ್ರೆ ತುಂಬಾ ಖುಷಿ. ಯಾಕಂದ್ರೆ ಅದು ಮಲ್ಟಿ ಟ್ಯಾಲೆಂಟ್, 45 ನಿಮಿಷ ಎನರ್ಜಿ ತುಂಬಿಸಿ ಬಿಡ್ತಾರೆ ಮಕ್ಕಳು, ಅಷ್ಟು ನನಗಿಂತ ಹೆಚ್ಚು ಸ್ಪಿರಿಟ್. ಹಾಗೆ ಆ ಕ್ಲಾಸ್ಗಳು ತುಂಬಾ ಖುಷಿ, ನಂಗೆ ಕ್ಲಾಸ್ಗಳೇ ಖುಷಿ ಕೊಡುತ್ತೆ. ಅದೇ ನಿಮ್ಗೆ ಖುಷಿ? ಅದೇ ಖುಷಿ. ಈಗಲೂ ನಾನು 4-5 ಪೀರಿಯಡ್ ಎಲ್ಲ ಮಾಡ್ತೇನೆ, ನಿಂತುಕೊಂಡೇ ಪಾಠ ಮಾಡ್ತೇನೆ. ಮತ್ತೊಂದು ಕೇಳಲಿಕ್ಕಿತ್ತು ನಿಮ್ಗೆ, ಸಣ್ಣದಿರುವಾಗಿಂದಲೂ ಕಲಿಸುವಂತದ್ದು ಪ್ಯಾಷನ್ ಇತ್ತ ಅಥವಾ ಇದು ಆಕ್ಸಿಡೆಂಟಲಿ ಆದ? ಒಳ್ಳೆ ಪ್ರಶ್ನೆ. ಅಲ್ಲ, ನಾನು 10th ಅಲ್ಲಿ ಇರುವಾಗ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಹುಷಾರಿದ್ದೆ, ಅದಕ್ಕಿಂತ ಮೊದಲು ಡಲ್ ಇದ್ದೆ ತುಂಬಾ. ಆಮೇಲೆ ಸುರೇಶ್ ಹೆಬ್ಬಾರ್ ಅಂತ ಪಂಡಿಜೆ, ಅವರು ನಂಗೆ ಅಧ್ಯಾಪಕರಾಗಿ ಬಂದ್ರು 6ನೇ ಕ್ಲಾಸ್ ಅಲ್ಲಿ. ಅವ್ರು ಬಂದ ಮೇಲೆ ನಂಗೆ ಹತ್ರ ಕೂತು ಮ್ಯಾಥ್ಸ್ ಅಂದ್ರೆ ಹೀಗೆ ಅಂತ ಹೇಳಿಕೊಟ್ರು. ಆಮೇಲೆ ಗೊತ್ತಾಯ್ತು, ಮ್ಯಾಥ್ಸ್ ಇದು ಬಾರಿ ಸುಲಭ ಟ್ರಿಕ್ ಹೇಳಿಕೊಟ್ರು. ಅಲ್ಲಿವರೆಗೆ ನಂಗೆ ಮ್ಯಾಥ್ಸ್ ಕಂಟ್ರೆಸ್ ಇಟ್ಟು, ಮ್ಯಾಥ್ಸ್ ಅಧ್ಯಾಪಕರನ್ನು ಕಂಟ್ರೆಸ್ ಇಟ್ಟು ರಿಲೆಕ್ಟೆಂಟ್. ಅವ್ರೊಂಥರ ಚೇಂಜ್ ಮಾಡಿಬಿಟ್ರು ನನ್ನನ್ನು. ಈಗ ಹೇಳಿದ್ರೆ ನೀನ್ ಸುಳ್ಳು ಅಂತ ಹೇಳ್ತಾರ ಅವ್ರು, ಆಕ್ಚುಲಿ ಅದಲ್ಲ. ಮತ್ತೆ ನಾನು 10th ಗೆ ಬರುವಾಗ ನಂಗೆ ಮ್ಯಾಥ್ಸ್ ಹೋಲ್ಡ್ ಇತ್ತು. ನಾನು ನನ್ನ ರೂಮ್ ಅಲ್ಲಿ ಉಡುಪಿಯಲ್ಲೆಲ್ಲ ಇದ್ದೆ, ನನ್ನ ಕ್ಲಾಸ್ಮೇಟಿಗೆಲ್ಲ ಪಾಠ ಮಾಡ್ತಿದ್ದೆ. ಅವ್ರು 6 ಜನ ಪಾಸ್ ಆದ್ರು. ಆಗ ಕಂಡಿತ್ತು ನಂಗೆ ಈ ಹೇಳಿಕೊಡುವ ಸ್ಕಿಲ್ ಚೆನ್ನಾಗಿದೆ. ಅದು ನನಗೆ ಅದೃಷ್ಟವಂತ ಅದೇ ವೃತ್ತಿಯಾಗಿ ಸಿಕ್ಕಿದ್ದು. ಹಾಗಾಗಿ ನಂಗೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ, ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ನೀವು ಬೇರೆ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ, ಅದು ಮಾಡ್ಬೋದಿತ್ತ, ಇದು ಮಾಡ್ಬೋದಿತ್ತ, ಮಾಡ್ಲಿಲ್ಲ. ಓಕೆ. ಮತ್ತೆ ನಿಮ್ಗೆ ಈ ಶಿಕ್ಷಕ ವೃತ್ತಿಗೆ ಬಂದ ಮೇಲೆ
ಮತ್ತೆ ಎಲ್ಲಿಯಾದ್ರೂ ಒಂದು ಟೈಮ್ ನಲ್ಲಿ ಅನ್ನಿಸಿತ್ತ ನನ್ಗೆ ಇದಕ್ಕಿಂತ ಅದು ಮಾಡ್ಬೋದಿತ್ತು, ಇದಕ್ಕಿಂತ ಇದು ಮಾಡ್ಬೋದಿತ್ತು, ಇಲ್ಲ ಇಲ್ಲ ನಾನು ಏನಾದ್ರು ಎಂಟರ್ಪ್ರಿನರ್ಶಿಪ್ ಮಾಡ್ಬೋದಿತ್ತು, ಇಲ್ಲ, ಬಿಸ್ನೆಸ್ ಮಾಡ್ಬೋದಿತ್ತು? ಇಲ್ಲ ಇಲ್ಲ, ನನಗೆ ನನ್ನ ಸ್ಟೂಡೆಂಟ್ ಅದೆಲ್ಲ ಮಾಡಿದ್ದಾರೆ, ಎಲ್ಲ ಮಾಡ್ತಾ ಎಲ್ಲ ಇದ್ದಾರೆ. ಮಾಡ್ತಾ ಇದ್ದೆ. ಅದು ಸಿಗೋದು ಶಿಕ್ಷಕನಿಗೆ ಮಾತ್ರ. ಹೌದೌದು, ಆಂಟ್ರಪ್ರನರ್ ಆಗ್ಲಿ, ಪೊಲೀಸ್ Correct, ಅಧಿಕಾರಿ correct, ಆಗ್ಲಿ, correct. ಎಲ್ಲ ಸಿಗೋದು ಶಿಕ್ಷಕರಿಗೆ ಮಾತ್ರ. ಶಿಕ್ಷಕರಿಗೆ ಮಾತ್ರ. ಅದೊಂದು 7-8 ವರ್ಷದ ನನ್ನ ಸರ್ವಿಸ್ ಅಲ್ಲಿ ಹಾ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಹಾ. ಅಲ್ಲಿ ಒಬ್ಬ ಹುಡುಗ, ತಮಿಳು ಹುಡುಗ, ನಾನು Okay. ಜಾತಿ ಹೇಳೋದಲ್ಲ, ಹಾ. ನನಗೆ ರೈಲ್ವೆ ಸ್ಟೇಷನ್ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆಗ ರೈಲ್ವೆ ಸ್ಟೇಷನ್ ಚೆನ್ನಾಗಿ ಇರ್ಲಿಲ್ಲ, ಹಾ, ಹಾ. ಗಲೀಜಿತ್ತು. ಹಾ, ಹಾ, ಹಾ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಹಾ. ಅಲ್ಲಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಇದ್ರು. ಅವ್ರು ಕೇಳಿದ್ರು, ನೀವು ಮಾಸ್ಟರ್ ಅಂತ? ಹೌದು ಅಂತೆ. ಹಾ. ಆಗ ಅವ್ರು ಹೇಳಿದ್ರು, ಏನ್ ಪುಣ್ಯ ಮಾಡಿದಿರಿ, ನಾನ್ ಸ್ಟೇಷನ್ ಮಾಸ್ಟರ್, ನೀವು ಮಾಸ್ಟರ್, ತುಂಬಾ ಅದೃಷ್ಟವಂತರು, ಇಕೊಳ್ಳಿ ತಕೊಳ್ಳಿ ಅಂತ ಟಿಕೆಟ್ ಕೊಡು. ಹಾ, ದಟ್ ವಾಸ್ ಮೈ ಐ ಓಪನರ್. ಆಮೇಲೆ ನಾನು ರಿಪೆಂಡ್ ಆಗ್ಲಿಲ್ಲ. ಹಾ. Okay, okay. ಅವರಿಗೆ ನಾವ್ ಎಣಿಸ್ತೇವೆ ಅವರು ಸೆಂಟ್ರಲ್ ಗವರ್ಮೆಂಟ್ ಹೌದಾ? ಏನೋ ಬೋನಸ್ ಬರ್ತದೆ, Correct, correct. ನಾವ್ ಅನ್ಕೊಂಡವೆ ಹೀಗೆ. ಹೌದು. ಸೊ ಇಲ್ಲ ಇಲ್ಲ, ನಂಗೆ ಬೇರೆ ಆಪ್ಷನ್ ಇರ್ಲಿಲ್ಲ, ಹಾ, ಹಾ. ಅದ್ರ ಬಗ್ಗೆ ಥಿಂಕು ಮಾಡ್ಲಿಲ್ಲ. ಹಾ. ಇದು ಇಲ್ಲಿ ಪುತ್ತೂರಲ್ಲೇ ನಡೆದ. ಹೌದಪ್ಪ. ಹಾ. ಹಾ. ಮತ್ತೆ ಅಂದ್ರೆ ನಿಮ್ಗೆ ಕೇಳಬೇಕು, ನಿಮ್ಮ ಸ್ಟೂಡೆಂಟ್ ಅಲ್ಲಿ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ ಹೈಯೆಸ್ಟ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾರಾದ್ರೂ ಆಗಿದ್ದಾರಾ? ತುಂಬಾ ಆಗಿದ್ದಾರೆ. ಆ, ತುಂಬಾ ಮತ್ತೆ ಜನ. ಅದ್ರಲ್ಲಿ ಸಹ ಹೈಯೆಸ್ಟ್ ದೊಡ್ಡ ಇದ್ದಾರೆ, ಇದ್ದಾರೆ. ಒಬ್ಬರು ಮಲ್ಟಿಮಿಲಿಯನರ್. ವರ್ಷಕ್ಕೆ 128 ಕೋಟಿ ಟರ್ನ್ ಓವರ್ ಮಾಡ್ತಾನೆ ಒಬ್ಬ. ಓಹೋ. ಹ್ಮ್. Okay. ಅವರು ಇದ್ದಾರೆ, ಈಗ ನಂಗೆ- ಇಂಡಿಯಾದಲ್ಲಿ ಇದ್ದಾರಾ? ಇಂಡಿಯಾದಲ್ಲ ಇದ್ದಾರೆ, ಹೇಳ್ತಾರೆ ಅದು ಹಾ, ಹೀಗೆ ಟರ್ನ್ ಓವರ್. ಮತ್ತೆ ಸುಮಾರು ಜನ ಒಂದು 28 ಜನ ಹಾ. ಆಂಟ್ರಪ್ರನರ್ಸ್ ಇದ್ದಾರೆ. ಅವರಿಗೆ ನಾನು ಸಾಧಾರಣ ವರ್ಷಕ್ಕೊಂದು ಮೀಟಿಂಗ್ ಇದೆ ನಮ್ಮೊಟ್ಟಿಗೆ ಆನ್ಲೈನ್. ಹೌದಾ? Okay, 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 okay. ಹಾಗೆ ಅಂತವರೆಲ್ಲ ಇದ್ದಾರೆ. ಒಳ್ಳೆ ಟರ್ನ್ ಓವರ್ ಮಾಡೋರು ಇದ್ದಾರೆ, ಕೋಟಿ ಗಟ್ಟಲೆ, ಒಂದು 10 ಕೋಟಿ ಬಿಸಿನೆಸ್ ಮಾಡೋರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಹ್ಮ್. ಹಾ, ಹಾ. ಮತ್ತೆ ಎಷ್ಟು ದೊಡ್ಡ ಪೋಸ್ಟ್ ಅಲ್ಲಿ ಅಂದ್ರೆ ಗವರ್ಮೆಂಟ್ ಪೋಸ್ಟ್ ಅಲ್ಲಿ ಇದ್ದವರು ಯಾರಿದ್ದಾರೆ? ಇದ್ದಾರೆ. ಯಾವ post? ಕ್ವಾಲಿಟಿ ಕಂಟ್ರೋಲ್ ಅಂತ ಇದ್ದಾರೆ. KS ಆದವರು ಇದ್ದಾರೆ. ಹಾ, ಹಾ. KS ಈಗ ಆದವರು. ಪೊಲೀಸ್ ಅಧಿಕಾರಿ. ಅದು ಪೊಲೀಸ್ ಅಧಿಕಾರಿಯಲ್ಲಿ ಅಲ್ಲ, KS ಅಂದ್ರೆ ತಹಶೀಲ್ದಾರ್ ಗ್ರೇಡ್. ತಹಶೀಲ್ದಾರ್ ಗ್ರೇಡ್. ಹಾ, ಅವರಾಗಿದ್ದಾರೆ. ಹಾ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅಲ್ಲಿ ತುಂಬಾ ಜನ ಇದ್ದಾರೆ, ಹಾ, ಹಾ, ಹಾ. Okay. ಅವರೆಲ್ಲ ಆಗಿದ್ದಾರೆ. ಹಾ, ಹಾ, ಹಾ. ಬಟ್ ಒಂದು ಐಡೆಂಟಿಫೈ ಮತ್ತೆ ಮಾಡುವಂತ ಅದಕ್ಕಿಂತ ಹೆಚ್ಚು ಇಂಡಿಯನ್ ಆರ್ಮಿಯಲ್ಲಿ ಒಂದು 128 ವಿದ್ಯಾರ್ಥಿಗಳಿದ್ದಾರೆ, ಗೊತ್ತಿದ್ದ ಹಾಗೆ. ಆರ್ಮಿ, ನೇವಿ, ಏರ್ ಫೋರ್ಸ್ ಅಲ್ಲಿ. ಓಕೆ, ಓಕೆ. ಅದರಲ್ಲಿ ಲೆಫ್ಟಿನೆಂಟ್ ಆದವರು ಇದ್ದಾರೆ. ಹೌದಾ? ಹ್ಮ್. ಅದು ಒಳ್ಳೆ ದೊಡ್ಡ post. ಹೌದೌದು, ಅದೇ ಈಕ್ವಲ್ ಪೋಸ್ಟ್. ಮತ್ತೆ ಪೈಲಟ್ ಆದವರು ಯಾರು ಪೈಲಟ್ ಇದ್ದಾರಾ? ಆದವರು ಇಲ್ಲ, ಈಗ ಕೋರ್ಸ್ ಮಾಡೋರು ಇದ್ದಾರೆ. ಇಷ್ಟವರೆಗೆ ಆಗ್ಲಿಲ್ಲ, ಈಗ ಹಾ, ಆದವರು. ಆಗೋರಿದೆ. ಹಾ, ಹಾ, ಹಾ. Okay. ಮತ್ತೆ ಲೆಫ್ಟಿನೆಂಟ್ ಅಂದ್ರೆ ದೊಡ್ಡ ಪೋಸ್ಟ್. ಹೌದೌದು, ದೊಡ್ಡ ಲೆಫ್ಟಿನೆಂಟ್ ಪೋಸ್ಟ್. ದೊಡ್ಡ ಹೌದು, post. ಹೌದು. ಮತ್ತೆ ಪೊಲಿಟಿಷಿಯನ್ ಆದವರು ಇದ್ದಾರೆ? ಇದ್ದಾರೆ. ಹಾ. ಹ್ಮ್. MLA, MP? ಹೌದು, ಇದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದವರು ಇದ್ದಾರೆ. ಹಾ, okay. ಅವಾಗೆಲ್ಲ ನೇರ ನಮ್ಗೆ ಹೌದಾ? ಅಲ್ಲಿ ಹೋದ್ರೆ ಡೈರೆಕ್ಟ್ ಎಂಟ್ರಿ Correct, ಸಿಗ್ತದೆ, correct. ಬ್ಯಾಂಕ್ ಮ್ಯಾನೇಜರ್ಗಳು. ಹಾ, ಮತ್ತೆ ಮೊನ್ನೆ ಬಂದು ಹೇಳಿದ್ರು, ಸರ್ ಹೊಸ ಕ್ಷೇತ್ರ ಆಗ್ತದೆ, ಹಾ. 2 ಪಾರ್ಟಿಯಲ್ಲಿ ನಾವೇ ನಿಲ್ತೇವೆ, ಹಾ. 2028ಕ್ಕೆ ನಾವೇ ಕ್ಯಾಂಡಿಡೇಟ್, ಹ್ಮ್, ಹ್ಮ್. ಯಾರ್ ಗೆದ್ರು ನಿಮ್ಮ ಸ್ಟೂಡೆಂಟ್ ವಿಧಾನಸಭೆ ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ರು. ಮಾಡಿದ್ದಾರೆ ಅಂದೆ. ಹಾ, ಹಾ. ಎರಡು ಅದೊಂದು strong- guarantee ಅಂತ ಹೇಳಿ. 2 ಸ್ಟ್ರಾಂಗ್ ಪಾರ್ಟಿ, ಹೌದು. ಇಬ್ರು ಒಟ್ಟಿಗೆ ಬಂದಿದ್ರು. ಹಾ, okay, okay. ಅದು ಗ್ಯಾರಂಟಿ. ಅದು ಗ್ಯಾರಂಟಿ, ಒಬ್ರು ಗ್ಯಾರಂಟಿ, ಹೌದು, ಅದು ನಿಮ್ಮ ಹೌದು. ಸ್ಟೂಡೆಂಟ್ ಅಂತ ಹೌದು, ಹೇಳಿದ್ರು. ಹೌದು. 28ಕ್ಕೆ ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಓಕೆ, ಅಲ್ಲ, ಒಬ್ಬ ಶಿಕ್ಷಕನಿಗೆ ಅದೇ ಒಂದು ಹಾ, ಖಂಡಿತ. ದೊಡ್ಡ ಹೌದು, ಹೌದು, ಗೌರವ, ಹೌದು. ಒಂದು ಪ್ರಶಸ್ತಿ ಬಂದ ಹಾಗೆ ಅದು ಬಂದ್ರೆ. ಆದ್ರೆ ಯಾವಾಗ ಪ್ರಶಸ್ತಿ ಬರ್ತಾನೆ, ವಿಧಾನಸಭೆಯಲ್ಲಿ ಒಂದು ಧನಾತ್ಮಕ ಬದಲಾವಣೆಯನ್ನು ಅವ್ರು ತರಬೇಕು. ಹೌದು, ಹೌದು. ಆಗುತ್ತೆ, ಕರೆಕ್ಟ್. ಆಗುತ್ತೆ. ಅಲ್ಲಿ ಏನಾದ್ರು ಸಣ್ಣ ಚೇಂಜಸ್ ಮಾಡಿ ಯಾರಿಗೂ ಒಂದು ಸರ್ವಿಸ್. ನೀವು ಈಗ ಅದು ಕೇಳುವಾಗ ನನಗೆ ಒಂದು ಪ್ರಶ್ನೆ ಅನ್ನಿಸಿತು. ನಿಮ್ಗೆ ಅನ್ನಿಸ್ತದ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇನ್ನು ತುಂಬಾ ಬದಲಾವಣೆ ಆಗ್ಬೇಕು ಅಂತ ಹೇಳಿ? ಅಂದ್ರೆ ತುಂಬಾ ಜನ ಇದ್ದಾರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋದು. ಸರಿ ಇಲ್ಲ ಎಂಬುದು ಸರಿ ಮಾಡುದು ಹೇಗೆ ಅಂತ ಬೇಕು. ಈಗ ಪರೀಕ್ಷಾ ವ್ಯವಸ್ಥೆ ಸರಿ ಇಲ್ಲ, ಸರಿ ಇದಕ್ಕಿಂತ ಒಳ್ಳೆ ಪರೀಕ್ಷಾ ವ್ಯವಸ್ಥೆ ಹೇಳಿ ನೋಡುವ. ಹೌದು. ಇಲ್ಲ, ಹೇಳೋದು ಸುಲಭ, ಮಾಡಿ ನೋಡುವ. ಇಲ್ಲ, ಅಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಉಂಟು, ತುಂಬಾ ಬರ್ತದೆ. ಹಾಗಾಗಿ ಈಗ ಇದೆಲ್ಲ ಬೆಟರ್ ಆಗ್ಬೇಕು. ಸರಿ, ಬದಲಾವಣೆ ಈಗ ತುಂಬಾ ತೊಂದರೆ ಇಲ್ಲ, ಒಳ್ಳೇದುಂಟು, ಚೆನ್ನಾಗಿದೆ. ಆದ್ರೆ ಮತ್ತೆ ಇನ್ನೊಂದೇನಂದ್ರೆ, ಈಗ ಶಿಕ್ಷಣ ಇಲಾಖೆ ನೀವು ಇದನ್ನೇ ಹೇಳಿಕೊಡಿ ಅಂತ ಹೇಳುದಿಲ್ಲ. ನಿಮ್ಗೊಂದು ಪುಸ್ತಕ ಕೊಟ್ಟು ಈ ಪುಸ್ತಕದನ್ನು ಹೇಳಿಕೊಡಿ, ಅದಕ್ಕೆ ಎಷ್ಟು ಸೇರಿಸಬಹುದು ನೋಡಿ. ಹೌದೌದು, ನೋಡಿ ನೀವು ಈಗ ಇಂಪ್ಲಿಮೆಂಟ್ ಮಾಡಿದ್ದೀರಿ, ಮಾಡಿ ತೋರಿಸಿದ್ದೀರಿ. ಕ್ಲಾಸ್ ಅಲ್ಲಿ ಕೊಟ್ಟು ನೀವು ಯಾಕೆ ಈ ಪಾಠ ಮಾಡಿದ್ರಿ, ಈ ಶಬ್ದ ಯಾಕೆ ಹೇಳಿದ್ರಿ ಹೇಳುದಿಲ್ಲ. ಅಲ್ಲ, ಇದು ನೀವು ಹೇಳಿದ್ದು ಪರ್ಫೆಕ್ಟ್. ಎಂತ ಗೊತ್ತು, ನನಗೆ ಸಹ ಅದು ಬಾರಿ ಸರಿ ಅಂತ ಅನ್ನಿಸಿತು. ಯಾಕಂತ ಹೇಳಿದ್ರೆ ಅವರು ರಿಸ್ಟ್ರಿಕ್ಟ್ ಮಾಡುದಿಲ್ಲ, ನೀವು ಎಷ್ಟು ಸಹ ಇಂಪ್ರೂವ್ ಮಾಡಿ. ಈಗ ನಿಮಗೆ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅಂತ ಕಾಣ್ತದ, ಇದು ಮಾಡಿ, ಇದ್ರೊಟ್ಟಿಗೆ ಇದನ್ನು ಸಹ ಮಾಡಿ. ಅದೇನು ಮಾಡಬಾರ್ದು. ಒಂದು ರೀತಿಯಲ್ಲಿ ಇದು ಚೆನ್ನಾಗಿದೆ ವ್ಯವಸ್ಥೆ. ಮತ್ತೆ ಇದಕ್ಕಿಂತ ಬೆಟರ್ ಆಪ್ಷನ್ ಈಗ ಸದ್ಯಕ್ಕೆ ನಂಗೆ ಗೊತ್ತಿದ್ದಾಗಿ ಇಲ್ಲ. ಬಾಯಲ್ಲಿ ಹೇಳ್ಬೋದು, ಪ್ರಾಕ್ಟಿಕಲಿ ಕಷ್ಟ. ಓಕೆ, ನೀವು ನಿಮ್ಮ ಜರ್ನಿಯ ಬಗ್ಗೆ ಒಂದು ಸುಂದರವಾಗಿ ನಮಗೆ ತುಣುಕಾಗಿ ಎಲ್ಲವನ್ನು ಒಂದು ಸ್ಪಷ್ಟ ರೀತಿಯಲ್ಲಿ ನೀವು ನಮಗೆ ನಮ್ಮ ಕ್ವಶನ್ಗಳಿಗೆ ಆನ್ಸರ್ ಕೊಟ್ರಿ. ನನಗೆ ಅನ್ನಿಸ್ತದೆ ಎಲ್ಲ ವೀಕ್ಷಕರ ಮನಸ್ಸಿನಲ್ಲಿದ್ದ ಒಂದು ಪ್ರಶ್ನೆಗಳನ್ನೇ ನಾನು ಕೇಳಿದ್ದೇನೆ ಅಂತ ಹೇಳಿ ಪ್ರಯತ್ನ ಮಾಡಿ ಕೇಳಿದ್ದೇನೆ. ಮತ್ತೆ ನಿಮ್ಮ ಹತ್ರ ಕೂಡ ನಾವು ಆಫ್ ದ ರೆಕಾರ್ಡ್ ಎಲ್ಲ ಡಿಸ್ಕಷನ್ ಮಾಡಿ ನಾವು ಒಂದು ಮಾಡಿದ್ದೇವೆ. ಅಥವಾ ಯಾರಿಗಾದ್ರೂ ಇನ್ನೂ ಸಹ ಏನಾದ್ರು ಡೌಟ್ ಇದ್ರೆ ನಿಮ್ಮ ನಂಬರ್ ಅನ್ನು ಸಹ ನಾವು ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೇವೆ. ಸೊ ಅದನ್ನು ನೋಡಿ ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು.
ಅಥವಾ ನಮ್ಮ ವೀಕ್ಷಕರ ಪೈಕಿ ಯಾರಿಗಾದ್ರೂ ಇನ್ನೂ ಸಹ ಏನಾದ್ರು ನಿಮ್ಮ ಹತ್ರ ಖುದ್ದು ಮಾತಾಡಿ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬಗ್ಗೆ ಇರಲಿ, ನಿಮ್ಮ ಫ್ಯೂಚರ್ ನ ಆಲೋಚನೆ ಬಗ್ಗೆ ಯಾರಾದ್ರೂ ಸಮಾನ ಮನಸ್ಕರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಖಂಡಿತ ನೀವು ಹೆಲ್ಪ್ ಮಾಡ್ತೀರಿ ಅಂತ ಹೇಳಿ ನೀವು ಹೇಳಿದ್ರಿ. ಸೊ ಹಾಗೆ ಯಾರು ಸಹ ಒಂದು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇದೊಂದು ಸದುಪಯೋಗವನ್ನ ಪಡ್ಕೊಳ್ಬಹುದು. ಹಾಗೆ ನಾವು ಸುದ್ದಿ ಸುವಿಧ ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಿಮ್ಮ ಮುಂದಿನ ಯೋಜನೆಗೆ, ಅಂದ್ರೆ ನೀವು ಅದು ಕಾಂಪಿಟೇಟಿವ್ ಎಕ್ಸಾಮಿಗೆ ಅದು ನಿಜವಾದ ಬಹಳ ಅವಶ್ಯಕತೆ ಇರುವಂತಹ ಇಂದಿನ ಕಾಲಕ್ಕೆ ಅವಶ್ಯಕತೆ ಇರುವಂತಹ ಒಂದು ವಿಷಯ. ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಅಂತದ್ದೊಂದು ಎಕ್ಸಾಮ್ಸ್ ಉಂಟು, ಅದನ್ನು ಬರಿಬಹುದು, ಪಾಸ್ ಮಾಡಿ ಇಷ್ಟು ದೊಡ್ಡ ಹುದ್ದೆಗಳಿಗೆ ಹೋಗ್ಬಹುದು ಅಂತ ಹೇಳಿ ಗೊತ್ತಿರುವುದಿಲ್ಲ. ನಾವು ಕಾಮನ್ಲಿ ಕೇಳುವಂತ ಕೆಲವು ಎಕ್ಸಾಮ್ಸ್ ಮಾತ್ರ ಬರ್ತದೆ ಎಲ್ಲರ ಮನಸ್ಸಿನಲ್ಲಿ ಸಹ. ಸೊ ಇದು ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡಿ ಈ ರೀತಿಯಲ್ಲಿ ಮುಂದೆ ಹೋಗಿ ನಮ್ಮ ಜೀವನವನ್ನು ನಾವು ಹಸನು ಮಾಡುದು ಮಾತ್ರ ಅಲ್ಲ, ದೇಶಕ್ಕೆ ಕೂಡ ನಾವು ಒಂದು ಕಾಂಟ್ರಿಬ್ಯೂಷನ್ ಮಾಡುವಂತ ನಮ್ಮ ಇಂಟೆಲಿಜೆನ್ಸ್. ಯಾಕಂದ್ರೆ ನಮ್ಮ ಸೌತ್ ಕೇಂದ್ರದಲ್ಲಿ ನೀವು ಹೇಳಿದಾಗೆ ಇಂಟೆಲಿಜೆನ್ಸ್ಗೆ ಕೊರತೆ ಇಲ್ಲ, ಒಳ್ಳೆ ಇಂಟೆಲಿಜೆನ್ಸ್ ಉಂಟು. ಅಂತ ಒಂದು ಒಳ್ಳೆ ಅವಕಾಶ ನಮ್ಗೆ ಇರುವಾಗ, ನಿಮ್ಮಂತ ಗೈಡ್ ಸಿಕ್ಕುವಾಗ, ಸೊ ಅದನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಮುಂದಿನ ತಮ್ಮ ಜೀವನದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಾವು ಈ ಮೂಲಕ ಹಾರೈಸುತ್ತಾ, ನಿಮ್ಗೆ ಕೂಡ ಒಂದು ಮುಂದಿನ ನಿಮ್ಮ ಜೀವನದಲ್ಲಿ ನೀವು ಎಣಿಸಿದಂತಹ ಒಂದು ಈ ನಿಮ್ಮ ವೃತ್ತಿ ಜೀವನ ಆದ ಮೇಲಿದ್ದು ನಿಮ್ಮ ಯೋಜನೆ ಕೂಡ ಒಂದು ಯಶಸ್ಸು ಆಗ್ಲಿ, ದೇವರು ಅದಕ್ಕೆ ಒಂದು ಅನುಗ್ರಹವನ್ನ ಕರುಣೆ ಮಾಡ್ಲಿ ಅಂತ ಹೇಳಿ ನಾವು ಒಂದು ಸುದ್ದಿ ಸುವಿಧ ಯೂಟ್ಯೂಬ್ ನ ಮೂಲಕ ಅಂದ್ರೆ ಅವರ ಪರವಾಗಿ ಮತ್ತೆ ನಮ್ಮ ಪರವಾಗಿ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತೊಂದೇನಂತ ಹೇಳಿದ್ರೆ ವೀಕ್ಷಕರೇ, ಮೊದಲೇ ನಿಮ್ಗೆ ಕೂಡ ನಾವು ಹೇಳ್ಬೇಕಾದೇನಂದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ನೀವು ಶೇರ್ ಮಾಡಿ ಎಲ್ರಿಗೆ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಕೊನೆಯವರೆಗೆ ನೀವು ನೋಡಿದ್ದಕ್ಕೂ ಕೂಡ ಧನ್ಯವಾದಗಳು. ಹಾಗೆ ನಾವು ಒಂದು ಸುದ್ದಿ ಸುವಿಧ .in ಅಂತ ಹೇಳಿ ವೆಬ್ಸೈಟ್ ಕೂಡ ಮಾಡಿದ್ದೇವೆ, ಅದನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅದರಲ್ಲಿ ಏನಾದರೂ ಚೇಂಜಸ್ ಇದ್ರೆ ನೀವು ನಮಗೆ ಒಂದು ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಮತ್ತೆ ಇಂಥ ನಾವು ಪ್ರತಿ 15 ದಿವಸಕ್ಕೊಂದ್ಸಲ ಕೆಲವು ಇಂಟರ್ವ್ಯೂಸ್ ಮಾಡಿ ಒಳ್ಳೆ ವ್ಯಕ್ತಿಗಳನ್ನು ಮತ್ತೆ ಒಂದು ರಿಸೋರ್ಸ್ ಪರ್ಸನ್ಸ್ ಅನ್ನ ನಾವು ಮೀಟ್ ಮಾಡ್ತೇವೆ. ಸೊ ಅವರ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಸೊ ಇದನ್ನು ಯಾರಿಗಾದ್ರೂ ಸ್ಪಾನ್ಸರ್ ಮಾಡುವಂತ ಒಂದು ಉದ್ದೇಶ ಇದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇದಕ್ಕೆ ಒಂದು ಕಾಸ್ಟ್ ಬೀಳ್ತದೆ, ನಾವು ಅವರ ಮನೆಗೆ ಹೋಗಿ ಮತ್ತೆ ಇದನ್ನು ಎಡಿಟಿಂಗ್ ಮಾಡೋದಕ್ಕೆ ನಮಗೆ ಕಾಸ್ಟ್ ಬೀಳ್ತದೆ. ಸೊ ಅದನ್ನು ನಾವು ಒಂದು ಫುಲ್ಫಿಲ್ ಮಾಡುವ ಉದ್ದೇಶದಿಂದ ಯಾರಿಗಾದ್ರೂ ಸ್ಪಾನ್ಸರ್ ಮಾಡುವಂತಹ ಒಂದು ಅಭಿಲಾಷೆ ಇದ್ರೆ ನಾವು ಅವರ ಅಡ್ವರ್ಟೈಸ್ಮೆಂಟ್ ಅನ್ನು ಸಹ ಹಾಕ್ತೇವೆ. ಅಂಥವರು ನಮ್ಮನ್ನು ಸಂಪರ್ಕಿಸಬಹುದು. ಹಾಗೆ ಆ ರೀತಿಯಲ್ಲಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇವೆ. ಹಾಗೆ ಸತೀಶ್ ಭಟ್ರವರಿಗೆ ಸಹ ಅನಂತ ಧನ್ಯವಾದಗಳು. ನನಗೂ ಅಷ್ಟೇ ಒಂದು ಅವಕಾಶ, ನನ್ನ ಮಾತುಗಳಿಗೆ ಖಂಡಿತ ಅನುಭವನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟ ನಿಮ್ಮ ಚಾನಲ್ಗೂ ಧನ್ಯವಾದ. ಒಂದು ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಬದಿಗಿರಿಸಿ ಒಂದು ನಮ್ಗೆ ಇದನ್ನೆಲ್ಲ ನಮ್ಮ ವೀಕ್ಷಕರಿಗೋಸ್ಕರ ನೀವು ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೆ, ನಿಮ್ಮ ಫ್ರೆಂಡ್ಸಿಗಿರಲಿ, ನಮ್ಮ ಎಲ್ರಿಗೆ ಇದನ್ನು ಹಂಚಿ ಹೋಗುವ ಹಾಗೆ ಮಾಡಿ, ಈ ಸಂದೇಶಗಳು ಎಲ್ರಿಗೆ ತಲುಪಲಿ ಅನ್ನುವಂಥದ್ದು ನಮ್ಮ ಒಂದು ಆಕಾಂಕ್ಷೆ. ಹಾಗೆ ನಮ್ಮ ಸುದ್ದಿ ಸುವಿಧ ವೆಬ್ಸೈಟ್ ಕೂಡ ಇದೆ. ಈ ವೆಬ್ಸೈಟ್ನಲ್ಲಿ ನಾವು ಎಲ್ಲ ನಮ್ಮ ಚಿತ್ಪಾವನ ಬಾಂಧವರಿಗೆ ಸಂಬಂಧಪಟ್ಟಂಥ ನ್ಯೂಸ್ಗಳನ್ನು ಮತ್ತು ಎಲ್ಲ ಇವೆಂಟ್ಗಳನ್ನು ನಾವು ಹಾಕ್ತಾ ಇರ್ತೇವೆ. ಅದನ್ನು ಕೂಡ ನೀವು ವೀಕ್ಷಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಇರಲಿ, ನಿಮ್ಮ ಸಂಬಂಧಿಕರಿರಲಿ, ಎಲ್ಲಿಯಾದರೂ ಒಂದು ಒಳ್ಳೆ ಶುಭ ವಿವಾಹ ಇರಲಿ, ಶುಭ ಸಮಾರಂಭಗಳಿರಲಿ, ಯಾವುದೇ ಒಂದು ಸಭೆ ಸಮಾರಂಭ ಆದರೆ ಅದರದ್ದು ಕೂಡ ಒಂದು ಶುಭ ಕೋರುವಂತಹ ಒಂದು ವಿಷಯಗಳನ್ನು ಅಥವಾ ಶುಭಾಶಯಗಳನ್ನು ನಮ್ಮ ಸುದ್ದಿ ಸುವಿಧ ವೆಬ್ಸೈಟ್ನಲ್ಲಿ ಕೊಡ್ಬೋದು. ಅದನ್ನು ಕೂಡ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಕೂಡ ಒಂದು ಎನ್ಕರೇಜ್ಮೆಂಟ್ ಕೊಟ್ಟ ಹಾಗೆ ಆಗ್ತದೆ, ನಮಗೆ ಸಪೋರ್ಟ್ ಮಾಡಿದ ಹಾಗೆ ಆಗ್ತದೆ. ಸೊ ಈ ವೆಬ್ಸೈಟನ್ನು ಕೂಡ ನೀವು ವೀಕ್ಷಿಸಿ ಅಂತ ಹೇಳಿ, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಇದನ್ನು ನಿಮ್ಮ ಎಲ್ರಿಗೆ ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.